ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಟಿಕೊಂಡವರ ಜಾಗವನ್ನ ಒತ್ತುವರಿ ಮಾಡಿದ್ದು, ಅದರ ಬಗ್ಗೆ ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಕೂಡ ಸರ್ಕಾರದ ಪ್ರತಿನಿಧಿಗಳು ಒಂದಷ್ಟು ಜನ ಅದ್ರ ಬಗ್ಗೆ ಮಾತನಾಡಿದ್ರು, ವಿರೋಧ ಪಕ್ಷದವರು ಕೂಡ ಅದ್ರ ಬಗ್ಗೆ ಮಾತನಾಡಿದ್ರು. ಬಹಳ ಅಚ್ಚರಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದಲ್ಲೂ ಕೂಡ ರಾಜಕಾರಣಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಪ್ರತಿ ಬಾರಿ ಯಾವುದಾದ್ರೂ ಚರ್ಚೆ ಆಗುವಾಗ ಈ ಚರ್ಚೆಯಲ್ಲಿ ಧರ್ಮ ತರಬೇಡಿ, ಇದು ಹಿಂದೂ ಮುಸ್ಲಿಂ ಅಲ್ಲ, ಮಾಧ್ಯಮಗಳು ವಿರೋಧ ಪಕ್ಷಗಳು ಡೆಲಿಬ್ರೇಟ್ ಆಗಿ ಕೆಲವೊಂದು ವಿಚಾರದಲ್ಲಿ ಧರ್ಮ ತರ್ತಾರೆ ಅನ್ನೋ ಆರೋಪ ಕೇಳ್ತಲೇ ಇರುತ್ತೆ. ಇನ್ಫ್ಯಾಕ್ಟ್ ಕೋಗಿಲು ಬಡಾವಣೆಯಲ್ಲಿ ಆದ ಘಟನೆ ಬಗ್ಗೆ ಚರ್ಚೆಯಾಗುವಾಗಲೂ ಕೂಡ ಇದೇ ಮಾತು ಕೇಳಲಿಕ್ಕೆ ಸಿಕ್ತು, ಇದು ಹಿಂದೂ ಮುಸ್ಲಿಂ ಅಲ್ಲ, ಇದರಲ್ಲಿ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನನ್ನ ಸಿಂಪಲ್ ಪ್ರಶ್ನೆ, ಇದೇ ವಿಚಾರದಲ್ಲೇ ನಾವು ಚರ್ಚೆ ಕೂಡ ಮಾಡೋಣ. ಧರ್ಮ ಅನ್ನೋ ಮ್ಯಾಟರ್ ಇಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ಮುಸಲ್ಮಾನರ ಮನೆಯನ್ನ ಕೆಡವಲಾಯಿತು ಅನ್ನೋ ಆರೋಪ ಬರದೇ ಹೋಗಿದ್ದಿದ್ರೆ, ನೆರೆಯ ಕೇರಳ ರಾಜ್ಯದ ರಾಜಕಾರಣಿಗಳು ಇದಕ್ಕೆ ಆಕ್ಟ್ ಮಾಡ್ತಾ ಇದ್ರಾ? ಪಾಕಿಸ್ತಾನ ದೇಶದ ರಾಜಕಾರಣಿಗಳು ಇದ್ರ ಬಗ್ಗೆ ಕನ್ಸರ್ನ್ ಅನ್ನ ವ್ಯಕ್ತಪಡಿಸ್ತಾ ಇದ್ರಾ? ಆಯ್ತು, ಅವ್ರಿಗೇನೋ ಧರ್ಮ ಹಾಗೆ ಧಾರ್ಮಿಕ ಆಯಾಮದಲ್ಲೇ ಚಿಂತನೆ ಇದೆ, ಹಾಗಾಗಿ ರಿಯಾಕ್ಟ್ ಮಾಡಿದ್ರು, ಓಕೆ, ಅವ್ರು ಹಂಗೆ ಆಕ್ಟ್ ಮಾಡಿದ್ರು ಅಂತ ಹೇಳಿ ಇದೇ ಧರ್ಮದ ಮ್ಯಾಟ್ರು ಇಲ್ಲದೆ ಹೋಗಿದ್ದಿದ್ರೆ, ಇದೇ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲದೆ ಹೋಗಿದ್ದಿದ್ರೆ, ನಮ್ಮ ಸರ್ಕಾರದ ಬಹುತೇಕ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇವತ್ತು ಕೋಗಿಲೆ ಬಡಾವಣೆಯಲ್ಲಿ ಇರ್ತಾ ಇದ್ರ? ಈ ಲೇಔಟ್ನಲ್ಲಿ ಅಕ್ರಮವಾಗಿ ಶೆಡ್ ಕಟ್ಕೊಂಡಿದ್ದವರಿಗೆ ಇದೀಗ ಫ್ಲಾಟ್ ಭಾಗ್ಯ ಕರುಣಿಸಬೇಕು ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇತ್ತಾ? ಈಸ್ ದಿಸ್ ನಾಟ್ ದ ಮ್ಯಾಟರ್ ಆಫ್ ರಿಲಿಜಿಯನ್? ವೋಟ್ ಬ್ಯಾಂಕ್ ಅನ್ನೋ ರಾಜಕಾರಣ ಇಲ್ಲಿಲ್ವಾ? ಇದೇ ಮೂಲಭೂತ ಪ್ರಶ್ನೆಯೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಿಂದೂ ಜಾಗರಣ ವೇದಿಕೆಯಿಂದ ಮೋಹನ್ ಗೌಡ್ರಿದ್ದಾರೆ, ಹಾಗೆ ದಲಿತ ಮತ್ತು ಮೈನಾರಿಟಿ ಸೇನೆಯಿಂದ ಎಜೆ ಖಾನ್ ಸರ್ ಇದ್ದಾರೆ, ಮುಸ್ಲಿಂ ಮುಖಂಡರಾದ ಎಂ ಡಿ ಫಾರೂಕ್ ಅವರಿದ್ದಾರೆ. ಕೆಲವೇ ನಿಮಿಷದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಭೀಮಪ್ಪ ಗಡಾದ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಗೌಡ್ರೆ, ಧರ್ಮ ತರಬಾರ್ದಪ್ಪ, ಆಯ್ತು, ವಿರೋಧ ಪಕ್ಷವಾದ ನೀವು ಬಿಟ್ಬಿಡೋಣ, ಸಾಮಾನ್ಯ ಜನರು ಕೂಡ ಅದನ್ನು ಮರೆತು ಬಿಡೋಣ. ಧರ್ಮ ಮ್ಯಾಟರ್ ಆಗದೆ ಹೋಗಿದ್ದಿದ್ರೆ 1 ವರ್ಷದ ಹಿಂದೆ KG ಹಳ್ಳಿಯಲ್ಲಿ ಇದೇ ರೀತಿಯಲ್ಲಿ ಅಕ್ರಮವಾಗಿ ಮನೆ ಅಥವಾ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಕ್ಕಲೆಬ್ಬಿಸಿದ ಜನ ತಮಿಳಿಗರು. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ರೈಲ್ವೆ ಟ್ರ್ಯಾಕ್ನಲ್ಲಿ ಜೋಪಡಿಯಲ್ಲಿ ಬದುಕೋ ಪರಿಸ್ಥಿತಿ ಇರ್ತಾ ಇತ್ತಾ? 2019ರಲ್ಲಿ ನೆರೆ ಕೊಡಗು ಸಂತ್ರಸ್ತರಾದ್ರು, 7 ವರ್ಷದಿಂದ ನಮಗೆ ಮನೆ ಸಿಕ್ಕಿಲ್ಲ ಅಂತ ಹೇಳಿ ಇವತ್ತು ಕೂಡ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇದಾಗ್ತಾ ಇತ್ತಾ? ಚಿಕ್ಕಮಂಗ್ಳೂರು, ನಾನು ಅದನ್ನು ಹೇಳ್ಬೋದು, RR ನಗರ, ಅವರು ಕೂಡ ಮಾಡ್ಕೊಂಡಿದ್ದು ಒತ್ತುವರಿ, EMIನಲ್ಲಿ ಮನೆ ಕಟ್ಕೊಂಡಿದ್ರು, ಅವರು ಕೂಡ ಇವತ್ತು ನಮಗೆ ಮನೆ ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತಾ? ಈ ಧರ್ಮದ ವಿಚಾರ ಅಲ್ವಾ ಅಶೋಕ್ ಗೌಡ್ರೆ? ಸಿಂಪಲ್ ಸ್ಮಿತಾ, ಏನಂದರೆ ಇನ್ನೂ ನಿನ್ನೆ ಒಂದು ಡಿಬೇಟ್ ಅಟೆಂಡ್ ಮಾಡಬೇಕಾದ್ರೆ 6,50,000 ಮನೆಗಳು ಕರ್ನಾಟಕದ ಅಂದರೆ ಬೆಂಗಳೂರಿನಲ್ಲಿ ಇಲ್ಲೀಗಲ್ ಆಗಿದೆ ಅನ್ನತಕ್ಕಂಥ ವರದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ವರದಿನ ನಾವು ನಿನ್ನೆ ಹೇಳ್ತಾ ಇದ್ವಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಮನೆಗಳು ಅಕ್ರಮವಾಗಿ ಕಟ್ಟಿದ್ರೆ ಮತ್ತು ಇದು ಅಕ್ರಮ ಮನೆಗಳಾದರೆ ತತ್ಸುಮಾರು ಏನಿಲ್ಲ ಅಂತ ಹೇಳಿದ್ರು ಸರ್ಕಾರಿ ಜಾಗಗಳಲ್ಲಿ ಆಕ್ಯುಪೈ ಆಗಿರ್ತಕ್ಕಂಥದ್ದು 325 ಎಕರೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಇಲ್ಲೀಗಲಾಗಿ ಮನೆಗಳು ಕಟ್ಕೊಂಡಿದ್ದಾರೆ ಅಂತ ಹೇಳಿ ಕೆಲವರಿಗೆ ಅವ್ಯಾಕ್ಯುಯೇಷನ್ ನೋಟಿಸ್ ಕೊಟ್ಟಿದ್ದಾರೆ, ಇನ್ನು ಕೆಲವ್ರನ್ನ ತೆರವು ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದಾಗಲೂ ಸಹ ಸರ್ಕಾರ ಕೆಲವು ಸತಿ ಆ್ಯಕ್ಟ್ ಮಾಡಿದೆ, ಕೆಲವು ಸತಿ ಆ್ಯಕ್ಟ್ ಮಾಡಿಲ್ಲ. ಆದರೆ ಪಿನರಾಯಿ ವಿಜಯನ್ ಅವರು ಅದೇ ವಯಸ್ಸ ವರ್ಷ ನೀವೇನು ಹೇಳಿದ್ರಲ್ಲ, 80% ಮುಸಲ್ಮಾನರಿದ್ದರು, 20% ಹಿಂದೂಗಳಿದ್ರು, ಅಥವಾ ವಯಸ್ಸ ವರ್ಷ ಆಗ್ಬಿಟ್ಟಿದ್ದಿದ್ರೆ ಪಿನರಾಯಿ ವಿಜಯನ್ ತಲೆ ಕೆಡಿಸ್ಕೊಂತಿರಲ್ಲ. ಇದು ಯಾವುದೋ ಒಂದು ಅದು ಇನ್ನೊಂದೇನು ಗೊತ್ತಾ, 20ನೇ ತಾರೀಕು ಡಿಸೆಂಬರು ಇದು ಎವಾಕ್ಯುಯೇಷನ್ ಆಗಿದ್ದು. ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ದು 24ನೇ ತಾರೀಕು, ಅದಾದಮೇಲೆ ಎಲ್ಲ ಬೆಳಕಿಗೆ ಬಂದಿದ್ದು. ಅಲ್ಲಿವರೆಗೂ ಇದು ಒಂದು ಘಟನೆ, ಒಂದು ಸಣ್ಣದು ವಿಚಾರ, ಅದು ಯಾರಿಗೂ ಸಹ ತಲೆ ಕೆಡಿಸ್ಕೊಂಡಿರಲ್ಲ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವಾಗ ಒಂದು ರಿಲಿಜನ್ ಅಂತಕ್ಕಂಥದ್ದು ಬರುತ್ತೆ ಅಂದರೆ ಕನ್ಸಾಲಿಡೇಟೆಡ್ ಆಗಿ ವೋಟ್ ಬ್ಯಾಂಕ್ ಆಗುತ್ತೆ, ಆವಾಗ ಅನೇಕ ಜನಕ್ಕೆ ಕಿವಿ ಕಣ್ಣು ಎಲ್ಲ ಚುರುಕಾಗುತ್ತೆ ಅಂತಕ್ಕಂಥ ವಿಚಾರ ಒಂದು. ಎರಡನೇದು, ನನಗೇನು ಡೌಟ್ ಇದೆ ಅಂತ ಹೇಳಿದ್ರೆ, ಈಗ 37 ಲಕ್ಷ ಸರ್ಕಾರದ ವರದಿ ಪ್ರಕಾರ, ಸರ್ಕಾರ ಮಾಹಿತಿ ಸದನದಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ, 37,40,832 ಜನಕ್ಕೆ ಮನೆಗಳು ನಿರಾಶ್ರಿತರಿದ್ದಾರೆ, ಅವ್ರಿಗೆಲ್ಲ ನಾವು ಮನೆ ಒದಗಿಸ್ತಾ ಇದ್ದೀವಿ ಸೀನಿಯಾರಿಟಿ ಮೇಲೆ ಅಂತ ಸರ್ಕಾರ ಹೇಳಿರೋದು. ನೆನಪಿರಲಿ, ಸೀನಿಯಾರಿಟಿ ಮೇಲೆ ಅಂತ ಹೇಳಿದೆ ಸರ್ಕಾರ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಸೀನಿಯಾರಿಟಿ ಮೇಲೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಇರ್ತಕ್ಕಂಥ 209 ಮನೆಗಳಲ್ಲಿ ನಾವು ಲೋಕಲ್ಲು ಒಂದು 20 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ನೂ ಒಂದಷ್ಟು ಜನ ಇದ್ದಾರೆ ಅಂತ ಇಟ್ಕೊಂಡ್ಬಿಡೋಣ.
ಅಷ್ಟು ಜನಕ್ಕೂ ಸಹ ನೀವು ಒದಗಿಸ್ತೀನಿ ಅಂತ ಏನು ಜಮೀರ್ ಅಹಮದ್ ಮಧ್ಯಾಹ್ನ ಹೇಳಿದ್ರು, ಆಗ ಯಾವ ಸೀನಿಯಾರಿಟಿ ಮೇಲೆ ಕೊಡ್ತೀರಾ? ಏಕಾಏಕಿ ತಗೊಂಡೋಗಿ ಮೇಲೆ ಹಾಕ್ಬಿಡ್ತೀರಾ ಅಥವಾ ಕೆಳಗಡೆ ಕೊಡ್ತೀರಾ, ಹೇಗೆ ಅದನ್ನು ಕ್ಲಾರಿಫೈ ಮಾಡಿಲ್ಲ. ಸಿ ಎಮ್ದು ಟ್ವೀಟು ಮತ್ತು ಸಿ.ಎಮ್ದು ಇದನ್ನು ನಾನು ನೋಡಿದೆ ಪೋಸ್ಟ್ನ. ಜೊತೆಗೆ ಸಿ.ಎಮ್ ಅವ್ರು ಬರಿತಾ ಹೇಳ್ತಾರೆ, ನನಗೆ ಒಂದೇನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಪ್ರತಿ ಸತಿನೂ ಈ ಸರ್ಕಾರ RCB ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಎಲ್ಲದರಲ್ಲೂ ಸಹ ಅಧಿಕಾರಿಗಳನ್ನ ಬ್ಲೇಮ್ ಮಾಡುತ್ತೆ. ವಾಲ್ಮೀಕಿ ಹಗರಣದಲ್ಲೂ ಅವರೇ, ಮುಡಾ ಹಗರಣದಲ್ಲೂ ಅಧಿಕಾರಿಗಳು ಬ್ಲೇಮೆ, RCB ಸ್ಟ್ಯಾಂಪ್ ಪ್ಯಾಡಲ್ಲೂ ಅಧಿಕಾರಿಗಳೇ ಬ್ಲೇಮ್. ಇದರಲ್ಲೂ ಅಷ್ಟೇ ಸಿ.ಎಮ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತಹಸೀಲ್ದಾರು, ಶಿರಸ್ತಿದಾರು, BBMP ಅಫಿಷಿಯಲ್ಸ್ ಮೇಲೆ ನಾನು ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಹೇಳಿದ್ದೇನೆ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಏನು ಅಂತ ಹೇಳಿದ್ರೆ, ನಾನು ಇದು ಒಂದು ಡೌಟ್ ಏನಂತ ಹೇಳಿದ್ರೆ, ಈಗ ನೆನ್ನೆ ಪಾಪ DK ಶಿವಕುಮಾರ್ ಅವರು ಹೋದಾಗ ಅಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಂಗೆ ಗೊತ್ತಿದೆ ಯಾರ್ಯಾರು ಈ ಮಾಫಿಯಾ ಹಿಂದೆ ಇದ್ದಾರೆ ಅಂತ. ಮಾಫಿಯಾ ಯಾರು ಅಧಿಕಾರಿಗಳಿರಲ್ಲ, ಮಾಫಿಯಾ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಗೊತ್ತಿದೆ ಅಂತ DCM ಹೇಳಿದ್ರು. ಜೊತೆಗೆ ನನಗೂ ಅಷ್ಟೇ, ನಾನು ಲೋಕಲ್ ಮಾಹಿತಿ ತೆಗೆದುಕೊಂಡಾಗ ಅಲ್ಲಿನ ಒಂದು ಮಾಫಿಯಾ ವರ್ಕ್ ಆಗಿದೆ. ಅವ್ರು 25,000ದಿಂದ 3 ಲಕ್ಷದವರೆಗೂ ಇಸ್ಕೊಂಡಿದ್ದಾರೆ. ಬರ್ತೀನಿ. ಜೈ ಭೀಮ್ ಬಡಾವಣೆ ಇದ್ದದ್ದು ವಸೀಂ ಲೇಔಟ್ ಹೆಂಗಾಯ್ತು, ಈ ವಸೀಂ ಯಾರು, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಆದ್ರೆ ಎಜೆಖಾನ್ ಸರ್, ನಿನ್ನೆ ಇದೇ ವಿಚಾರವಾಗಿ ನಾವು ಚರ್ಚೆ ಮಾಡುವಾಗ ಮುಸ್ಲಿಂ ಮುಖಂಡರು ಕೂಡ ಬಂದಿದ್ರು, STPIನ ಲೀಡರ್ಸ್ ಕೂಡ ಬಂದಿದ್ರು. ವೆರಿ ಕ್ಲಿಯರ್ ಕಟ್ ಆಗಿ ಅವರೇ ಹೇಳ್ತಿರೋದು ಸರ್. ಅವ್ರೇನು ಹೇಳ್ತಿದ್ದಾರೆ, 27% ವೋಟ್ ಬ್ಯಾಂಕ್ ಕೇರಳದಲ್ಲಿ ಮುಸಲ್ಮಾನರದ್ದು ಇಲ್ಲದೆ ಹೋಗಿದ್ದಿದ್ರೆ ಕೇರಳ ಪಿನರಾಯಿ ವಿಜಯನ್ ಅವರು ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇರಲಿಲ್ಲ. ಆ 27% ಹೋಗಿ ನಾನು ಮುಖ್ಯಮಂತ್ರಿ ಆಗೋದು ಎಲ್ಲಿ ತಪ್ಪು ಹೋಗ್ಬಿಡುತ್ತೋ ಅನ್ನೋ ಆತಂಕ KC ವೇಣುಗೋಪಾಲ್ ಅವರಿಗೆ ಬರದೇ ಹೋಗಿದ್ದಿದ್ರೆ KC ವೇಣುಗೋಪಾಲ್ ಅವರ ಪ್ರೆಷರ್ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಬೀಳ್ತಾ ಇರಲಿಲ್ಲ. ಮುಸಲ್ಮಾನರನ್ನ ಇಲ್ಲಿ ವೋಟ್ ಬ್ಯಾಂಕ್ ಆಗಿ ನೋಡ್ಕೊಳ್ತಿದ್ದಾರೆ ಹೊರತು ಇಲ್ಲಿ ಯಾವುದೇ ಮಾನವೀಯತೆನೂ ಇಲ್ಲ. ಮುಸಲ್ಮಾನರು ಬೀದಿಗೆ ಬಿದ್ದಿದ್ದಾರೆ ಅನ್ನೋ ಅನುಕಂಪನೂ ಇಲ್ಲ. ದಿಸ್ ಇಸ್ ಕ್ಲಿಯರ್ ಕಟ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇಲ್ಲಿ ಮುಸಲ್ಮಾನರನ್ನ ಬಳಕೆ ಮಾಡ್ಕೊಳ್ಳಲಾಗ್ತಿದೆ ಅನ್ನೋದು ಇದೇ ಸಮುದಾಯದಿಂದ ಬಂದ ಮಾತು, ಆರೋಪ. ಇನ್ಫ್ಯಾಕ್ಟ್ ನಿಜಕ್ಕೂ ಮುಸಲ್ಮಾನರನ್ನ ಓಲೈಕೆ ಮಾಡುವಂಥ ಕೆಲಸ ಮಾಡಬೇಕಾದ್ರೆ ಕೇರಳದಲ್ಲಿ ಮುಸ್ಲಿಂ ಲೀಗ್ ಒಂದು ಜಾಗ ಬಿಟ್ಕೊಟ್ಟಿದೆ ರಾಹುಲ್ ಗಾಂಧಿಗೆ. ಸೊ ಅವ್ರಿಗೆ ಅನುಕಂಪ ಇರಬೇಕಾಗಿತ್ತು. ಪಿನರಾಯಿ ವಿಜಯನ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಕೇರಳಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾದ್ರೆ ಅದು ಪ್ರಿಯಾಂಕಾ ಗಾಂಧಿ ಆಗ್ಬೋದು ಅಥವಾ ರಾಹುಲ್ ಗಾಂಧಿ ಆಗ್ಬೋದು, ಇವರು ಮಾತಾಡ್ಬೋದಾಗಿತ್ತು, ಮಾತಾಡಲಿಲ್ಲ ಇವರು. ಅದಲ್ಲದೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಅಲ್ಲಿ ತೆರವುಗೊಳಿಸೋದಕ್ಕಿಂತ ಬದಲಲ್ಲಿ ಮನೆಗಳು ಕಟ್ಬೋದಾಗಿತ್ತಲ್ಲ ಮುಸಲ್ಮಾನರು. ಇಲ್ಲ ರೀ, ನಾವು ನಿಮ್ಮ ಮನೆ ಕಟ್ಕೊಟ್ಟಿದ್ದೀವಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಅಥವಾ ಇಲ್ಲ ನಾವು ಕಟ್ಕೊಡ್ತೀವಿ ಅದಾದರೂ ಹೇಳ್ಬೋದಾಗಿತ್ತಲ್ಲ. ತೆರವುಗೊಳಿಸಿ ಅದಾದಮೇಲೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋವಂಥದ್ದು ಏನು ಇಲ್ವಲ್ಲ ಅದರಲ್ಲಿ. ಧರ್ಮದ ಚೌಕಟ್ಟಿನಲ್ಲಿ ನೋಡಬೇಕಾದ್ರೆ ಅಲ್ಲಿ ಸುಮಾರು 25 ಮನೆಗಳಿದೆ ಯಾರು ದಲಿತ ಸಮುದಾಯದವ್ರದ್ದು. ಈಗ ಅವ್ರು ಬೀದಿ ಪಾಲ್ ಆಗಿಬಿಡ್ಬೇಕಾ? ಒಂದು ಧರ್ಮದ ಲೇಬಲಲ್ಲಿ ಚೆಕ್ ಮಾಡೋಕ್ಕೆ ಹೋದರೆ ನಾವು 25 ವರ್ಷಗಳಿಂದ ಯಾವ ಪಕ್ಷ ಇದ್ದರೂ ಕೂಡ ನಾವು ಸ್ವತಃ ನೋಡಿದ್ದೀವಿ. ನಾವು ಅಲ್ಲಿ ಸ್ಥಳೀಯರು, ನಾವು ಸ್ವತಃ ನೋಡಿದ್ದೀವಿ. ಅಲ್ಲಿ ನೀವು ಚುನಾವಣೆ ಸಂದರ್ಭದಲ್ಲಿ ಅದು BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರಾದರೂ ಆಗಲಿ ಅಲ್ಲಿಗೆ ಹೋಗಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಲಿಲ್ಲ ಆ ಟೈಮಲ್ಲಿ? ಅಲ್ವರಾ? ಕಾಂಗ್ರೆಸ್ಸೇ ಅಥವಾ BJPನೇ ಅಂತೇಳಿ ಹೇಳ್ತಾ ಇಲ್ಲ ನಾನು. JDS ಅಲ್ಲೂ ಕೂಡ ಈ ಬಾರಿ ಬೀದಿ ಅಲ್ಲಿ ಕಚೇರಿಗಳು ಮಾಡೋರೆ, ಆಯಾ ಪಕ್ಷದ ಕಚೇರಿಗಳು ಮಾಡಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೇಳುವಂಥ ಪ್ರಶ್ನೆ ಧರ್ಮದ ಲೇಬಲ್ ಕಟ್ಟುವಂಥದ್ದು ಈ ಥರ ನೋಡೋಕೆ ಹೋದರೆ, ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ 840 ಕೆರೆಗಳನ್ನು 740 ಎನ್ಕ್ರೋಚ್ ಆಗೋಗ್ಬಿಟ್ಟಿದೆ. ಅದ್ರ ಮೇಲೆ ಕ್ರಮ ಜರುಗಿಸ್ಬೋದಾಗಿತ್ತಲ್ಲ. ಆಮೇಲೆ ನೇರವಾಗಿ ಒಂದು ಪ್ರಶ್ನೆ ಕೇಳಬೇಕಾಗಿರೋಂಥ ವಿಚಾರ ಏನಪ್ಪ ಅಂದರೆ, CM ಸ್ವತಃ ಕೂತ್ಕೊಂಡು ಎಲ್ಲೋ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ನೋಟಿಸ್ ಜಾರಿಯಾಗಿದೆ. ಒಂದು ನೋಟಿಸ್ ತೋರಿಸಿ ಹೋಗಲಿ, ಸ್ಥಳೀಯರಿಗೆ ಹೋಗ್ಬಿಟ್ಟು ಒಂದು ನೋಟಿಸ್ ಯಾರಿಗಾದರೂ ಕೊಟ್ಟಿದ್ದೀರಾ ಅಂತ ಕೇಳಿ ನೋಡ್ರಿ, ಯಾವುದಾದ್ರೂ ಕಾಪಿ ಇದೆಯಾ ಹೋಗಲಿ. ನಿಮಗೆ ಮಾಧ್ಯಮದವ್ರಿಗಾದರೂ ಸಿಕ್ಕಿದೆಯಾ ಆ ಕಾಪಿ? ಇಲ್ವಲ್ಲ. ಮತ್ತು ಒಂದು CM ಸ್ಥಾನದಲ್ಲಿರೋಂಥವ್ರು ನೀವು ಮಾಧ್ಯಮದ ಮುಂದೆ ಕೂತ್ಕೊಂಡು ಸುಳ್ಳು ಹೇಳಿದ್ರೆ ನಾಚಿಕೆ ಬೇಡವಾ ಕನಿಷ್ಠ? ಹೇಳ್ರಿ. ಈಗ ಒಂದು ನಿಮಿಷ ಯಾಕೆಂದ್ರೆ ಇವರು 23 ವರ್ಷ 25 ವರ್ಷ ಅಂತ ಹೇಳ್ತಿದ್ದಾರೆ. ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ನಂಗೆ. ಯಾಕೆ ಅಂತಂದ್ರೆ 2022 ಡಿಸೆಂಬರ್ ತಿಂಗಳನ್ನ ಸ್ಯಾಟಲೈಟ್ ಇಮೇಜ್ ತೆಗೆದುಕೊಂಡ್ರೆ ಅಲ್ಲಿ ಇದ್ದಿದ್ದೇನೆ ಕೇವಲ 20-25 ಗುಡಿಸಲು. 2023 ಜಾನ್ವರಿ ನಂತರ ಬಂದಂತ ಗುಡಿಸಲುಗಳನ್ನ ಸ್ಯಾಟಲೈಟ್ ಇಮೇಜ್, ನಾನು ಒಬ್ಬ ಅಲ್ಲಿನ ಸ್ಥಳೀಯವಾಗಿ ನನಗೂ ಸಹ ಮಾಹಿತಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅದು ಏನಂದ್ರೆ ಸ್ಪ್ರೆಡ್ ರಾಂಗ್ ಮಾಡೋದು ಬೇಡ. ಯಾವುದೇ ಪಕ್ಷ ಇರಲಿ, ಯಾರೇ ತಪ್ಪು ಮಾಡಿರಲಿ, ಅದು ತಪ್ಪೇ. ಅದು ಒಂದು ನಿಮಿಷ ಅಂದ್ರೆ ನಾನು ನಿಮಗೆ ದಾಖಲೆಯ ಮೂಲಕ ಅದೇನಪ್ಪ ಅಂದ್ರೆ 20 ವರ್ಷದ ಹಿಂದೆ ನಾನೇ ಸ್ವತಃ ಫ್ರೀ ಸ್ಕೂಲ್ ನಡೆಸಿದ್ದೀನಿ.
ಸೇಮ್ ಬಡಾವಣೆ ಅಲ್ಲೇ ವಸೀಂ ಹಾಗೆ ಫಕೀರ್. ಅಲ್ಲೇ ಅದೇ ಫಕೀರ್ ಕಾಲೋನಿಗೆ ಆಯ್ತು ನಟರಾಜ್ ಗೌಡ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಹೇಳಿದ್ದೆ ಹಾಗೆ ಮಂತ್ರಿಗಳು ಹೇಳ್ತಾ ಇರೋದೇ ಮಾತು. ಎಜೆ ಕನ್ಸರ್ ಕರೆಕ್ಟ್ ಆಗಿ ಹೇಳಿದ್ರು, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅಧಿಕಾರಿಗಳ ಕಣ್ತಪ್ಪಿನಿಂದ ಹಿಂಗಾಗಿದೆ, ಹಾಗಾಗಿ ನಾವು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳೋರು. ನಿಮ್ಮ ಪಕ್ಷದವರು ಹೋಗಿದ್ರು ಸರ್ ಚುನಾವಣೆ ಪ್ರಚಾರ ಮಾಡುವಾಗ, ಅವಾಗ ಕಣ್ಣಿಗೆ ಬಿದ್ದಿರ್ಲಿಲ್ವಾ ಸರ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ? 2.5 ವರ್ಷ ಆಯ್ತು ಚುನಾವಣೆ ನಡೆದು ಸರ್. ಚುನಾವಣೆ ನಡೆದು 2.5 ವರ್ಷ ತನಕ ಅಲ್ಲಿ ಅಕ್ರಮವಾಗಿದ್ದಾರೆ, ನಾವು ನೋಟಿಸ್ ಕೊಡಬೇಕು ಅಥವಾ ಅಲ್ಲಿಂದ ಬೇರೆ ಕಡೆಗೆ ಅವ್ರಿಗೆ ವ್ಯವಸ್ಥೆ ಮಾಡಬೇಕು? ಇಲ್ಲ, ಇವಾಗ ಡೆಮಾಲಿಷ್ ಮಾಡೋವರೆಗೂ ನಾನು ಹೇಳ್ತೀನಿ ನಟರಾಜ್ ಗೌಡ್ರೆ, ಉತ್ತರ ಕೊಟ್ಬಿಡಿ ಇದಕ್ಕೂ ಕೂಡ. ಯಾವಾಗ ಇದೊಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ವೋ ಅವಾಗ ಧೈರ್ಯವಾಗಿ ಬುಲ್ಡೋಜರ್ ನುಗ್ಗಿಸ್ಬಿಟ್ರಿ. ಯಾವಾಗ ಕೇರಳ ಈ ಇಶ್ಯೂನ ಪಿಕ್ ಮಾಡ್ತೋ ಆಗ ಪ್ರಿಕ್ ಆಯ್ತು ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಈಗ ಬರ್ತಿದೆ ಅಧಿಕಾರಿಗಳ ವಿರುದ್ಧ ಕ್ರಮ, ಈಗ ಬರ್ತಿದೆ ಮಾನವೀಯತೆ, ಈಗ ಬರ್ತಾ ಇದೆ ಶೆಡ್ ಅಲ್ಲಿ ಇದ್ದವರಿಗೆ ಫ್ಲಾಟ್ ಭಾಗ್ಯ. ಈಗ ಸ್ಮಿತಾ ಅವರೇ, ಅವರೆಲ್ಲ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಕನ್ನಡಿಗರು ನಂಬರ್ 1. ಓಕೆ, ಕನ್ನಡಿಗರು ಕರ್ನಾಟಕದವರು. ಕೇಳಿ, ಯಾವುದೇ ವ್ಯಕ್ತಿ, ಯಾವುದೇ ಭಾರತೀಯ ಯಾವುದೇ ರಾಜ್ಯದಲ್ಲಿ ಹೋಗಿ 3 ವರ್ಷಕ್ಕಿಂತ ಜಾಸ್ತಿ ಅಲ್ಲಿ ವಾಸ ಮಾಡಿದ್ರೆ ಅವ್ರಿಗೆ ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ತೆಗೆದುಕೊಂಡ್ರೆ ಅವರು ಆ ಭಾಷೆಯ ಆ ರಾಜ್ಯದ ಜನ ಆಗ್ತಾರೆ. ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ. ಇವರು ರೋಹಿಂಗ್ಯಾದವರು ಬಗ್ಗೆ ಮಾತಾಡಲಿ, ಚಿಂತೆ ಇಲ್ಲ. ಬಗ್ಗೆ ನಾನು ಮಾತಾಡಿದೆ, ಮಾಹಿತಿಯ ಕೊರತೆ ಇದೆ. ಒಂದು ನಿಮಿಷ ಪ್ರಕಾರ 7 ವರ್ಷ ಇಲ್ಲಿ ಇದ್ರೂ ಕೂಡ ಅವನಿಗೆ ವೋಟ್ ಹಾಕುವಂತ ಕೆಪಾಸಿಟಿ ಸಿಗಲ್ಲ. ಯಾರಿಗೆ? ಫಾರಿನರ್ಸ್ ಆಕ್ಟ್ ಅಲ್ಲಿ ಎಲ್ಲಿಂದನೋ ಹೊರಗಿಂದ ನಾನು ಹೇಳ್ತಾ ಇರೋದು ವಿಚಾರ ಕೇಳ್ರಿ. ನೀವು 4 ಬಾರಿ ಅಥವಾ 4 ವರ್ಷ ಇಲ್ಲಿದ್ರೆ ಸ್ಥಳೀಯ ಹೇಳಿಕೆಯಲ್ಲಿ ಕಾಂಟ್ರಡಿಕ್ಟರಿ ಯಾವಾಗ ಅನಿಸ್ತು ಗೊತ್ತಾ ಸರ್? ನೀವಂದ್ರಿ ಅಲ್ಲಿ ಇರೋರು ಎಲ್ಲರೂ ಕೂಡ ಕರ್ನಾಟಕದವರೇ, ಕನ್ನಡಿಗರೇ. ಬಿಟ್ರೆ ವೋಟರ್ ಐಡಿ ಕರ್ನಾಟಕದವರೇ ಆಗಿದ್ರೆ ಸರ್, ಬಾಗಲಕೋಟೆನೋ ಬಿಜಾಪುರನೋ ಮೈಸೂರು ಶಿವಮೊಗ್ಗದೋ ಎಲ್ಲಿಂದ ಒಂದು ಆಧಾರ್ ಕಾರ್ಡ್ ಇರಬೇಕಾಗಿತ್ತು. ನಾನು ನಿಮ್ಗೆ ಹೇಳಿದೆ 3 ವರ್ಷಕ್ಕಿಂತ ಜಾಸ್ತಿ ವಾಸ ಮಾಡ್ತಾ ಇದ್ರೆ. ಈಗ ನಿಮ್ಗೆ ಗೋವಾದಲ್ಲಿ ಬೈನಾ ಬೀಚಿನ ವಿಷಯ ಗೊತ್ತಾಯ್ತು ನಿಮ್ಗೆ. 1177 ಮನೆಗಳನ್ನ ಅಲ್ಲಿ ಧ್ವಂಸ ಮಾಡಿದ್ರು, ಡೆಮಾಲಿಷ್ ಮಾಡಿದ್ರು. ಅವ್ರಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರು ಗೊತ್ತಾ? 15 ವರ್ಷಗಳಿಂದ ವಾಸ ಮಾಡ್ತಾ ಇದ್ರು. 15 ವರ್ಷಗಳಿಂದ ಅಲ್ಲಿನ ಬಿಜೆಪಿ ಸರ್ಕಾರ ಮಾನವೀಯತೆಯನ್ನು ಮರೆತು ಅವ್ರನ್ನೆಲ್ಲ ಕೂತ್ಕೊಳ್ರಿ. ನೀವು ನಿಮ್ಗೇನ್ ಗೊತ್ತು? ಬಿಜೆಪಿಗೆ ತೆಪೆ ಮಾಡೋದಲ್ಲ ನಿಮ್ ಕೆಲಸ. ನಿಮ್ಮ ಕೆಲಸ ಅವತ್ತು ಮಾನ್ಯ ಸಿದ್ದರಾಮಯ್ಯನವರು ಆ ಎಲ್ಲರಿಗೂ ನಾನು ಜಮೀನನ್ನು ಕೊಂಡ್ಕೊಂತೀನಿ, ನಾನು ಜಮೀನನ್ನು ಕೊಂಡ್ಕೊಂಡು 15 ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ 2017ರಲ್ಲಿ. ಇದು ನಾನು ಅಲ್ಲಿ ಮನೆ ಕಟ್ಕೊಡ್ತೀನಿ, ಅವಕಾಶ ಕೊಡಿ ಅಂತ ಅಲ್ಲಿನ ಬಿಜೆಪಿ ಸರ್ಕಾರ ಕೇಳ್ಕೊಂಡ್ರು ಕೂಡ ಅವರು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ವರ್ಷ ಈಗ ವಾಪಸ್ ಅಧಿಕಾರಿಗಳ ಮೇಲೆ ದೂಷಣೆ ಮಾಡ್ತಾ ಇರುವ ಸರ್ಕಾರ ಇದೇ ವರ್ಷ ಜುಲೈ 2025ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 15 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಅಲ್ಲಿ 2 ಎಕರೆ ಜಮೀನನ್ನು ಕೂಡ ಕೊಂಡ್ಕೊಂಡು ಕರ್ನಾಟಕ ಭವನವನ್ನು ಅಲ್ಲಿ ಕಟ್ಟಿಸಕ್ಕೆ ಏರ್ಪಾಡು ಮಾಡಿದ್ದಾರೆ. ಜುಲೈನಲ್ಲಿ ಕೊಂಡ್ಕೊಂಡಿದ್ದು ಫಲಿನ ಆಗಿದೆ ಗೋವಾದಲ್ಲಿ. ಗೋವಾ ವಿಷಯದಲ್ಲಿ ಕರ್ನಾಟಕದಲ್ಲಿ ಆಯ್ತು, ಅಕ್ರಮವಾಗಿ ಕೆಲವರು ಒತ್ತುವರಿ ಮಾಡ್ಕೊಂಡು ಗುಡಿಸಲು ಹಾಕೊಂತಾರೆ, ಶೆಡ್ ಹಾಕೋತಾರೆ, ಕಟ್ಕೊಂತಾರೆ. ಅವನ ತೆರವುಗೊಳಿಸಿದಾಗ ಅವರಿಗೆ ಅಲ್ಲಿನ ಜಿಲ್ಲಾಡಳಿತ ಆಗಬಹುದು, ಅಲ್ಲಿನ ತಾಲೂಕು ಆಡಳಿತ ಆಗಬಹುದು, ಅಲ್ಲಿನ ಇಒಗಳಾಗಬಹುದು, ಸಿಇಒಗಳಾಗಬಹುದು, ಅವರೆಲ್ಲ PDOಗಳಾಗಬಹುದು. ಅವ್ರ ಹೊಣೆಗಾರಿಕೆ ಏನಂದ್ರೆ ಸರ್ಕಾರಕ್ಕೆ ವರದಿ ಕೊಟ್ಟು ಅವ್ರಿಗೆಲ್ಲ ಮಾನವೀಯತೆ ದೃಷ್ಟಿಯಿಂದ ಆಲ್ಟರ್ನೇಟಿವ್, ಯಾಕಂದ್ರೆ ಅದು ಹೌದು ಅಕ್ರಮವಾಗಿ ಅಲ್ಲಿ ನೆಲೆಸಿದ್ರೆ ಅದನ್ನ ತೆರವುಗೊಳಿಸಬೇಕು. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಬೇರೆ ಎಲ್ಲ ಹೇಳ್ತಿದ್ದೀರಿ. ನೀವು ಈ ಏನಂದ್ರಿ ತಹಶೀಲ್ದಾರು ಏನು ಮತ್ಯಾರು ಸರ್ ಅಧಿಕಾರಿಗಳ ಪಟ್ಟಿ ಹೇಳಿದ್ರೆ ಕೇಳಿಸ್ಕೊಳ್ಳಿ ಸರ್. ಶಾಸಕರಾಗಬೇಕು ಅನ್ಕೊಂಡ್ ಪ್ರಚಾರಕ್ಕೆ ಹೋದವರು, ಶಾಸಕರಾದವರು, ಸರ್ ಶಾಸಕರ ಎಲ್ಲಿ ಸರ್? ಎಲ್ಲಿ ಸರ್? ಅಲ್ಲ ಎಲ್ಲಿದ್ದಾರೆ ಈಗ ಬೈಯಪ್ನಳ್ಳಿನಲ್ಲಿ ಅವರೆಲ್ಲರೂ ಒಬ್ಬರ ಶಾಸಕರಿರೋದು ಕೃಷ್ಣ ಬೈರೇಗೌಡರು ಸೋಲ್ಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನೆಕ್ಸ್ಟ್ ಎಲೆಕ್ಷನ್ ಮನೆ
ನಡೆಸ್ತೀವಿ. ಖಂಡಿತ ಆಗಲ್ಲ. ಅದು ಬೇರೆ ವಿಚಾರ. ಇನ್ನು 25 ವರ್ಷ ನೀವು ಅದೇನು ಅಲ್ಲ, ಮಾಡಕ್ಕಾಗಲ್ಲ. ಅಲ್ಲ. ಇನ್ನು 25 ವರ್ಷ ಅಯ್ಯೋ, ಅವರೇ ಇರ್ತಾರೆ ಅಯ್ಯಪ್ಪನ ಶಾಸಕರಾಗಿ. ಭ್ರಷ್ಟಾಚಾರ ನೀವು ಆಚೆ ವಿಷಯಕ್ಕೆ ತೆಗಿತೀರಲ್ಲ. ಬನ್ನಿ, ಅಯ್ಯಪ್ಪನ ಅಯ್ಯಪ್ಪನ ಭ್ರಷ್ಟಾಚಾರ ನೀವು ಆಚೆ ವಿಷಯಕ್ಕೆ ತೆಗಿತೀರಲ್ಲ. ವಾಪಸ್, 25 ವಿಷಯಕ್ಕೆ ವಾಪಸ್, ಆಮೇಲೆ ವಿಷಯಕ್ಕೆ SIR ಅಲ್ಲಿ ಓಟ್ ಚೋರಿ ಮಾಡಿ ಗೆದ್ದಂತ ಅಲ್ಲಿ ಒಬ್ಬ ವ್ಯಕ್ತಿಗೆ ಏನ್ರಿ ಅಧಿಕಾರಿ- ಮಾತಾಡ್ತೀರಾ ನೀವು? ಒಬ್ಬ ಅಧಿಕಾರಿಗಳಿಗೆ ಓಟ್ ಚೋರಿ ಜವಾಬ್ದಾರಿ ಮಾಡಿ ಇರ್ತದೆ. ಗೆದ್ದಂತ ಬೇಡ, ವ್ಯಕ್ತಿಗೆ ಬೇಡ, ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ನೀವು ಮತ್ತೆ ತಪ್ಪಿಸ್ಕೊಳ್ತಿದ್ದೀರಾ. ಇಲ್ಲ, ಇಲ್ಲ, ಕೇಳಿಸ್ಕೊಳ್ಳಿ. ಅಧಿಕಾರಿಗಳನ್ನ ಹೊಣೆ ಮಾಡೋ ನೀವು ಅಧಿಕಾರಿಗಳು ನಿಮ್ಮ ಶಾಸಕರು ಸರ್ಕಾರ ಓಟ್ ಕೇಳುವಾಗ ಜಾಗಗಳ ಓಟ್ ಅವರೇ ಕೇಳಿ ಉಸ್ತುವಾರಿಗಳಾಗಿರ್ತಾರೆ. ನೋ ನಟರಾಜ್ ಗೌಡ್ರೆ. ಅವರೇ ಓನರ್ಶಿಪ್ ಇಲ್ಲ ಅವ್ರ ಕೈಲಿ ನಟರಾಜ್ ಇರ್ತದೆ. ಗೌಡ್ರೆ. ಒಬ್ಬ ನಮ್ ಜನ ತಹಸೀಲ್ದಾರ್ ದಡ್ರಲ್ಲ ಆಗಬಹುದು, ನಟರಾಜ್ ಜಿಲ್ಲಾಧಿಕಾರಿ ಗೌಡ್ರೆ. ಆಗಬಹುದು, ನಮ್ ಜನ ಕಿವಿ ನೀವು ಹತ್ತಿ ಆಗ್ಬಹುದು, ಇಟ್ಕೊಂಡಿಲ್ಲ ಸಿಇಒ ನಟರಾಜ್ ಗೌಡ್ರೆ. ಆಗ್ಬಹುದು, ಅವರ ಕಣ್ಣಿಗೆ ಹೊಣೆಗಾರಿಕೆ ಪಟ್ಟಿ ಇರ್ತದೆ. ಕಟ್ಕೊಂಡಿಲ್ಲ ಆಯ್ತು, ನಟರಾಜ್ ಗೌಡ್ರೆ. ಕೇಳ್ರಿ. ಓಟ್ ಕೇಳಕ್ ಹೋದ ಕೃಷ್ಣ ಬೈರೇಗೌಡರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿರೋರು ಅಕ್ರಮ ನಿವಾಸಿಗಳು ಅಂತ? ಓಟ್ ಪಡ್ಕೊಂಡು ಗೆದ್ದು ಶಾಸಕರಾದ ಕೃಷ್ಣ ಬೈರೇಗೌಡರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಅಕ್ರಮವಾಗಿ ನಿವಾಸಿಗಳಿದ್ದಾರೆ ಅಂತ ಹೇಳಿ? 15 ವರ್ಷ ಬೇಡ ರೀ, 3 ವರ್ಷದಿಂದ ಮನೆ ಕಟ್ಕೊಂಡಿದ್ರು ನೋಡ್ರಿ, ಕೂಡ ಅವ್ರಿಗೆ ಅಕ್ರಮ ಸಕ್ರಮ ಕೇಳಿ- ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಿರ್ಲಿಲ್ವಾ ಅವರಿಗೆ? ನೋಡಿ ಅವರಿಗೆ ಮಾಹಿತಿಯ ಬೇರೆ ಕೊರತೆ ರೀತಿಯ ನಿವಾಸಗಳನ್ನ ತಪ್ಪು ಸಂದೇಶ ಕೊಟ್ಟಿದ್ದಾರೆ. ಇಲ್ಲ ಕೇಳಿ, ಅವ್ರಿಗೆ ಬೇರೆ ನಿವೇಶನಗಳನ್ನ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಇತ್ತು. ಆ ಸರ್ಕಾರ ಜವಾಬ್ದಾರಿ ಪ್ರಶ್ನೆಗೆ ಇವಾಗ ಮಾಡ್ತಾ ಉತ್ತರ ಇದೆ. ಕೊಡಿ ಸರ್. ಕೇಳಿ ಕೇಳಿ ಸರ್ಕಾರ ಜವಾಬ್ದಾರಿ ಕೇಳ್ರಿ. ಬಗ್ಗೆನೂ ಮಾತಾಡೋಣ. ಅಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರು ಸರ್ಕಾರದ ಆಸ್ತಿಗಳನ್ನ ರಕ್ಷಣೆ ಮಾಡೋದು ಜವಾಬ್ದಾರಿ ಅವ್ರದ್ದು ಇರ್ತದೆ. ಸರ್ಕಾರದ ಆಸ್ತಿಗಳು ಯಾವುದು ಅಂತ ಅವ್ರಿಗೆ ಗೊತ್ತಿರ್ತದೆ. ತಹಸೀಲ್ದಾರ್ ಆಗಬಹುದು, ಇಒಗಳಾಗಬಹುದು, ಎಲ್ಲಾ ಅಧಿಕಾರಿಗಳಿಗೆ ಸರ್ಕಾರದ ಆಸ್ತಿಗಳ ಬಗ್ಗೆ ಗೊತ್ತಿರ್ತದೆ ಹೊರತು ಜನಪ್ರತಿನಿಧಿಗೆ ಎಲ್ಲರಿಗೂ ಗೊತ್ತಿರ್ತದೆ ಅಂತ ಏನಿಲ್ಲ. ಆಮೇಲೆ ಯಾವುದು ಎವಿಕ್ಷನ್ ಮಾಡಬೇಕಾದ್ದು ಬಿಬಿಎಂಪಿಯ ಪ್ರಾಪರ್ಟಿ, ಅದು Correct. ಬಿಬಿಎಂಪಿಯ ಪ್ರಾಪರ್ಟಿ. ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಯಾವಾಗಲೂ ತೆರವುಗೊಳಿಸಬೇಕಾಗಿತ್ತು, ಮುಂಚೆನೆ ಮಾಡಬೇಕಾಗಿತ್ತು, Correct. Taken. ತಡವಾಗಿ ಮಾಡಿದ್ದಾರೆ. Taken. ಒಂದು Thank you, sir. Thank you. ಆದ್ರೆ ನನಗೆ ನಿವೇಶನಗಳ ಫಾರೂಕ್ ಕೊಡೋದನ್ನ ಅವ್ರಿಗೆ ಪ್ರಶ್ನೆ ಸರ್ಕಾರ ಕೇಳಿಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಫಾರೂಕ್ ಅವ್ರಿಗೆ ಪ್ರಶ್ನೆ ಕೇಳಿಕ್ಕೆ ಇವತ್ತು ನೀವು ಘೋಷಣೆ ನನಗೆ ಮಾಡಿದ್ದಾರೆ. leave ಕೊಟ್ರಿ. Thank ಮುಂದಿನ you for ವಾರದಲ್ಲಿ that. ಅವ್ರಿಗೆ ಎಲ್ಲಾ ನಿವೇಶನಗಳ ಥ್ಯಾಂಕ್ ಯು ಕೊಡಲಾಗ್ತದೆ. ಫಾರೂಕ್ ಅವರೇ, ಅಲ್ಲಿಗೆ ವೆರಿ ಕ್ಲಿಯರ್. ಅಧಿಕಾರಿಗಳ ಜವಾಬ್ದಾರಿ, ಅದು ಮೋದಿ ರಾಜಕಾರಣಿಗಳ ಹೇಳ್ಕೊಳ್ಬೇಕು ಜವಾಬ್ದಾರಿ ಅಲ್ಲ, ಏನು ಮಾಡ್ತಾ ಅಂತಂದ್ರೆ ಇರೋದು ನೀವಲ್ಲ, ಬರೋದು, ಅಕ್ರಮ vote ಯಾರೇ ಕೇಳೋದು. ಇಲ್ಲ ಸರ್, ಕಟ್ಕೊಂಡ್ರ ಇರಿ, ಮೇಲೆ ಇರಿ. ಸೂರು ಕೊಡ್ತೇವೆ ಅಂತ ನೀವು ಹೇಳ್ತಾ ಇರೋದಲ್ಲ. ಫಾರೂಕ್ ಅವರು ಉತ್ತರ ಕೊಡ್ಲಿ. ಫಾರೂಕ್ ಅವರೇ, ಇವತ್ತು ವಸೀಂ ಲೇಔಟ್ ಆಗಿರ್ಬೋದು, ಫಕೀರ್ ಲೇಔಟ್ ಆಗಿರ್ಬೋದು, ಅಲ್ಲಿನ ನಿವಾಸಿಗಳು ನೀವು ಕೂಡ ಕಿವಿ ಕೊಟ್ಟು ಕೇಳಿಸ್ಕೊಳ್ಬೇಕಾಗಿರೋ ನಟರಾಜ್ ಗೌಡ ಅವರ ಸ್ಟೇಟ್ಮೆಂಟ್ ಏನು ಅಂದ್ರೆ, ಅಧಿಕಾರಿಗಳ ತಪ್ಪು, ಶಾಸಕರದ್ದು ಜನಪ್ರತಿನಿಧಿಗಳದ್ದು ಕೆಲಸ ಎಷ್ಟು ಅಂತಂದ್ರೆ ಬರೋದು, ಓಟ್ ಕೇಳೋದು. ಯಾವಾಗ ಅಧಿಕಾರಿಗಳು ಇಲ್ಲಿ ಅಕ್ರಮ ಅಂತ ಹೇಳ್ತಾರೋ, ಓಟ್ ಕೊಟ್ಟ ಜನರು ಅನ್ನೋದನ್ನು ಮರೆತು ಬಿಟ್ಟು ಬುಲ್ಡೋಜರ್ ಹಚ್ಚೋದು. ನೀವು ಮತ್ತೆ ಪ್ರಶ್ನೆ ಮಾಡೋ ಹಾಗಿಲ್ಲ ಜನಪ್ರತಿನಿಧಿಗಳನ್ನ, ಯಾಕಂದ್ರೆ ತಪ್ಪು ಮಾಡ್ತಿರೋದು ಬರೀ ಅಧಿಕಾರಿಗಳು. ಫಾರೂಕ್ ಸರ್, ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು. ಸಿಂಪಲ್ ಆಗಿ ಅವಾಗಲೇ ಖಾನ್ ಸರ್ ಹೇಳ್ದಂಗೆ ಪ್ರತಿಯೊಬ್ಬರು ಕಚೇರಿಗಳು ಅಲ್ಲಿದ್ದಿದ್ದೆ. BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಪ್ರತಿಯೊಬ್ಬರು ಕಚೇರಿ ಇತ್ತು. ನೋಡಿದಿರಾ ಅಂತ ನಾನು ಸೀರಿಯಸ್ ಆಗಿ ನೀವು ಅಲ್ಲಿ ಹೋಗೇ ಇಲ್ಲ ಅಂತ. ಹೌದಾ? ನೀವು ಹೋಗಿದ್ರಾ? ನಾನು ಹೋಗಿದ್ದೀನಿ. ಯಾವಾಗ? ನಾನು ರೆಗ್ಯುಲರ್. ಯಾವಾಗ ಹೋಗಿದ್ರಿ? ಬಿಡ್ರಿ, ಕೇಳ್ರಿ, ನೀವ್ ಹೇಳ್ರಿ. ನೀವ್ ಯಾವಾಗ ಹೋಗಿದ್ರಿ? ಜೂನ್ ತಿಂಗಳಲ್ಲಿ ನಾನು ಹೋಗಿ ಬಂದಿದ್ದೀನಿ. ಜೂನ್ ತಿಂಗಳಲ್ಲಿ ಯಾವ ಬೀದಿಗೆ ಹೋಗಿದ್ರಿ? ಯಾವ ಬೀದಿಗೆ ಹೋಗಿದ್ರಿ? ಎಷ್ಟು ಅಡ್ಡ ರಸ್ತೆಗಳಿದೆ? ಎಷ್ಟು ಅಡ್ಡ ರಸ್ತೆಗಳಿದೆ? DK ಶಿವಕುಮಾರ್ ಹೇಳವ್ರೆ, DK ಶಿವಕುಮಾರ್ ಹೇಳವ್ರೆ, ನೀವ್ ಹೇಳ್ರಿ. ಯಾರು ಏಜೆಂಟ್ಗಳು ಅಂತ ಹೇಳ್ರಿ. ಅವ್ರ ಹೆಸರು ನೀವು ಹೋಗಿದ್ದೀರಲ್ಲ, ಅವರು ನೀವ್ ಹೇಳ್ರಿ. ನೀವು ಹೋಗಿದ್ದೀರಲ್ಲ, ಸಪೋರ್ಟ್ ಅಂತ ನೀವು ಹೋಗಿದ್ದೀರಲ್ಲ, ಎಲ್ಲ ಬರ್ಬೇಕು ನೀವು. ಸರ್ಕಾರಿ ಜವಾಬ್ದಾರಿ ಕೊಡ್ಲಿಕ್ಕೆ ಏನೋ ಹೇಳ್ತಿದೆ. $25,000 ಇಸ್ಕೊಂಡ್ರೆ ಯಾರು ಅಂತ ಹೇಳ್ರಿ. ಅಶೋಕ್ ಗೌಡ್ರೆ ಒಪ್ಕೊಳ್ಳೋಣ, ನಿಮ್ ಕಚೇರಿ ಇರ್ಲಿಲ್ವೇನೋ ಅಂತಾನೆ ಒಪ್ಕೊಳ್ಳೋಣ. ಪ್ರಚಾರಕ್ಕೆ ಹೋಗಿರ್ಲಿಲ್ವಾ ಸರ್ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿಗೆ? ಹೋಗಿರ್ಲಿಲ್ವಾ ಸರ್? ಗೊತ್ತಿರ್ಲಿಲ್ವಾ ಸರ್ ಅಕ್ರಮ ಅಲ್ಲಿ ನಡೆದಿದೆ ಅಂತ ಹೇಳಿ? ಅಕ್ರಮವಾಗಿ ಇವಾಗ ಶೋಭಾ ಕರಂದ್ಲಾಜೆ ಅವ್ರು ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ. ಫಾರ್ ಗಾಡ್ ಸೇಕ್, ಮೇಡಮ್ ಅವರು ಸೆಂಟ್ರಲ್ ಮಿನಿಸ್ಟರು ಸರ್. ಜಮೀರ್ ಅಹಮದ್ ಖಾನ್ ಅವರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇಂದ ದಂಡಾಗಿ ಜನರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವರ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ನಲ್ಲಿ ಕೂರಿಸ್ಕೊಂಡು ಹೋಗಿ ಅಲ್ಲಿ ಅಕ್ರಮವಾಗಿ ಸೆಟಲ್ಮೆಂಟ್ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಮಿನಿಸ್ಟರ್ ಆಗಕ್ ಮುಂಚೆ ಗೊತ್ತಿರ್ಲಿಲ್ವಾ? ಅವ್ರು MP ಕ್ಯಾಂಪೇನ್ಗೆ ಹೋಗಕ್ ಗೊತ್ತಿರ್ಲಿಲ್ವಾ ಸರ್? ನಿಮ್ ಪಕ್ಷಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಿಮ್ MP ಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅಶೋಕ್ ಗೌಡ್ರೆ, ವಿರೋಧ ಪಕ್ಷದ ನಾಯಕರು ಉತ್ತರ ಕೊಡ್ಲಿ ಸರ್, ಅವ್ರು ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ನೋಡಿ, ಇದು ಏನಾಗಿದೆ, ಈ ಸೆಟಲ್ಮೆಂಟ್ಸ್ ಏನಾಗಿದೆ 2023 ಜಾನ್ವರಿಯಿಂದ ನಡ್ಕೊಂಡ್ ಬರ್ತಾ ಇದೆ. ಆದರೆ ಒಂದೇ ಸತಿ ಏಕಾಏಕಿ ಎಲ್ಲರೂ 200 ಜನ ಬಂದ್ಬಿಟ್ಟಿಯಾರಾ? ಅಲ್ಲ, ಇವರು ಪಾರ್ಟಲ್ಲಿ ಬಂದಿದ್ದಾರೆ. ಆದರೆ ವಿಚಾರ ಏನು ಅಂತ ಹೇಳಿದ್ರೆ, ಹೌದು, ನೀವು ಚುನಾವಣೆ ಟೈಮ್ನಲ್ಲಿ ನೀವು ನೋಡಿರಲ್ವಾ? ನೋಡಿರ್ತೀವಿ, ಕಂಪ್ಲೇಂಟ್ ಮಾಡಿರ್ತೀವಿ. ಆದರೆ ಆವತ್ತು ನಾವು ಹೋಗ್ಬಿಟ್ಟಲ್ಲಿ ಆಯ್ತು ಮಾಡಿಸೋಣ. ಆದರೆ ವಿಚಾರ ಏನು ಅಂದ್ರೆ, ಚುನಾವಣೆ ಟೈಮ್ನಲ್ಲಿ ಕಂಪ್ಲೇಂಟ್ ಮಾಡ್ಬಿಟ್ಟು ಯಾರನ್ನೊಬ್ರು ತೆರವು ಮಾಡಿಸ್ತೀನಿ ಅಂತಕ್ಕಂತಹದ್ದು ವಿಚಾರ ಅಲ್ಲ. ವಿಚಾರ ಏನು ಅಂತಂದ್ರೆ, ಗೊತ್ತಿದ್ದು ಇಷ್ಟು ದಿವಸ 2008ರಿಂದ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇವತ್ತು ಡಿಸೆಂಬರ್ 20ನೇ ತಾರೀಕಿಂದ, ಅಥವಾ ಬೇಡ ಡಿಸೆಂಬರ್ 24ನೇ ತಾರೀಕಿಂದ ಎಲ್ಲೋಗಿದ್ದಾರೆ? ಏಕೆ ಕಾಣ್ತಾ ಇಲ್ಲ? ಮೈಯಲ್ಲೇ ಮಯ ಆಗ್ಬಿಟ್ಟಿದ್ದಾರೆ. ನನಗೆ ಅದೇ ಪಾಯಿಂಟ್ ಇರೋದು. ಯಾಕೆ ಅಂತ ಹೇಳಿದ್ರೆ, ಅವರ ಸಪೋರ್ಟರ್ಸು ಏನು DK ಶಿವಕುಮಾರ್ ಅವ್ರು ಹೇಳಿದ್ರು ಪ್ರೆಸ್ ಬೈಟಲ್ಲಿ, ಇವ್ರು ಯಾರಿದ್ದಾರೆ ಅಂತ ಗೊತ್ತು ಅಂತ ಹೇಳಿ, ಯಾರ್ಯಾರ ಹೆಸರುಗಳನ್ನು ನಾನು ಇವತ್ತು ನಾನು ಹೆಸರುಗಳನ್ನು ಇವತ್ತು ಹೇಳ್ತಾ ಇಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ, ಖಂಡಿತವಾಗ್ಲೂ ಹೇಳ್ತೇವೆ. ಆ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ
ಅವ್ರು ಯಾವ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾರೆ, ಯಾರ್ಯಾರು ದುಡ್ಡು ಇಸ್ಕೊಂಡಿದ್ದಾರೆ, ಆ ದುಡ್ಡನ್ನ ಏನಾಯಿತು, ಅವರು ಯಾವ ರೀತಿ SIR ಬರ್ತಿದೆ ಅಂತ ಹೇಳಿ ಯಾವ ರೀತಿ ಮಾಡ್ತಿದ್ದಾರೆ, ಇದೆಲ್ಲವೂ ಸಹ ಸತ್ಯ. ಏಕಾಏಕಿ ಜಮೀರ್ ಅಹಮದ್ ಅವರು ಹೋಗ್ಬಿಟ್ಟಲ್ಲಿ ನಾವು ಇವ್ರಿಗೆ ಮನೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಮನೆ ಕೊಡೋದಕ್ಕೆ ಆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರಿದ್ರು ಅವ್ರು ದುಡ್ಡು ಇಸ್ಕೊಂಡ್ಬಿಟ್ಟವ್ರೆ, ನಾಳೆ ಬಹಿರಂಗ ಆಗ್ಬಿಡುತ್ತೆ ನಮ್ಮ ಕರಪ್ಷನ್ ಅಂತ ಅಂದ್ಬಿಟ್ಟು ಮನೆ ಕೊಡಕ್ ಸ್ಟಾರ್ಟ್ ಮಾಡಿದ್ರ. ಇದು ಪಾಯಿಂಟ್. ಬಿಜೆಪಿ ಉದಾರ ಕಟ್ಟುಕತೆ ನೋಡಿ, ಒಂದ್ ನಿಮಿಷ. ಬಿಜೆಪಿ ಕಟ್ಟುಕತೆ ನೋಡಿ, ದಯವಿಟ್ಟು ತಪ್ಪು ಸಂದೇಶಗಳನ್ನ ಕೊಡಬೇಡಿ. ಯಾಕಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಿಮ್ಮಂತವ್ರು ನಮ್ಮಂತವ್ರು ಹೋಗಿ ಅಲ್ಲಿ ಸೆಟ್ಲ್ ಆಗಿಲ್ಲ, ಬಡವ್ರು ಇರೋದು, ಅರ್ಥ ಆಯ್ತಾ? ಅವ್ರ ಮೇಲೆ ರಾಜಕೀಯ ಮಾಡಬೇಡಿ ನೀವು. ನಿಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಹಿಂದೆ ಬಾಂಗ್ಲಾದೇಶದವ್ರು ಎಷ್ಟು ಜನ ಇದ್ದಾರೆ ನನಗೆ ತೋರಿಸ್ರಿ. ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ತೋರಿಸ್ರಿ. ನೀವ್ ಹೇಳಿದ್ರಲ್ಲ ಅಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ರಿ ನೋಡೋಣ. ತೋರಿಸ್ರಿ. ಸುಮ್ಗಿರಿ ನೀವು ಸುಮ್ಗಿರಿ. ನಿಮಗ್ ಪ್ರಶ್ನೆ ಮಾಡಿದಾಗ ನೀವು ಉತ್ತರ ಕೊಡ್ರಿ. ನೀವು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ರಿ. ನೀವು ನಿಮಗ್ ಪ್ರಶ್ನೆ ಹೇಳ್ತಾ ಇರೋದು ಸುಳ್ಳು ಮಾಹಿತಿಗಳನ್ನ ಕೊಡಬೇಡಿ ದಯವಿಟ್ಟು. ನೋಡಿ ಮೇಡಮ್, ಒಂದ್ ನಿಮಿಷ ಹೇಳ್ತೀನಿ ನೋಡಿ. ಅಲ್ಲಿರುವ ಬೀದಿಗಳಿಗೆ ಎಲೆಕ್ಟ್ರಿಸಿಟಿ ಇತ್ತು, ವಾಟರ್ ಸರ್ವಿಸ್ ಇತ್ತು, ಚೇಂಬರ್ ಕನೆಕ್ಷನ್ ಇತ್ತು, ಕೇಳಿ ದಾರಿ ಇತ್ತು, ದೀಪ ಪ್ರತಿ ಒಂದು ಇತ್ತು. ಕರೆಕ್ಟಾ? ಎಲ್ಲಾರ್ಗು ಅದೆಲ್ಲ ಸ್ಯಾಂಕ್ಷನ್ ಹೆಂಗ್ ಮಾಡಿದ್ರು? ಯಾರ ದುಡ್ಡು? ಅವ್ರ ಸ್ವಂತ ದುಡ್ಡಿಂದ ಹಾಕೊಂಡೆ ಅವ್ರು ಮಾಡ್ಕೊಡ್ರ? ರೋಡ್ ಮಾಡ್ಕೊಡ್ರ? ನೀರ್ ಕನೆಕ್ಷನ್ ತಗೊಂಡ್ರ? ಚೇಂಬರ್ ಕನೆಕ್ಷನ್ ತಗೊಂಡ್ರ? ಅಧಿಕಾರಿಗಳು ಮಾಡ್ಕೊಟ್ರು ಸರ್. ಕರೆಕ್ಟ್ ಅಲ್ವಾ ಮೇಡಮ್? ಇವಾಗ ಯಾವ್ದೋ ಒಂದು ದೊಡ್ಡ ಡೀಲ್ ಆಗಿರುತ್ತೆ, ಯಾವ್ದಾದ್ರು ಬಿಲ್ಡರ್ ಹತ್ರನೋ ಯಾವ್ದೋ ಒಬ್ಬ ಕಾಂಪ್ಲೆಕ್ಸ್ ಮಾಡೋರ್ಗೋ ಅಥವಾ ಯಾರಾದ್ರೂ ಮಾಲ್ ಮಾಡೋರ್ಗೆ ಮುಂದೆ ದಿನಗಳಲ್ಲಿ ಬರುತ್ತಿದ್ದು, ಎಲ್ಲೂ ಹೋಗಲ್ಲ, ಇದು ಮುಂದೆ ಬರುತ್ತೆ. ಯಾಕಂದ್ರೆ ಇವಾಗ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ ನ್ಯಾಷನಲ್ ಯಾವ್ದಿದು ನಮ್ದು ಕೋರಮಂಗಲ, ಅದ್ರ ಎದುರಿಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ, ಅದು ಹಂಗೆ ಆಗಿದ್ದು. LR ನಗರ್ ಮತ್ತೆ ಕೋರಮಂಗಲ ಅದು ಸೇಮ್ ಹಂಗೆ ಆಗಿದ್ದು. ಇವತ್ತು ಏನ್ ನಡೀತಾ ಇದೆ ಅಲ್ಲಿ? ದೊಡ್ಡದಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫಸ್ಟ್ ಏನ್ ಮಾಡಿದ್ರು, ತಣ್ಣಗ್ ಮಾಡೋದಕ್ಕೆ ಸ್ವಲ್ಪ ವರ್ಷ ಬಿಟ್ಬಿಟ್ರು. ಇದೇ ರೀತಿ ಇಲ್ಲೂ ಮಾಡ್ತಾರೆ. ಎಲ್ಲ ತಗೊಂಡೋಗಿ ಇವಾಗ ಹೇಳಿದ್ರಲ್ಲ, ಕ್ವಾರ್ಟರ್ಸ್ಗಳು ನೀವು ಕರೆಕ್ಟಾಗಿ ಹೋಗ್ಬಿಟ್ಟು ನೋಡಿ, ಒಂದ್ಸಲಿ ತನಿಖೆ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿರುವ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಹೇಳ್ತಾವ್ರೆ ಟೆಂಟಿಂದ ತಗೊಂಡೋಗಿ ಏನೋ ತಾಜ್ ಮಹಲ್ ನಲ್ಲಿ ತಗೊಂಡೋಗಿ ಇಟ್ಟಂಗೆ ಮಾತಾಡ್ತಾ ಇದ್ದಾರೆ. ಅಲ್ಲೂ ಹೋಗಿ ನೋಡಿ ಯಾವ ರೀತಿ ವ್ಯವಸ್ಥೆಗಳಿರುತ್ತೆ ಅಂತ. ನೀರ್ ಬರಲ್ಲ ಅಲ್ಲಿ, ಚರಂಡಿ ಸಪ್ಲೈ ಇರಲ್ಲ ಸರಿಯಾಗಿ, ಎಲೆಕ್ಟ್ರಿಕ್ ಬಿಲ್ ಬರಲ್ಲ. ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು. ಸರ್, ಒಂದ್ 2 ನಿಮಿಷದ ಸಹನೆ ನಮ್ ಜೊತೆಯಲ್ಲಿ ಇರ್ಲಿ. ನಾನು ಮೋಹನ್ ಗೌಡ್ರನ್ನ ಮಾತಾಡ್ಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಮೋಹನ್ ಗೌಡ್ರೆ, ಈ ತಾರತಮ್ಯ ಅನ್ನೋದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋ ಕನ್ನಡಕ ಹಾಕೊಂಡು ನೋಡುವಾಗ ಸ್ವಾಭಾವಿಕವಾಗಿ ಆಗುವಂಥದ್ದು. ಇಂತಹ ಅನೇಕರು ಅಕ್ರಮವಾಗಿ ನೆಲೆಸಿದ್ದವರ ಒತ್ತುವರಿ ತೆರವು ಆಗೋಗಿದೆ. ಅವ್ರಿಗೆಲ್ಲ ಪರಿಹಾರಗಳು ಕೊಡೋ ಚಿಂತನೆ ಯಾವ ಸರ್ಕಾರಕ್ಕೂ ಬಂದಿಲ್ಲ. ಈಗ ಅಲ್ಲಿ ಮುಸಲ್ಮಾನರು ಇದ್ದಾರೆ ಅನ್ನೋ ಕಾರಣಕ್ಕೆ, ಇಂಟರ್ನ್ಯಾಷನಲ್ ಲೆವೆಲ್ ಅಟೆನ್ಷನ್ ಅಲ್ಲಿ ಸಿಗ್ತಿದೆ ಅನ್ನೋ ಕಾರಣಕ್ಕೆ ಈಗ ಮಮತೆ ಎಲ್ಲ ಬರ್ತಿದೆ ಅನ್ನೋ ಆರೋಪ. ನೋಡಿ, ಈ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಕಳೆದ 2.5 ವರ್ಷಗಳಿಂದ ನಾವು ಅಕ್ಷರಶಃ ಕರ್ನಾಟಕ ರಾಜ್ಯದಲ್ಲಿ ನಾವು ಹಿಂದೂಗಳು ಅಂದ್ರೆ ಒಂದು ರೀತಿಯಲ್ಲಿ ರಕ್ತರಂಜಿತವಾದ ಔರಂಗಜೇಬ ಟಿಪ್ಪು ಸುಲ್ತಾನ್ ಆಡಳಿತವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ನೀವು ನೋಡಿ ಇವತ್ತು ಒಂದ್ ನಿಮಿಷ ಮೋಹನ್ ಗೌಡ್ರೆ 2025ನೇ ಇಸ್ವಿದ್ ಮಾತಾಡ್ರಿ. 2025 ಮಳೆಗಾಲದ ಅಧಿವೇಶನ ಹಿಂದಿನ ಬಜೆಟ್ ಅಲ್ಲಿ 10,000 ಕೋಟಿ ರೂಪಾಯಿನ ಇವತ್ತು ಅವರೇ ಕೊಟ್ಟಿರುವಂತದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಖಾನ್ ಅವರು ಬೀದರ್, ಗುಲ್ಬರ್ಗ, ಬಿಜಾಪುರ ಎಲ್ಲ ಕಡೆಗಳಲ್ಲಿ ಸುಮಾರು 5,000 ಹಿಂದೂ ರೈತರ ಜಮೀನುಗಳನ್ನ ಇವತ್ತು ವಕ್ಫ್ ಬೋರ್ಡ್ಗೆ ಬಂದಿರುವಂತದ್ದು. ಇವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಅಧಿಕಾರ, ಈ ಸಂಪತ್ತಿನ ಮೇಲೆ ಅಧಿಕಾರ ಮುಸ್ಲಿಮರಿಗಿದೆ ಅಂತೇಳಿ ಅವ್ರಿಗೆ ಕೊಡ್ಬೇಕಂದ್ರೆ ಅದನ್ನ ಅಕ್ಷರಶಃ ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಈ ರಾಜ್ಯದಲ್ಲಿ ಓಲೈಕೆ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಅಂತೇಳಿ ಇವತ್ತು ಕೋಗಿಲೆ ಲೇಔಟ್ ಅನ್ನೋ ಜ್ವಲಂತ ಉದಾಹರಣೆ ಇದೆ. ಅಕ್ರಮವಾಗಿ ಯಾವುದೇ ಆಧಾರ್ ಕಾರ್ಡ್ ಇಲ್ಲದೆ ಕೇರಳದ ಒಬ್ಬ ಮಂತ್ರಿ, ಒಬ್ಬ ಸಂಸದ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅಲ್ಲಿ ಒಬ್ಬ ಮುಸ್ಲಿಮರು
ಮುಸ್ಲಿಮರ ಓಲೈಕೆಗೆ ಅವ್ರ ಮಾತಿಗಾಗಿ ಇವತ್ತು ಆ ವೇಣುಗೋಪಾಲ್ ಯಾರವರು ಇವತ್ತು ಸ್ವಂತ ಅವರ ಮಾತಿಗಾಗಿ ಇವತ್ತು ಸರ್ಕಾರದ ಜಮೀನನ್ನ ಸೈಟ್ ಅನ್ನ ನಮ್ಮ ಟ್ಯಾಕ್ಸ್ ಹಣವನ್ನ ಇವತ್ತು ಆ ಅಕ್ರಮ ನುಸುಳುಕೋರರಿಗೆ ಅಕ್ರಮವಾಗಿ ಅಲ್ಲಿ ಮನೆ ಕೊಟ್ಕೊಂಡಿರುವಂತಹ ಮೋಹನ್ ಗೌಡ್ರೆ, ಬಹಳ ಗಂಭೀರವಾದ ಆರೋಪ ನೋಡಿ. ನಿಮ್ಮ ಹತ್ರ ದಾಖಲೆ ಇಲ್ಲದೆ ಇರೋರೆಲ್ಲ ಅಕ್ರಮವಾದವರು ಹೆಂಗ್ ಹೇಳ್ತೀರಿ? ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಇಟ್ಬಿಟ್ಟು ಮಾತಾಡ್ರಿ. ಅಲ್ಲಿ ಕನ್ನಡಿಗರೇ ಇರ್ಬೋದು, ಕೋಗಿಲು ಬಡಾವಣೆ ನನ್ನ ಆರೋಪ ಏನಂತ ಹೇಳಿದ್ರೆ ಅವರು ಇವತ್ತು ಏನು 2023ರಲ್ಲಿ ಯಾವುದೇ ಸೈಟ್ ಇಲ್ಲದೆ ಇರುವಂತದ್ದು ಕಳೆದ 2 ವರ್ಷದಲ್ಲಿ ಇವತ್ತು ಯಾವ ಆಧಾರದ ಮೇಲೆ ಅವರಿಗೆ ಅಲ್ಲಿ ID ಕಾರ್ಡ್ ಬಂತು? ಸರ್ಕಾರಿ ಜಮೀನಲ್ಲಿ ID ಕಾರ್ಡ್ ಕೊಟ್ಟವರು ಯಾರು? ಹಾಗಾಗಿ ಯಾವ ಆಧಾರದ ಮೇಲೆ ಅವರು ಅಧಿಕೃತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಹಾಗಾಗಿ ಅವರು ಅಕ್ರಮ ಅಲ್ವಾ? ಇವತ್ತು ಅವರು ಅಧಿಕೃತವಾಗಿ ಕರ್ನಾಟಕದವರು ಅಂತ ಯಾರು ಹೇಳ್ತಾರೆ? ಅದ್ರ ವೆರಿಫಿಕೇಶನ್ ಆಗ್ಬೇಕಾಗಿದೆ. ನಾನು ಹೇಳ್ತಾ ಇದ್ದೇನೆ, ಇದನ್ನ ಹೆಲ್ಡ್ ಅಪ್ ಆಗ್ಬೇಕಾಗಿದೆ, ಇದನ್ನ ನ್ಯಾಯಾಂಗ ತನಿಖೆ ಆಗ್ಬೇಕಾಗಿದೆ. ಎಲ್ಲಿವರೆಗೆ ಅಲ್ಲಿ ಪೂರ್ಣ ರೀತಿ ಅವ್ರು ಯಾರು ಐಡಿಯಾ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಪೂರ್ಣ ಪ್ರಕ್ರಿಯೆ ನ್ಯಾಯಾಂಗ ಪ್ರಕ್ರಿಯೆ ಮೂಲಕ ಆಗದೆ ಅವರಿಗೆ ಸೈಟ್ ಅಲಾಟ್ ಆಗಬಾರ್ದು. ಯಾಕಂದ್ರೆ ಇವತ್ತು ಸರ್ಕಾರದ 15 ಲಕ್ಷ ರೂಪಾಯಿಗಳ ಜಮೀನು ಸೈಟ್ ಅನ್ನ ಇವತ್ತು ಬಡವರ ಸೈಟ್ ಅನ್ನ ಒಂದು ನಿಮಿಷ ಮಾತಾಡಬೇಡಿ, ಬಡವರ ಸೈಟ್ ಅನ್ನ ಯಾರಿಗೂ ಮತ ಬ್ಯಾಂಕ್ ಕೊಡುವಂತ ಜಮೀನಿಂದ ಕೊಡ್ಲಿ. DK ಶಿವಕುಮಾರ್ ಅವರು ಅವರ ಸ್ವಂತ ಆಸ್ತಿಯಿಂದ ಸರ್ಕಾರದ ಆಗಬಾರ್ದು. ಆ ಒಂದು ಸೈಟ್ ಸಿಗಬೇಕು. ಸರ್ಕಾರ ಮಾಡುತ್ತೆ. ಯಾರ ಮೂಲಭೂತವಾದಿಗಳು ಯಾರ ಸಮಾಜ ಘಾತಕರು ಏನೋ ಹೇಳ್ಬಿಟ್ರು ಅಂತ ಸರ್ಕಾರ ಕೆಲಸ ಮಾಡಲ್ಲ. ಅಪೋಸ್ ಮಾಡ್ತಾರೋ ನಟರಾಜ್ ಗೌಡ್ರೆ ಒಂದು ಹಕ್ಕಿದೆ, ಸಂವಿಧಾನ ಹಕ್ಕುಗಳನ್ನ ಕೊಟ್ಟಿದೆ, ಹಾಗಾಗಿ ಅದನ್ನ ಕೇಳಬಹುದು, ಸರ್ಕಾರ ಕೊಡಬಹುದು. ಅವಕಾಶ ಇಲ್ಲ. ಅನ್ಸಿದ್ರೆ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಅಪೀಲ್ ಮಾಡ್ಕೊಂಡು. ನನ್ನ ಅನುಮಾನ, ನೀವೇನ್ ಹೇಳ್ತಿದ್ರಿ ಮೂಲಭೂತವಾದಿಗಳು ಕೆಲವರು ಅಂದಿದ್ರಲ್ಲ, ಯಾರನ್ನ ಹೇಳಿದ್ದು? ನಿಮ್ಮ ಪಾರ್ಟ್ನರ್ ಪಿಣರಾಯಿ ವಿಜಯನ್ ಅವ್ರಿಗೆ ಹೇಳ್ತಾ ಇದ್ದೀರಾ ಸರ್? ಕರ್ನಾಟಕದಲ್ಲಿ ಇದನ್ನ ಯಾರು ಅಪೋಸ್ ಮಾಡ್ತಾ ಇದಾರೆ, ಅವ್ರು ಮನೆ ಕೊಡಬೇಡಿ ಅಂತ ಯಾರು ಹೇಳ್ತಾರೋ ಅವರೆಲ್ಲರೂ ಮೂಲಭೂತವಾದಿಗಳು, ಸಮಾಜ ಘಾತಕ ಶಕ್ತಿಗಳು ಅಷ್ಟೇ. ಅಕ್ರಮ ಚೆಕ್ ಮಾಡ್ತಾರೆ, ಅಕ್ರಮ ಚೆಕ್ ಮಾಡ್ತಾರೆ, ಚೆಕ್ ಮಾಡಿದ್ರೆ ಸಾಗಾ ಸಂಘ ಯಾರು ಗೊತ್ತಲ್ಲ, ಸಾರಾ ಸಂಘ ಯಾರು ಗೊತ್ತಲ್ಲ. ಭೀಮಪ್ಪ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಆಯ್ತು ಸರ್, ನಿಮಗೆ ಬರ್ತೀನಿ ಸರ್ ವಾಪಸ್ಸು. ಭೀಮಪ್ಪ ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರಾ ಸರ್? ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಷಮೆ ಇರಲಿ ಸರ್, ತಡವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಕ್ರಮವಾಗಿ ಮನೆ ಕಟ್ಕೊಂಡವರನ್ನ ನಾವಲ್ಲಿಂದ ಜಾಗ ಖಾಲಿ ಮಾಡಿಸ್ತೀವಿ, ಯಾಕಂದ್ರೆ ಸರ್ಕಾರದ ಪ್ರಾಪರ್ಟಿಲಿ ಬಂದ್ಕೊಂಡು ಶೆಡ್ ಹಾಕೋಕು ಯಾರಿಗೂ ಅನುಮತಿ ಇಲ್ಲ, ಟೆಂಟ್ ಹಾಕೋಕು ಅನುಮತಿ ಇಲ್ಲ. ಫೇರ್ ಎನಫ್ ಸರ್, ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಇದು. ಆದ್ರೆ ಪಕ್ಕದ ರಾಜ್ಯದಲ್ಲಿ ಚುನಾವಣೆ ನಡೀತಿದೆ ಅನ್ನೋ ಕಾರಣಕ್ಕೆ ನಮ್ಮ ರಾಜ್ಯದ ನಿಯಮಗಳನ್ನು ಗಾಳಿಗೆ ತೂರಲಾಗತ್ತೆ, ನಮ್ಮ ರಾಜ್ಯದ ಕಾನೂನನ್ನ ಕೂಡ ಪಕ್ಕಕ್ಕಿಡ್ಲಾಗತ್ತೆ. ಇದನ್ನ ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಸರ್? ಉತ್ತರ ಕೊಡ್ಲಿ ಭೀಮಪ್ಪ. ಏನಾಗಿದೆ ಅಂದ್ರೆ, ಈ ಕರ್ನಾಟಕದ ಮುಖ್ಯಮಂತ್ರಿಗಳು ಅಥವಾ ಅದರಲ್ಲಿ ಇರ್ತಕ್ಕಂಥ ಸಚಿವರು ಈ ಕಾಂಗ್ರೆಸ್ ವರಿಷ್ಠರನ್ನ ಓಲೈಸುವ ಸಲುವಾಗಿ, ಅದರಲ್ಲಿ AICC ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವ್ರನ್ನ ಓಲೈಸುವ ಸಲುವಾಗಿ ಇವತ್ತು ಏನ್ ಮಾಡ್ತಿದ್ದಾರೆ ಅಂದ್ರೆ, ಕರ್ನಾಟಕ ರಾಜ್ಯದ ಬಡ ಜನರು ಕಟ್ಟಿದಂತ ತೆರಿಗೆ ದುಡ್ಡನ್ನು ಇವತ್ತ ಅವರು ಕೇರಳಕ್ಕೆ ಕೊಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ದುರಂತ. ಯಾಕಂದ್ರೆ ಕೋಗಿಲ್ ಬಡಾವಣೆಯಲ್ಲಿ ಇವತ್ತೇನ್ ಹಣ ಕೊಡ್ತಿದ್ದಾರೆ, 11,20,000ದಲ್ಲಿ ಮನೆ ಕಟ್ತಿದ್ದಾರೆ. ಒಂದು ಮಾತನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಈಗ ಏನಾಗಿದೆ ಅಂದ್ರೆ, ನಮ್ಮ ಭಾಗದಲ್ಲಿ 2019ರಲ್ಲಿ ಪ್ರವಾಹ ಬಂದಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ. ಅವಾಗ ಒಂದು ಮನೆಗೆ 5 ಲಕ್ಷ ರೂಪಾಯಿ ಕೊಡ್ತು ಅಂದ್ರೆ ಇವರ ಪೂರ್ತಿ ಹಣವನ್ನು ಕೊಡ್ಲಿಲ್ಲ. ಆದ್ರಿಂದ ನಾವ್ ಏನ್ ಮಾಡಿದ್ವಿ ಅಂದ್ರೆ 960 ಜನರಿಗೆ ಮನೆ ಕೊಟ್ಟಿಲ್ಲ. ಇವತ್ ಖಾನಾಪುರ ಆಗಿರ್ಬೋದು, ಚಿಕ್ಕೋಡಿ, ಅರಬಾವಿ, ಮೂಡಲ್ಗಿ, ನಾವೊಂದು ಹೈಕೋರ್ಟ್ದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ದಾಖಲಿಸುವಂತ ಪ್ರಸಂಗ ಬತ್ತಿಲ್ಲ. ಮನೆ ಕಳ್ಕೊಂಡ್ರೆ ಇಲ್ಲಿ 5 ಲಕ್ಷ ರೂಪಾಯಿ ಮನೆ ಪೂರ್ತಿ ಕೊಟ್ಟಿಲ್ಲ. ಇನ್ನ 960 ಜನರಿಗೆ ಮನೆ ಬರ್ಬೇಕು. ಅಂತದ್ರಲ್ಲಿ ಸರ್ಕಾರ ಇವತ್ತು ಯಾರನ್ನೋ ಓಲೈಸುವ ಸಲುವಾಗಿ
11 ಲಕ್ಷ 20,000 ರೂಪಾಯಿ ಮನೆ ಕೊಡೋದು ಬಹಳ ದುರ್ದೈವ ಸಂಗತಿ. ಈ ಸಾರ್ವಜನಿಕರ ತೆರಿಗೆ ಹಣವನ್ನ ಕೊಡ್ಲಿಕ್ಕೆ ಇವ್ರ ಅನುಮತಿ ಯಾರು ಕೊಟ್ರ ಅಂತ ಹೇಳಿ, ಆದ್ರಿಂದ ನಾನು ಕಾನೂನಾತ್ಮಕ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮ್ಯಾಗೆ ಕೇಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಮನೆಗಳಿಗೆ ಕೇವಲ 2,80,000 ರೂಪಾಯಿ ಕೊಡ್ತಾರೆ ಕೂಡ ಇಲ್ಲಿ. 2,80,000 ರೂಪಾಯಿ ಕೊಡ್ತಾರೆ. ಕೇಳಬೇಕು ದಯವಿಟ್ಟು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತುದವರು ನೀವು ರಾಜ್ಯ ರಾಜಕಾರಣ ನೀವು ರಾಜಕೀಯ ಕನ್ನಡ ನೋಡ್ಬೇಕು. ಭೀಮಪ್ಪ ಅವ್ರು ಮಾತ್ರ ಎಲ್ಲಾರ್ದು ಮೈಕ್ ಮೈಕ್ ವಾಪಸ್ ಬರ್ತೀನಿ. ಭೀಮಪ್ಪ ಅವ್ರು ಮಾತ್ರ ಸ್ಕ್ರೀನ್ ತಗೊಳ್ಳಿ. ಭೀಮಪ್ಪ ಅವ್ರು ಮಾತ್ರ ಸ್ಕ್ರೀನ್ ಅಲ್ಲಿ ರಿಕ್ವೆಸ್ಟ್ ಯು. ಭೀಮಪ್ಪ ಅವ್ರ ಮಾತ್ರ ವಾಯ್ಸ್ ಏನಾರ. ಭೀಮಪ್ಪ ಸರ್, ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಪಸ್ ಬರೋಣ ವಾಸ್ತವಕ್ಕೆ. ಇವಾಗ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ 2.5 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು ಎಚ್ಚೆತ್ಕೊಳ್ಳಿ ಸರ್. ಭೀಮಪ್ಪ ಸರ್, ನಾನು ನೇರವಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ಭೀಮಪ್ಪ ಅವರೇ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಮಾಡಿದಿದ್ರೆ ಬಹುಶಃ ನೀವು ಮನೆ ಬೇಕು, ಪರಿಹಾರ ಬೇಕು ಅಂತ ಹೇಳಿ ಕೋರ್ಟ್ ವರ್ಗೂ ಹೋಗೋಷ್ಟಿರ್ಲಿಲ್ಲ ಸರ್. ಕೇರಳದಲ್ಲಿ ಚುನಾವಣೆಯಲ್ಲಿ ನಿಮ್ಮ ಬಾಗಲಕೋಟೆ, ಬಿಜಾಪುರ ಜನರ ಸಂಕಷ್ಟ ಕೂಡ ಅಲ್ಲಿ ವೋಟ್ ಬ್ಯಾಂಕ್ ಆಗತ್ತೆ ಅನ್ನೋಂಗಿದ್ರೆ ನೀವು ಕೋರ್ಟ್ ವರ್ಗೂ ಹೋಗೋಂಗಿರ್ಲಿಲ್ಲ ಸರ್. ಕೇರಳದಲ್ಲಿ ಚುನಾವಣೆ ನಿಮ್ಮ ಭಾಗದ ಜನರು ಉತ್ತರ ಕೊಡ್ಲಿ ಸರ್. ಅವರು ಉತ್ತರ ಕೊಡ್ಲಿ ಸರ್. ಅವ್ರು ಉತ್ತರ ಕೊಡ್ಲಿ. ಈಗ ಮೊನ್ನೆ ಜನವರಿಯಲ್ಲಿ ನೋಟಿಫಿಕೇಶನ್ ಆಗಿದ್ದಾರೆ. ಅದು 960 ಜನರಿಗೆ ದುಡ್ಡು ಕೊಟ್ಟಿಲ್ಲ ಸರ್ಕಾರ. 5 ಲಕ್ಷ ರೂಪಾಯಿ ಹೇಳಿದೆ, ಅಲ್ಲಿ ಕೊಡ್ತೀರಿ 11 ಲಕ್ಷ 20,000 ರೂಪಾಯಿದು. ಈ ಮೊದಲು ವಯನಾಡಲ್ಲಿ ಏನಾಗಿದ್ದಾರ ಫ್ಲಡ್ ಬಂದು ಮನೆಗಳೆಲ್ಲ ಹೋಗಿತ್ತು, 100 ಮನೆಗಳು. ಅಲ್ಲಿ ಒಂದು ಮನೆಗೆ ತಲಾ 10 ಲಕ್ಷ ರೂಪಾಯಿ ಅಂತ 10 ಕೋಟಿ ರೂಪಾಯಿ ಕೊಟ್ರಿ. ದುಡ್ಡು ಯಾರ್ದದು? ಏನ್ ಕೇರಳ ಸರ್ಕಾರದ, ಕರ್ನಾಟಕ ಸರ್ಕಾರದ ಬಡ ಜನರು ಕಟ್ಟಿದಂತ ತೆರಿಗೆ ದುಡ್ಡು ಅದ. ಅದನ್ನ ನೀವು ಯಾವ್ದೋ ರಾಜಕೀಯ ಉದ್ದೇಶಕ್ಕೆ ನಾಳೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಕ್ಕಿಲ್ಲ ಯಾರೋ ತಿಳಿಕೆರಂಗ ಅವ್ರಿಗೆಲ್ಲ ಹೆದರ್ಕೊಂಡ ಈ ರೀತಿ ಅವ್ರ ಗುಲಾಮರಾಗಿ ನೀವು ಕೆಲಸ ಮಾಡಬಾರ್ದು. ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಬಡವರ ಮನೆ ಕಟ್ಕೊಡ್ಲಿ ಬೇಡ. ನಮ್ ಕಡೆ 2,80,000 ರೂಪಾಯಿ ಮನೆ, ನಮ್ ಕಡೆ ಕೊಡ್ಬೇಕು 11 ಲಕ್ಷ ರೂಪಾಯಿ ಮನೆ. ಬರೀ ತಾರತಮ್ಯ ಮಾಡ್ತಾರೆ ಇವ್ರು. ಅವರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಪರಿಹಾರ ನಮಗೆ ಕೊಡ್ಲಿಲ್ಲ. ಅವರು RSS ಇವಾಗ 2,80,000 ರೂಪಾಯಿ ಮನೆಗಳು ನಮ್ಮಲ್ಲಿ, ಅಲ್ಲೇ 11 ಲಕ್ಷ 20,000 ರೂಪಾಯಿ ಮನೆ. ಇವತ್ತು ನಮ್ಮ ಕಡೆ ಆಯ್ತು ಸರ್, ನಿಮ್ ಕಿರ್ಚಾಟ ಆಗಿದ್ರೆ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಈಗ ಬಿಜೆಪಿ ಸರ್ಕಾರ ಕೇಳಿಸ್ಕೊಳ್ಳಿ, ನಿಮ್ಗೆ ಪ್ರಶ್ನೆ. ಬಿಜೆಪಿ ಸರ್ಕಾರ ಇರ್ತಾನು ಸಿಗಬೇಕಾದ ಪರಿಹಾರ ಸಿಗ್ಲಿಲ್ಲ ಅನ್ನೋದನ್ನ ನೀವು ಒಪ್ಕೊಳ್ತೀರಾ? ಇದು ನಾವು ಸರ್ಕಾರ ಬಗ್ಗೆ ಮಾತಾಡಕ್ತಿಲ್ಲ, ರಾಜಕಾರಣ ಬಗ್ಗೆ ಮಾತಾಡಕ್ತಿಲ್ಲ. ನಮ್ ಕಡೆ 5 ಲಕ್ಷ ರೂಪಾಯಿ ಮನೆಗಳು ದುಡ್ಡು ಕೊಟ್ಟಿಲ್ಲ. ನೀವು ಬರೀ ತೋರಿಸ್ತು ನಾವು ರಾಜಕಾರಣದಲ್ಲಿ ಮಾತಾಡಬಾರ್ದು. ನಟರಾಜ್ ಗೌಡ್ರಿಗೆ ಅನುಮಾನ ಇದೆ, ನೀವು ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ, ನೀವು RSS ಓಲೈಕೆ ಮಾಡ್ತಿದ್ದೀರಿ ಅಂತ ಹೇಳಿ. ಅದಕ್ಕೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಬಿಜೆಪಿ ಸರ್ಕಾರ ಇರ್ಬೇಕಾದ್ರೂ ಕೂಡ ಪರಿಹಾರ ಸಿಗಬೇಕಾಗಿದ್ದು ಡಿಲೇ ಆಯ್ತು ಅನ್ನೋದು ನೀವು ಒಪ್ಕೊಳ್ತೀರಾ? ಹೌದು ಇಲ್ಲ ಅಷ್ಟೇ ಉತ್ತರ ಬೇಕು. ಅಲ್ಲ ರೀ, ನಾವು ರಾಜಕಾರಣ ಮಾಡ್ತಾ ಇಲ್ಲ. ಈ ಕರ್ನಾಟಕ ದುಡ್ಡು ಅಲ್ಲೇ ಕೊಟ್ರಿ ಇವ್ರು. ವಯನಾಡಿಗೆ ಯಾಕೆ ಕೊಟ್ರಿ ಲಾಸ್ಟ್ ಟೈಮು? ಮತ್ತೆ ಇವಾಗ ಯಾಕೆ ಕೊಡ್ಬೇಕು? ಅಕ್ರಮ ಅವ್ರು ನೀರಿನ ಕನೆಕ್ಷನ್ ಕೊಟ್ರಿ, ಎಲ್ಲ ಕೊಟ್ರಿ. ಈಗ ಹಿಂದೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೂ ಪರಿಹಾರ ಸಿಕ್ಕಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ್ 2.5 ವರ್ಷ ಆಯ್ತು, ಆದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನೋದು ನಿಮ್ಮ ಮಾತು. ಅಂಕಿ ಸಂಖ್ಯೆ ಸಹಿತ ಕೊಡ್ತೀವಿ ನಾವು. ನಮ್ದೇನ್ ಯಾವ ಬಿಜೆಪಿ ಸರ್ಕಾರ ಇರ್ಲಿ, ಕಾಂಗ್ರೆಸ್ ಸರ್ಕಾರ ಇರ್ಲಿ, ರಾಜಕೀಯ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಮ್ ಕಡೆ 2,80,000 ರೂಪಾಯಿ ಮನಿ ಕೊಡ್ತೀರಿ. ಈಗ ಅಲ್ಲಿ 11,20,000 ಯಾಕೆ ಕೊಟ್ರಿ ಅವ್ರಿಗೆ? 2,80,000 2 ಬಿಸ್ತುಕ್ ಬರೋದಿಲ್ಲ. ಇಲ್ಲಿ ಕಟ್ಟಡ ಕಾರ್ಮಿಕರ ಪಗಾರ ಆಗುವುದಲ್ಲ. ಈಗ ಮುಖ್ಯಮಂತ್ರಿ ತಿಳಿದಿಲ್ಲ. ಮೊದಲನೇ ಪ್ರಶ್ನೆ ಒಂದು, ಕರ್ನಾಟಕದ ಬಡ ಜನರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಕಟ್ಟಿದಂತ ತೆರಿಗೆ ದುಡ್ಡನ್ನ ಇವತ್ತು ನೀವು ಯಾರೋ AICC ಪ್ರಧಾನ ಕಾರ್ಯದರ್ಶಿ ಹೇಳಿದ ತಿಳ್ಕೆರೆ ಇವತ್ತು ನಿನ್ನೆ ರಾತ್ರಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ದುಡ್ಡು ಕೊಡುವಂತ ನಟರಾಜ್ ಗೌಡ್ರೆ, ಆಯ್ತು ಬಿಜೆಪಿ RSS ಕಾಂಗ್ರೆಸ್ ಎಲ್ಲದನ್ನು ಬಿಟ್ಬಿಡೋಣಪ್ಪ. ಸರ್ಕಾರವಾಗಿ ನಿಮ್ಮ ಪಕ್ಷ ಸರ್ಕಾರವನ್ನ ನಡೆಸ್ತಾ ಇರುವ ಪಕ್ಷವಾಗಿ ಇರೋ ನಿಯಮವನ್ನ ಗಾಳಿಗೆ ತೂರ್ಲಿಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಾ ಸರ್? ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ನೆಲೆಸಿರುವವರಿಗೆ ಪರಿಹಾರ ಕೊಡೋ ಹಾಗಿಲ್ಲ ನಿಯಮ ಸರ್. ಇದು RSS ಬಿಜೆಪಿನೋ ಕಾಂಗ್ರೆಸ್ ಅಲ್ಲ, ಇಟ್ ಈಸ್ ಅ ರೂಲ್.
ರೂಲ್ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಸೇಮ್. ಆದ್ರೆ ಕಾಂಗ್ರೆಸ್ನವರು ಈ ರೂಲ್ ಅನ್ನೇ ಇದೀಗ ಬ್ರೇಕ್ ಮಾಡಿ ಮಾನವೀಯತೆಯ ಆಧಾರದ ಮೇಲೆ ಫ್ಲಾಟ್ ಗಳನ್ನ ಕೊಡ್ತೀವಿ ಅಂದ್ರೆ ಇದನ್ನ ಓಲೈಕೆ ಅಂದಲೇ ಇನ್ನೇನ್ ಹೇಳೋದು ಸರ್? ಓಲೈಕೆ ಅನ್ನೋ ಕಾರಣ ಇಲ್ದಿದ್ರೆ ರೂಲ್ ಬ್ರೇಕ್ ಮಾಡ್ಲಿಕ್ಕೂ ಕೂಡ ಸರ್ಕಾರ ಮುಂದಾಗ್ಲಿಕ್ಕೆ ಬೇರೆ ಏನ್ ಕಾರಣ ಇದೆ ನಟರಾಜ್ ಗೌಡ್ರೆ? ಸರ್ಕಾರಕ್ಕೆ ಪರಮಾಧಿಕಾರ ಇದೆ. ಯಾವುದೇ ರೀತಿಯ ರಾಜ್ಯದ Rule break ಮಾಡ್ಬೋದು. ಕೇಳಿ ರಾಜ್ಯದ ಯಾವುದೇ ನಿವಾಸಿ, ಯಾವುದೇ ಪ್ರಜೆ ಅವ್ರಿಗೆ ಮನೆ ಇಲ್ಲ ಅಂದ್ರೆ ಸರ್ಕಾರ ಮಾನವೀಯತೆ ದೃಷ್ಟಿನಲ್ಲಿ ಅವರನ್ನ ಕೊಡ್ಸಿ ಸರ್, ನೋಡ್ಕೊಂಡು ಭೀಮಪ್ಪ ಗಡದವ್ರು ಹೋರಾಟ ಮಾಡ್ತಿದ್ರಲ್ಲ, ಕೊಡ್ಸಿ ಸರ್ ಅದಕ್ಕೆ. ಕೊಡ್ಸಿ ಸರ್ ಅವರೆಲ್ಲ ರಾಜಕೀಯ ಮಾತಾಡಕ್ ಬಂದವರಿಲ್ಲ, ರಾಜಕೀಯ ಮಾತಾಡೋಲ್ಲ. ಇದು ಸರ್ಕಾರ. ಗಣಪನವ್ರು ಏನ್ ಹೇಳ್ತಾ ಇದ್ರು? ಅವ್ರು ಏನ್ ಹೇಳ್ತಾ ಇದ್ರು? ಬೊಮ್ಮಾಯಿ ಸರ್ಕಾರ ಪರಿಹಾರ ಅವರು ರಾಜಕೀಯ ಮಾತಾಡಕ್ ಬಂದಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾಗ ನಮ್ಗೆ ಅನುದಾನ ಕೊಡ್ಲಿಲ್ಲ, ಅಥವಾ ನಮ್ಗೆ ಪರಿಹಾರ ಕೊಡ್ಲಿಲ್ಲ, ನಮ್ಗೆ ಅನ್ಯಾಯ ಆಯ್ತು. ಬೊಮ್ಮಾಯಿ ಅವರು ಯಡಿಯೂರಪ್ಪನವರು RSS ನ ಗುಲಾಮ್ಗಿರಿ ಮಾಡ್ತಾ ಇದ್ರು, ಮನುವಾದಿಗಳ ಪೂಜೆ ಮಾಡ್ತಾ ಇದ್ರು, ಹಾಗಾಗಿ ಮೂಲಭೂತವಾದಿಗಳಿಗೆ ಅವ್ರು ಪೂಜೆ ಮಾಡ್ತಾ ಇದ್ರು, ನಮ್ಗೆ ಅವಕಾಶಗಳನ್ನ ಕೊಡ್ಲಿಲ್ಲ, ನಮ್ಗೆ ಪರಿಹಾರ ಕೊಡ್ಲಿಲ್ಲ ಅಂತ ಅವ್ರಿಗೆ ಧೈರ್ಯವಾಗಿ ಕೇಳೋಕೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ರಾಜ್ಯಕ್ಕೆ ಅನ್ಯಾಯ ಆದಾಗ ಮುಖ್ಯಮಂತ್ರಿ ಆದಿಯಾಗಿ 135 ಶಾಸಕರು ಜಂತರ್ ಮಂತರ್ ಕುತ್ಕೊಂಡು ರಾಜ್ಯದ ರೈತರಿಗೆ ಬರಬೇಕಾದ ಬರ ಪರಿಹಾರವನ್ನ ಹೋರಾಟ ಮಾಡಿ ತಗೊಂಡ್ಬಂದಿದ್ದೀವಿ. ಇದು ಕಾಂಗ್ರೆಸ್ ಸರ್ಕಾರ, ಇದು ಕಾಂಗ್ರೆಸ್, ಅದು ಜನತೆಯ ಪರವಾಗಿ, ರಾಜ್ಯ ಜನತೆಯ ಪರವಾಗಿ, ರೈತರ ಪರವಾಗಿ ನಮ್ಮ ಕೆಲಸ. ನಿಮ್ಗೆ ಪ್ರಶ್ನೆ ಸರ್, ವಿತ್ ಬಿಗ್ ಕ್ಲಾಪ್ ನೀವು ಮಾಡಿದ ಹೋರಾಟಕ್ಕೆ ನನ್ನ ಪ್ರಶ್ನೆ ಸಿಂಪಲ್ ಸರ್. ಆಯ್ತು, ಬೊಮ್ಮಾಯಿ ಸರ್ಕಾರ ಗುಲಾಮ್ಗಿರಿ ಮಾಡ್ತು, ಬೊಮ್ಮಾಯಿ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಜನ ಪಾಠ ಕಳಿಸ್ಬಿಟ್ಟು ಮನೆಗೆ ಕಳಿಸಿದ್ದಾರೆ ಸರ್. 2.5 ವರ್ಷ ಆಯ್ತು, ನೀವೇನ್ ಮಾಡ್ತಿದ್ದೀರಿ? ಭೀಮಪ್ಪ ಗಡ ಸರ್ ಹೇಳ್ತಿದ್ದಾರೆ 2.5 ವರ್ಷ ಸಾಲದ ಸರ್ ಟೈಮು, ಕೋರ್ಟಿಗೆ ಹೋಗ್ಬೇಕು ಅವರೆಲ್ಲ, ನಾವು ಅಂಕಿ ಸಂಖ್ಯೆ ಕೊಡ್ತಾನೆ ಅವರು ಕೋರ್ಟ್ಗೂ ಹೋಗ್ಬೇಕಾಗುತ್ತೆ. ನಾವು ಸುಪ್ರೀಂ ಕೋರ್ಟ್ಗೂ ಹೋಗಿ ಇದೇ ರೈತರ ಬರ ಪರಿಹಾರವನ್ನು ನಾವು ಸುಪ್ರೀಂ ಕೋರ್ಟ್ ಹೋಗಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. ಅದು ಜನದವರು ಅವ್ರು ಕೇವಲ ರಾಜಕಾರಣ ಮಾಡೋದಷ್ಟೇ ಅಲ್ಲ ವಿಷಯ. ಈ ರಾಜ್ಯದ ಪರವಾಗಿ ಯಾವ ಸರ್ಕಾರ, ರಾಜ್ಯ ಜನತೆಯ ಪರವಾಗಿ, ರೈತರ ಪರವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅದು ನಿಜವಾದ ಕಾಂಗ್ರೆಸ್ ಸರ್ಕಾರ ಮಾತ್ರ. ಬಿಜೆಪಿ ನಮ್ಗೆ ಅನ್ಯಾಯ ಮಾಡಿದ್ರು ಕೂಡ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರು ಕೂಡ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ, ರೈತರ ಹಕ್ಕುಗಳನ್ನ ಎಲ್ಲರಿಗೂ ಮತ್ತೊಮ್ಮೆ ಮನವಿ, ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾವ ವಿಚಾರ ಕೂಡ ತಲುಪೋದಿಲ್ಲ. ಮೋಹನ್ ಸರ್, ನಿಮ್ ಪ್ರಶ್ನೆ ಬಂದಾಗ ನೀವು ಉತ್ತರ ಕೊಡಿ. ನಟರಾಜ್ ಗೌಡ್ರು ಹೇಳಿದ್ರಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ. ಅಶೋಕ್ ಗೌಡ್ರೆ, ನಿಜವಾಗ್ಲೂ ಹಕ್ಕಿದೆ ಅಂದ್ರೆ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಕೋರ್ಟ್ ಹೋಗ್ಬೇಕು. ಇದೇ ಮಾತನ್ನ ವಸೀಂ ಬಡಾವಣೆಯವರಿಗೆ, ಇದೇ ಮಾತನ್ನ ಫಕೀರ್ ಬಡಾವಣೆಯವರಿಗೆ ಹೇಳೋ ಧೈರ್ಯವನ್ನ ಕಾಂಗ್ರೆಸ್ನವರು ಕೇರಳ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಮಾಡ್ತಾ ಸೇಮ್ ಪ್ರಶ್ನೆ ನಟರಾಜ್ ಗೌಡ್ರು ಎಷ್ಟು ಸೆಲೆಕ್ಟಿವ್ ಆಗಿದೆ ಸರ್ಕಾರ ಅಂತ ಹೇಳಿದ್ರೆ, ವೈನಾಡಲ್ಲಿ ಒಂದು ಆನೆಕಾಲ್ ತುಳಿದಿಂದ ಸತ್ತೋದಂತ ವ್ಯಕ್ತಿಗೆ ತುರಂತ 25 ಲಕ್ಷನ ಕೊಡ್ತಾರೆ. ಕರ್ನಾಟಕದಲ್ಲಿ ಈಗಾಗಲೇ ಒಂದ್ ನಿಮಿಷ ಕರ್ನಾಟಕದಲ್ಲಿ 23 ಜನ ಸತ್ತೋದ್ರು ಆನೆಕಾಲ್ ತುಳಿತದಿಂದ. ಆಮೇಲೆ ಚಿರತೆ ಅಟ್ಯಾಕ್ಸ್ ಇಂದ ತತ್ಸುಮಾರು 18 ಜನ ಸತ್ತೋದ್ರು. ಬೇರೆ ಬೇರೆ ಪ್ರಾಣಿಗಳಿಂದ ಹಾವು ಕಚ್ಚಿರೋದ್ರಿಂದ ತತ್ಸುಮಾರು 1200 ಜನ ಸತ್ತೋಗಿದ್ದಾರೆ. ಅವ್ರು ಯಾರಿಗೂ ಸಹ ಪರಿಹಾರನ ಕೊಟ್ಟಿಲ್ಲ. ಈಗ ಹಾವು ಚಿರತೆ ಬಿಟ್ಬಿಟ್ಟು ನಾನು ಆನೆದೇ ಸ್ಟಡಿ ಹೇಳ್ತಾ ಇದ್ದೀನಿ. ಈಗೇನು ಅದರಲ್ಲಿ ಕರೆಕ್ಟಾಗಿ ಪರಿಹಾರ ಕೊಟ್ಟಿರೋದು ಕೇವಲ 12 ಜನಕ್ಕೆ ಮಾತ್ರ, ಮಿಕ್ದವ್ರಿಗೆ ಕೊಟ್ಟಿಲ್ಲ ಅಂತೇಳಿ ಸರ್ಕಾರಿ ದಾಖಲೆ ಹೇಳ್ತಾ ಇದೆ. ಇದು ಒಂದು ಕಡೆಗೆ. ತದನಂತರದಲ್ಲಿ ವಯನಾಡಲ್ಲಿ ಎಷ್ಟು ಸೆಲೆಕ್ಟಿವ್ ಇದ್ದಾರೆ ಅಂತ ಹೇಳಿದ್ರೆ, ಪಾಪ ಅವರೆಲ್ಲನೂ ಒದ್ದಾಡ್ತಿದ್ದಾರೆ. ಇಲ್ಲಿ ಮಳೆ ಜಾಸ್ತಿ ಬಂದಾಗ ಮನೆಗಳು ಬಿದ್ದೋಗಿ ಇವತ್ತಿಗೂ ಒದ್ದಾಡ್ತಿದ್ದಾರೆ. ಆಯ್ತಾ, ಯಾವ ಸರ್ಕಾರ ಇರಲಿ, ಯಾವ ಸರ್ಕಾರ ಬಿಡ್ಲಿ, ಬಂದೆ ಅದಕ್ಕೂ ಬರ್ತೀನಿ. ಒಂದ್ ನಿಮಿಷ. ಈಗ ಮನೆಗಳನ್ನ ಕಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ. ಆದ್ರೆ ತುರಂತಾಗಿ ವಯನಾಡಲ್ಲಿ ಬಿದ್ದೋಗಿದ್ದಂಥ ಮನೆಗಳೇ 150 ಮನೆ ಕಟ್ಕೊಡ್ತೀನಿ ಅಂತೇಳಿ ದುಡ್ಡು ಕಳಿಸ್ಬಿಟ್ರು. ಅಂದ್ರೆ ಯಾವ ರೀತಿ ಸೆಲೆಕ್ಟಿವ್ ಇದ್ದಾರೆ. ಆಯ್ತು, ತದನಂತರ ಒಂದ್ ನಿಮಿಷ, ವಯನಾಡಲ್ಲಿ ಕರ್ನಾಟಕದ ಟೂರಿಸಂನ ಪಾಪ ಯಾವ್ದೋ ಒಂದು ಖಾಸಗಿ ವಾಹಿನಿ ಕರ್ನಾಟಕದ 7 ಅದ್ಭುತ ಅಂತ ಮಾಡಿ, ಆ 7 ಅದ್ಭುತಗಳನ್ನ ನೀವು ಸರ್ಕಾರ ಪ್ರಚಾರ ಮಾಡಿ ಅಂತ ಅಂದ್ಬಿಟ್ಟು ನಾವೆಲ್ಲ ಅವತ್ತು ಕೂತ್ಕೊಂಡು ಮಾತಾಡಿದ್ವಿ. ಆದ್ರೆ ಸರ್ಕಾರ ಇವತ್ತಿಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ವಯನಾಡ್ ಟೂರಿಸಂ ಮಾತ್ರ ಪ್ರಮೋಟ್ ಮಾಡ್ತಾ ಇದೆ. ಆಯ್ತು, ಓಕೆ. ಇನ್ನು ಪಾಪ ಎಷ್ಟು ಸೆಲೆಕ್ಟಿವ್ ಆಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ರಾತ್ರೋರಾತ್ರಿ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ, ಅಲ್ಲಿ ರಾತ್ರೋರಾತ್ರಿ ಟ್ರಾಫಿಕ್ ಮೂವ್ಮೆಂಟ್ ಬೇಡ, ವೆಹಿಕಲ್ ಮೂವ್ಮೆಂಟ್ ಬೇಡ ಅಂದ್ರೆ
ಪಾಪ ಪ್ರಿಯಾಂಕಾ ಗಾಂಧಿ ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳಿ ಅತ್ತೆ ಆಗ್ತಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಗೆ ಇವತ್ತು ಪಾಪ ಪರ್ಮಿಷನ್ ಕೊಟ್ಬಿಟ್ರು. ಆಯ್ತು ಮುಂಚೆ ಬಿಡಿ ಇದೆ ಬಿಡಿ ಅದು. ಬಿಡಿ, ಅದು ಮುಂಚೆ ಇದೆಲ್ಲ ಇದೆ. ಇದೆಲ್ಲ ಒಂದು ಅದು ಯಡಿಯೂರಪ್ಪ ಇದ್ದಾಗ ಜನ ಇತ್ತು, ನೋಡ್ತಾರೆ, ಇದ್ದಾಗ ಇತ್ತು, ಜನ ಅದು ಮುಂಚೆ ನೋಡ್ತಾರೆ, ಇದೆ. ಜನ ಜನ ಡಿಸೈಡ್ ಮಾಡ್ತಾರೆ. ಹೊಸದಲ್ಲ ಅದು. ನಟರಾಜ್ ಗೌಡ್ರು ನೀವು ಜನ ಡಿಸೈಡ್ ವಿಶೇಷವಾಗಿ ಮಾಡ್ತಾರೆ, ಮನೆ ಕಳ್ಸೋದು ಹೇಳ್ಬೇಕು, ಡಿಸೈಡ್ ಹೊಸದಲ್ಲ ಮಾಡಾಯ್ತು. ಹಂಚ್ಕೋಬೇಡಿ. ಆಯ್ತು ಇರ್ಲಿ, ಒಂದ್ ನಿಮಿಷ. ಎಲ್ಲ ಈಗ ಸಮಯದಲ್ಲಿ ಇದೆ ಅದು. ಪಾಪ ಇನ್ನೂ ಅತ್ಯಂತ ಪ್ರಮುಖ, ಈಗ ಬಸವ ಅಭಿವೃದ್ಧಿ ಅದು ಬಸವ ವಸತಿ ಯೋಜನೆ ಅಂತ ಇದೆ ಕರ್ನಾಟಕ ರಾಜ್ಯ ಸರ್ಕಾರದ್ದು. ಅದಾದ್ಮೇಲೆ ದೇವರಾಜ ಅರಸು ವಸತಿ ಮಂಡಳಿ ಅಂತಿದೆ. CM ಮಲ್ಟಿ ಸ್ಟೋರಿ ಹೌಸಿಂಗ್ ಅಂತ ಇದೆ. ಈ 3 ಯೋಜನೆಗಳಿದೆ. ಈ 3 ಯೋಜನೆಗಳಲ್ಲಿ ವಿಶೇಷ ಆಶ್ರಯ ಯೋಜನೆ 3 ಯೋಜನೆಗಳಲ್ಲಿ ನೀವು ಎಷ್ಟು ಮನೆಗಳಿಗೆ ಎಷ್ಟು ಬಡ್ಜೆಟ್ ಕೊಟ್ಟಿದ್ದೀರಾ ಅಂತ ಹೇಳಿ ಸರ್ಕಾರ ಒಂದು ಆದೇಶ ಹೊರಡಿಸ್ಬೇಕು, ವೈಟ್ ಪೇಪರ್ ಹೊರಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಏನು ಹೇಳಿದ್ರಿ, ಅವ್ರ ಮನೆಗಳು ಕಳ್ಕೊಂಡ್ರವ್ರಿಗೆ ಕೇಂದ್ರ ಸರ್ಕಾರದ ಹಣ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ, ಅದರಲ್ಲಿ ಕೊಡ್ತೀವಿ ಅಂದ್ರೆ ಅರ್ಥ ಏನಂದ್ರೆ ಕೇಂದ್ರ ಸರ್ಕಾರ ನಿಮ್ಗೆ ದುಡ್ಡು ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಅದನ್ನ ತನ್ನ ಸ್ಕೀಮ್ಸ್ ನಲ್ಲಿ ಯಾವುದಕ್ಕೂ ಖಾಲಿ ಆಗಿದೆ, ಕೇವಲ ಕೇಂದ್ರ ಸರ್ಕಾರ ಕೊಡೋದಿಲ್ಲ. ಖಾಲಿ ಆಗಿದೆ, ಕೇಂದ್ರ ಸರ್ಕಾರ ಕೊಡೋದಿಲ್ಲ. ಖಜಾನೆ ಖಾಲಿ ಆಯ್ತು. ಇದೆಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಯೋಜನೆ ಒಟ್ಟಾಗಿ ಮಾಡೋದು. ನಂದು ಏನಂದ್ರೆ ಇವತ್ತು ಪಾಪ ನನ್ಗೆ ಎಷ್ಟು ಬೇಜಾರಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ಪಾಪ ರಾತ್ರಿ ಅಲ್ಲೆಲ್ಲೋ ಒಂದ್ ಕಡೆ PG ನಲ್ಲಿ ಕೊಲೆ ಮಾಡಿದ ಒಬ್ಬ, ಇನ್ನೊಂದು ಯಾವುದೋ ಒಂದು ಹೆಣ್ಮಗಳನ್ನ ಅಲ್ಲಿ ರಸ್ತೆನಲ್ಲಿ ಅವನು ಹುಚ್ಚುಚ್ಚಂಗ್ ಆಟ ಆಡ್ದ. ಆಯ್ತಾ, ಇದೆಲ್ಲ ಮಾಡ್ತಿದ್ದಾಗ ನಾಗಲಕ್ಷ್ಮಿ ಚೌಧರಿ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅಕ್ಕಗೆ ಅದ್ ಏನ್ ಜಾಗೃತಿ ಆಗ್ಬಿಡ್ತು, ಏನೋ ಹೊತ್ತು ಅಲ್ಲಿ ಹೋಗಿದ್ದು ಏನ್ ಮೀಡಿಯಾ ಸ್ಟಂಟ್ ಮಾಡ್ತಾರೆ. ನಾಗಲಕ್ಷ್ಮಿ ಚೌಧರಿ ಅಕ್ಕ 65 ಜನ ಮಹಿಳೆಯರು ಕೊಲೆ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಆಮೇಲೆ 1350 ಜನ ಮಹಿಳೆಯರ ರೇಪ್ ಆಗಿದೆ. ಅವಾಗ ಏನಾಗಿತ್ತಕ್ಕ ನಿನ್ ಪ್ರೀತಿ, ಅವಾಗ ಏನಾಗಿತ್ತು ನಿನ್ ಪ್ರೀತಿ, ಅವಾಗ ಏನಾಗಿತ್ತು ನಿನ್ ಪ್ರೀತಿ, ಇವತ್ತು ಬಂದ್ಬಿಟ್ಟು ರೋಹಿಂಗ್ಯಾಸ್ ಮೇಲೆ ಪ್ರೀತಿ. Let's come back, calm down, let's come back. ನಾನು ಈಗಲೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರೆ, ನಾವು ಮಹಿಳಾ ಆಯೋಗದ ಪಾತ್ರ ಹಾಗೆ ಅದರ ಕಾರ್ಯಚಟುವಟಿಕೆ ಬಗ್ಗೆ ಸಪರೇಟ್ ಡಿಬೇಟ್ ಮಾಡಿದಾಗ ನೀವಿಬ್ರೆ ಗೆಸ್ಟ್ ಆಗಿ ಬನ್ನಿ. ವಾಪಸ್ ನಾವು ಈ ವಿಚಾರಕ್ಕೆ ಬರ್ತಾ ನಾನು AJ ಖಾನ್ ಸರ್ ಪ್ರಶ್ನೆ ಕೇಳೋಕ್ ಮುಂಚೆ, ಭೀಮಪ್ಪ ಸರ್ ಯಾವ ಇಸ್ವಿಯಲ್ಲಿ ಸರ್ ಇದು ನೆರೆ ಆಗಿದ್ದು ಹಾಗೆ ನಿರಾಶ್ರಿತರಾಗಿದ್ದು ನೀವು ಹೇಳ್ತಾ ಇದ್ದ ಹಾಗೆ ಯಾವ ವರ್ಷ ಅದು? 2019 ಸರ್. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಖಾನಾಪುರ ತಾಲೂಕು, ಅದಲ್ಲದೆ ಮೂಡಲಗಿ ತಾಲೂಕು, ಗೋಕಾಕ್ ತಾಲೂಕು, ಚಿಕ್ಕೋಡಿ ತಾಲೂಕು. ಇದು ಪ್ರವಾಹ ಬಂದ ನಾವು 3 ವರ್ಷ ಅಲ್ಲ ಅಕ್ಕರ 1 ಸೆಕೆಂಡ್, ಪ್ರವಾಹ ಬಂದ 3 ವರ್ಷ ದಿವಸಗಳ ಕಾಲ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿವಿ. ನಾ ಯಾವುದೇ ಸರ್ಕಾರ ಹೇಳುದಿಲ್ಲ, ಸಾಮಾಜಿಕ ಹೋರಾಟಗಾರನಾಗಿ ಹೇಳ್ತಾನು. 3 ವರ್ಷ ಧರಣಿ ಮಾಡಿರುವುದು ಹಣ ಕೊಡದೇ ಇದ್ದಾಗ ಬಿದ್ದು ಮನೆಗಳು ಎಲ್ಲಾ ಅಧಿಕಾರಿಗಳು ನೋಡ್ರು ದುಡ್ಡು ಕೊಟ್ಟಿಲ್ಲ. ಇವತ್ ನಾವು ಕೋರ್ಟ್ ಮೆಟ್ಲ ಹತ್ತಾಗ ಸರ್ಕಾರನ ಕಾರಣ ಹೇಳ್ತಾನ. ಯಾವ ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಇವತ್ತು ನಂದು ಪ್ರಶ್ನೆ ಇಷ್ಟೇ, ಸರ್ಕಾರಕ್ಕ ಕರ್ನಾಟಕ ರಾಜ್ಯರು ಕಟ್ಟಿದಂತ ಬಡವರ ತೆರಿಗೆ ದುಡ್ಡನ್ನ ಇವತ್ತು ತಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಓಲೈಕೆ ಮಾಡಿಸಲಾಗಿ ದುಡ್ಡು ಕೊಡ್ತಾ ಇದ್ರಿ. ಈ ಸಣ್ಣ ಮಕ್ಕಳಿಗೆಲ್ಲ ತಿಳಿದಿದ್ದೀರಿ, ರಾಜಕಾರಣಿ ದುಡ್ಡನ್ನು ಯಾಕೆ ಕೊಡ್ತಾ ಇದ್ರಿ? ತಾವು ದಯವಿಟ್ಟು ಬರ್ರಿ, ಎಲ್ಲ ಅಂಕಿ ಸಂಖ್ಯೆ ತೋರಿಸ್ತೀನಿ. ನಮ್ಮ ಮನೆ ಬಿದ್ದಿದ್ದಾವ. ಆ ವರ್ಷ ಒಂದ್ ಹೇಳ್ಬಿಡಿ, ಯಾವ ವರ್ಷ ಅಂತ ಒಂದ್ ಹೇಳ್ಬಿಡಿ, ಯಾವ ವರ್ಷ ಅದು? 2019ರಲ್ಲೇ ಮನೆ ಬಿದ್ದಿದ್ವು ಅಕ್ಕಾರ. ನಾವು 4 ವರ್ಷ ಸ್ಟ್ರೈಕ್ ಮಾಡಿದ್ವಿ 2023ವರೆಗೆ. 2023ರವರೆಗೆ ಸ್ಟ್ರೈಕ್ ಮಾಡಿದ್ರು ಮನೆ ಕೊಡ್ಲಿಲ್ಲ ಇದೇ ಸರ್ಕಾರ. ನನ್ನ ಕಡೆ ದಾಖಲೆಗಳದಾವ್, ನಾ ಸುಳ್ಳು ಹೇಳೋದಿಲ್ಲ, ರಾಜಕಾರಣ ಮಾಡೋರಲ್ಲ ನಾವು. ಇವತ್ತು ನಾವು ಕೋರ್ಟ್ಗೆ ಯಾಕೆ ಹೋದಿವ, ಅದ ಉದ್ದೇಶಕ್ಕೆ ಕೋರ್ಟ್ಗೆ ಹೋದ್ರಿ ಇವತ್ತು. ಭೀಮವ್ವ ಸರ್, AJ ಖಾನ್ ಸರ್, ಅಲ್ಲಿಗೆ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಅನ್ಲೆಸ್ ಇಟ್ ಮ್ಯಾಟರ್ಸ್ ಟು ದ ವೋಟ್, ಅನ್ಲೆಸ್ ಇಟ್ ಮ್ಯಾಟರ್ಸ್ ಆಸ್ ಅನ್ ಎಲೆಕ್ಷನ್, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಸಾಬೀತು. ನಾವು ಕೇವಲ ಬಾಗಲಕೋಟೆ ಬಿಜಾಪುರ ಭಾಗದ ಬಗ್ಗೆ ಮಾತ್ರ ಅಲ್ಲ ಸರ್, ಕೊಡಗು ಸರ 2019 ಅಲ್ಲಿನವರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದ್ರೆ ನಿಮಗೆ ನಿಮ್ಮ ರಾಜಕೀಯ ಲಾಭಾನಷ್ಟದ ಲೆಕ್ಕಾಚಾರದಲ್ಲಿ ಯಾವುದು ಆ ಬಾಕ್ಸ್ ಒಳಗೆ ಕೂರೋದಿಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಸಿಂಪಲ್ ಆಸ್ ದಟ್. ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಕೂಡ ಇದೇ ಕೆಲಸ ಮಾಡಿದ್ದು. 2019 ವಿಚಾರ ಏನು ಭೀಮಪ್ಪನವ್ರು ಹೇಳ್ತಾ ಇದ್ದವ್ರೆ, ಆ ವಿಚಾರವನ್ನು ಸ್ಥಳೀಯರು ಕುಡಿಚಿಯಿಂದ ಕರ್ಕೊಂಡ್ಬಂದು ನಾವೇ ಆ ಸಂದರ್ಭದಲ್ಲಿ ಮತ್ತೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಅವ್ರ ಮನೆ ಮುಂದೆ ಬೆಳಿಗ್ಗೆ ಹೊತ್ತು ಹೋರಾಟ ಮಾಡಿರೋವಂಥದ್ದು ಕೂಡ ಬಹುಶಃ ಇವ್ರಿಗೆ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾವ ಸರ್ಕಾರನೂ ಇವ್ರ ಪರವಾಗಿ ಕೆಲಸ ಮಾಡಲಿಲ್ಲ. ಇವರು ಯಾವ ರೀತಿ ಸಿದ್ದರಾಮಯ್ಯನ ಮೇಲೆ ನೇರವಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಹೇಳಿದ್ರು, ಈ ಎಲ್ಲ ಸರಿನೂ ಅದೇ ರೀತಿಯಲ್ಲಿ ಹೇಳಬೇಕು. ಬಡವ್ರಿಗೆ ಅನ್ಯಾಯ ಆದಾಗ, ಈಗ ಮುಖ್ಯದಾಗಿ ಕೋಗಿಲ್ ವಿಚಾರಕ್ಕೆ ಬಂದರೆ, ಸುಪ್ರೀಂ ಕೋರ್ಟಿಂದ ಕೆಲವೊಂದು ಸೈಟೇಷನ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ಏನು ಹೇಳುತ್ತೆ, ನೀವು ಅಧಿಕಾರಿಗಳ ಮೇಲೆ ತೋರಿಸಂಗಿಲ್ಲ. ಇಟ್ ಈಸ್ ಎ ಕಂಪ್ಲೀಟ್ ಜವಾಬ್ದಾರಿ ಆಫ್ ಎ ಗೌರ್ಮೆಂಟ್. ಅಂದರೆ ಸಂವಿಧಾನಬದ್ಧವಾಗಿ ನೀವು ಯಾರಿಗಾದ್ರೂ ಕೆಲಸ ಮಾಡಬೇಕಾದ್ರೆ 19 ಸಬ್ಸೆಕ್ಷನ್ 1E ಏನು ಹೇಳುತ್ತೆ, ನೇರವಾಗಿ ನೀವು ಯಾರಾದರೂ ರೈಟ್ ಟು ಲಿವ್ಲಿಹುಡ್ ಅಂತೇಳಿದೆ, ಅದರಲ್ಲಿ ಚೆಕ್ ಮಾಡಿದಾಗ ನೀವು ನೋಟಿಸ್ ಕೊಟ್ಟಿದ್ದೀರೋ ಇಲ್ವೋ, ಕನಿಷ್ಠ ಅವರಿಗೆ ಬೇರೆ ಕಡೆ ಎಲ್ಲಾದರೂ ಒಂದು ಕಡೆ ಸ್ಥಳಾಂತರ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಅದಲ್ಲದೆ ಇವತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ
ಮುಸಲ್ಮಾನ್ರು ನನಗೆ ಮಾತಾಡಕ್ ಬಿಡಿ. ನೀವು ಬಾಂಗ್ಲಾದೇಶಿ ಆಯ್ತು, ಅಂತೀರಿ, ಮುಂದುವರ್ಸಿ. ನೀವು ರೋಹಿಂಗ್ಯಾ ಅಂತೀರಿ. ನೋಟಿಸ್ ಕೊಟ್ಟಿಲ್ಲ ಹೋಗ್ಲಿ ಅಂತ ಹೋಗಿ ಹೇಳಿದ್ರು. ನೋಡಿದಿರಾ? ಹೇಳಿದ್ದಾರೆ. ಎಲ್ಲಾ ಚುನಾವಣೆಯಲ್ಲೂ ಕೂಡ ಎಲ್ಲಾ ಚುನಾವಣೆಯಲ್ಲೂ ಕೂಡ ಬಿಜೆಪಿನವರು ಹೋಗಿ ಅಲ್ಲಿ ರೇಷನ್ ಕೊಟ್ಟಿರೋದು ಕೂಡ ನಾವು ನೋಡಿದ್ದೀವಿ. ಯಾರ ಕೇಳ್ತಾ ಇದೀವಿ, ನೋಡ್ಕೊಂಡ್ ಬಂದಿದ್ದು ಕೇಳ್ತಾ ಇದೀವಿ. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರಾ? ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು? ಸುಳ್ಳು ಹೇಳ್ತಾರೆ. ನೋಡಿ ಅಶೋಕ್ ಗೌಡ್ರೆ, ಇಲ್ಲಿ ಕೇಳ್ರಿ. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರೆ ಹಾಗಾದ್ರೆ? ಇಬ್ರು ನೀರ್ ಕುಡಿರಿ. ಇಷ್ಟೆಲ್ಲ ಆವೇಶ, ಇಷ್ಟೆಲ್ಲ ಜನರು ನೀರ್ ಕುಡಿರಿ, ಸಮಾಧಾನ ಮಾಡಿ. ಕಾಮ್ ಡೌನ್, ನೀರ್ ಕುಡಿರಿ. ಇಷ್ಟೆಲ್ಲ AJ sir, back to AJ sir. ವಾಯ್ಸ್ ಕಟ್ ಮಾಡಿ ಇಬ್ರದೂನು. ಇಷ್ಟೇ ಆಕ್ರೋಶ, ಇಷ್ಟೇ ಆವೇಶ ನಿಜವಾಗ್ಲೂ ಸಂತ್ರಸ್ತರಿಗೆ ಒಂದ್ ನ್ಯಾಯ ಕೊಡಿಸೋ ಕಡೆಗಿದ್ದಿದ್ರೆ ಊರ್ ಉದ್ಧಾರ ಆಗಿರ್ತಿತ್ತು. AJ sir ವಾಪಸ್ ಮುಂದುವರ್ಸಿ. ನ್ಯಾಯ ಕೊಡಿಸ್ಲಿಕ್ಕಾಗಿ ಆಕ್ರೋಶ ಮಾಡ್ತಾರೆ, ಕಾನೂನು ಬಾಹಿರವಾಗಿ ಇದು ಮಾಡ್ತಾ ಇರುವಂತದ್ದು. ಈಗ UP-ಯಲ್ಲಿ ಎಲ್ಲೋ ಒಂದು ಕಡೆ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಹಾಕ್ತಾರೆ ಅಂದರೆ ಮುಸಲ್ಮಾನರು ಇಲ್ಲ, BJP ಸರಿಗಿಲ್ಲ ಅಂತೇಳಿ ಹೇಳೋರು ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರನ್ನ ಫಾಲೋ ಮಾಡುವಂತ ಕೆಲಸ ಮಾಡಿದಾರಲ್ಲ, ಅವ್ರಿಗೂ ಅದಕ್ಕೂ ಕೂಡ ಇದೇನ್ರಿ? ಯಾವುದೇ ಒತ್ತುವರಿ ಅಲ್ಲ, ಇಲ್ಲಿ ಒತ್ತುವರಿ ತೆರವು ಮಾಡಬೇಕು. ನೀವ್ ಹೇಳೋ ಪ್ರಕಾರ ಅವ್ರಿಗೆ ಬೇರೆ ನಿವೇಶನ ಕೊಡ್ಬೇಕು ಅಂತ ಹೇಳಿ ಮುಸಲ್ಮಾನರನ್ನ ಅದನ್ನ ಅರ್ಥ ಮಾಡ್ಕೊಳ್ರಿ. ಒಂದು ಕಡೆ ನೀವು ಸಚಾರ್ ವರದಿಯ ಪ್ರಕಾರ ಈಗಾಗಲೇ ನೀವು ಎಲ್ಲೋ ಒಂದು ಕಡೆ ನಮಗೆ ಭಿಕ್ಷಕರಾಗಿ ಮಾಡಿ ಇಟ್ಟಿದ್ರಿ, ಕರೆಕ್ಟಾ? ಅಯ್ಯೋ, ನಿಮ್ಮ CM ಎಲ್ಲೋ ಓತ್ ತಗೊಳ್ಳೋ ಟೈಮಲ್ಲಿ ಹೇಳ್ತಾರಲ್ರಿ, ಇನ್ನು ಮುಂದೆ ನಾನು ಸಾಚಾರ್ ವರದಿ ಜಾರಿಗೆ ತರ್ತೀನಿ ಅಂತ. ನಾನು ಹೇಳಿದ್ದಲ್ಲ ಅದು, ನಾನು ಹೇಳಿದ್ದಲ್ಲ. ಸಾಚಾರ್ ವರದಿಯ ಪ್ರಕಾರ ಮುಸಲ್ಮಾನರಿಗೆ ಬೀದಿಗೆ ತಂದು ನಿಲ್ತಿದ್ದೀರಿ. ಅದಲ್ಲದೆ ಯಾರೋ ಹೋಗಿ ಸರ್ಕಾರಿ ಜಾಗದಲ್ಲಿ ಬರೀ ಮುಸಲ್ಮಾನರು ಮಾತ್ರ ಕಟ್ಟಿಲ್ಲ, ಎಷ್ಟು ಜಾಗಗಳು ಬೇಕು ನಿಮ್ಗೆ? ಎಲ್ಲರೂ ಕೂಡ ಬಡವರು ಎಲ್ಲೋ ಮನೆ ಕಟ್ಕೊಂಡಿದ್ದಾರೆ. 20 ವರ್ಷದಿಂದ ಅಲ್ಲಿರುವಂತಹ ಜನ, ಅಲ್ಲಿ ಎಲೆಕ್ಷನ್ ID ಕಾರ್ಡು ಕೂಡ ಇದೆ. ಇದಕ್ಕಿಂತ ಮುಂಚೆ ಯಾರು ಶಾಸಕರಿದ್ರು ಪ್ರಸನ್ನ ಕುಮಾರ್ ಹತ್ರ ಭೇಟಿ ಮಾಡಿ ನಾವು ಇಲ್ಲಿ ಇರ್ತೀವಿ ಅಂತೇಳಿ ಆ ಟೈಮಿಂದನೂ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಜನ. ಅದಲ್ಲದೆ ಚುನಾವಣೆಯ ಸಂದರ್ಭದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲಾದ್ರೆ ಎಲ್ಲಾ ಪಕ್ಷದವರು ಕೂಡ ಬಂದು ಅಲ್ಲಿ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡಿರುವಂತದ್ದು ಕೂಡ ಇದೆ. ಅಲ್ಲಿ ಲಾಕ್ಡೌನ್ ಅಲ್ಲೂ ಮಾಡಿರೋದಿದೆ. ಲಾಕ್ಡೌನ್ ಆಗಿರೋದು ನೀವು ಕೇಳ್ಬೇಕಾದ್ರೆ ಅವ್ರಿಗೆ ಬದಲಿ ನಿವೇಶನ ಕೊಟ್ಟು ತೆರವುಗೊಳಿಸಿ ಅಂತ ಹೇಳ್ಬೇಕೆ ಹೊರತು ತೆರವುನೇ ಗೊಳಿಸಬೇಡಿ. ನಾನಲ್ಲಿ ಬದಲಿ ನಿವೇಶನ ಕೊಡಿ, ಕಾನೂನು ಚೌಕಟ್ಟಲ್ಲೇ ಕೊಡೋದು. ಅಧಿಕಾರಿ ತಪ್ಪು ಮಾಡಿದ್ರೆ ಇದೇ ಕೃಷ್ಣ ಬೈರೇಗೌಡರು ರೋಡಲ್ಲಿ ನಿಂತ್ಕೊಂಡು ಅಧಿಕಾರಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾರಲ್ಲ. ಶಾಸಕರಿಗೆ ಗೊತ್ತಿರಲಿಲ್ಲ. ನೀವು ಕೃಷ್ಣ ಬೈರೇಗೌಡರಿಗೆ ಪಾಠ ಮಾಡಕ್ ಹೋಗ್ಬೇಡಿ. ಅವ್ರು ಯಾವ ಅಧಿಕಾರಿ ಏನ್ ಮಾತಾಡ್ಬೇಕಂತ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಜವಾಬ್ದಾರಿ ಇದೆ. ಸಂವಿಧಾನಬದ್ಧವಾಗಿ ಅವರು ಚುನಾಯಿತ ಪ್ರತಿನಿಧಿಯಾಗಿ ಯಾವುದೇ ರೀತಿಯ ಒತ್ತುವರಿ ಇದ್ರೆ ಅದು ತೆರವುಗೊಳಿಸ್ತಾ ಆಗ್ತದೆ.
ಅವ್ರಿಗೆ ಬದಲಿ ನಿವೇಶನ ಕೊಡ್ಬೇಕನ್ನೋದು ನೀವು ಹೇಳಿದ್ರೆ ನಾನು ಅಂದ್ರೆ ಒಪ್ತೀನಿ. ನೀವು first ಹೊತ್ತು ಕೇಳ್ಬೇಕಾಗಿತ್ತಲ್ಲ ಅಲ್ಲಿ. ಒಪ್ತೀನಿ ನಾನು. ಡೆಮಾಲಿಷನ್ ಯಾಕೆ ಮಾಡಿದ್ರಿ 4 ಗಂಟೆಗೆ? ಅರ್ಧ ರಾತ್ರಿ 4 ಗಂಟೆಗೆ ಯಾಕ್ರಿ ಡೆಮಾಲಿಷನ್ ಮಾಡಿದ್ರಿ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬದಲಿ ನಿವೇಶನ ಕಳ್ತನನ? ಕೊಡು ಅಂತ. ನಿಮ್ಗೆ ಬೇರೆ ಟೈಮ್ ಸಿಗ್ಲಿಲ್ವಾ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅರ್ಧ ಬದಲಿ ರಾತ್ರಿ ನಿವೇಶನ 4 ಕೊಡು ಗಂಟೆಗೆ ಅಂತ. ಡೆಮಾಲಿಷನ್ ಮಾಡ್ಬೇಕಾಯ್ತಾ? ಖಾನ್ ಸರ್ ಒಂದೇ ನಿಮಿಷ ನಟರಾಜ್ ಗೌಡ್ರು ಏನ್ ಹೇಳಿದ್ರಿ? ಒತ್ತುವರಿ ತೆರವು ಮಾಡ್ಲಿಕ್ಕೆ ಮುಂಚೆ ಬಂದೆ ಫಾರೂಕ್ ಸರ್, ಒತ್ತುವರಿ ತೆರವು ಮಾಡ್ಬೇಕು ಅಂದ್ರೆ ಬದಲಿ ನಿವೇಶನ ಕೊಡಿ ಅಂತ ಹೇಳಿ ಕೇಳ್ಕೊಳ್ಬೇಕು, ಅದನ್ನ ನಾವು ಒಪ್ಪೋಣ ಅಂತ ಹೇಳ್ತಿದ್ದೀರಿ. ಖಂಡಿತವಾಗಿ. ಸರ್, ಎಲ್ಲಿದೆ ಎಲ್ಲ ನಿಯಮ ನೋಡ್ರಿ, ಸರ್? ಸರ್ಕಾರಿ ಕೇಳ್ರಿ ನೋಡ್ರಿ, ಜಾಗದಲ್ಲಿ ಈ ಇಡೀ ನಟರಾಜ್ ರಾಜ್ಯದಲ್ಲಿ ಪ್ರಶ್ನೆನಾದ್ರೂ ಎಲ್ಲರಿಗೂ ಕೇಳಿಸ್ಕೊಳ್ಳಿ. ಸೂರು, ನನಗೆ ಅದು ಗೊತ್ತು ಸಂವಿಧಾನ ಇವತ್ತು ಕೊಟ್ಟಿರೋ ಹಕ್ಕು. ನಟರಾಜ್ ಗೌಡ್ರು ಪ್ರತಿಯೊಬ್ಬರಿಗೂ decide ಈ ರಾಜ್ಯದಲ್ಲಿ ಮಾಡ್ಕೊಂಡು ವಾಸ ಮಾಡೋ ಪ್ರತಿಯೊಬ್ಬರಿಗೂ ಸೂರು. ನಟರಾಜ್ ಗೌಡ್ರು ಡಿಸೈಡ್ ಮಾಡ್ಕೊಂಡು ನನಗೆ ಬಂದಿದ್ದಾರೆ. ಹೇಳಿ, ನೀವು ಮಾತಾಡಿ. ಯಾರ ಮಾತು ಕೇಳಿಸ್ಕೊಳ್ಳೋದು ಇಲ್ಲ, ನೀವು ಯಾರ ನಮ್ಮ ಮಾತು ಕೇಳಕ್ ಬಿಡ್ತಾ ಇಲ್ಲ, ನೀವು ನಮ್ಮ ಮಾತು ಕೇಳಕ್ ಬಿಡ್ತಾ ಇಲ್ಲ ನಾನು ಅಷ್ಟೇ. ಪ್ರಶ್ನೆ ನಿಮಗೆ ಕೇಳ್ತಿದ್ದೀನಿ, ಪ್ರಶ್ನೆ ಕೂಡ ಕೇಳಿಸ್ಕೊಳ್ಳೋಕೆ ಕೇಳಿ, ರೆಡಿ ಇಲ್ಲ. ಎಲ್ಲಿದೆ ಸರ್ ರೂಲು? ಸರ್ಕಾರದ ಜಾಗವನ್ನ ಸರ್, ನೀವು ಇದನ್ನ ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಾಗ್ತಾ ಇರುವ ಪ್ರಕ್ರಿಯೆಯನ್ನ ಯಾವ ರೀತಿ ಗಮನಿಸ್ತಿದ್ದಾರೆ ಜನ ಅಂತಂದ್ರೆ ಇದನ್ನ ಎಷ್ಟರ ಮಟ್ಟಿಗೆ ಝೂಮ್ ಮಾಡ್ಲಿಕ್ಕೆ ಆಗತ್ತೆ ನನಗೆ ಗೊತ್ತಿಲ್ಲ ಸರ್. ವಿಧಾನಸೌಧದ ಮುಂದೆ ಟೆಂಟ್ ಹಾಕೊಳ್ಳಿ, ಯಾಕಂತಂದ್ರೆ ಇದನ್ನ ಯಾರೋ ದಿನ ಬಂದ್ಬಿಟ್ಟು ಸರ್ಕಾರಿ ಜಾಗ ಅಂತ ಹೇಳ್ಬಿಟ್ಟು ನಾಳೆ ದಿನ ಅಲ್ಲಿ ಒತ್ತುವರಿ ತೆರವು ಮಾಡಿದ್ರೆ ನಿಮಗೆ ಫ್ಲಾಟ್ ಸಿಗತ್ತೆ, ಹಿಂಗ್ ಹೇಳ್ತಿದ್ದಾರೆ ಸರ್ ಜನ, ಹಿಂಗ್ ಹೇಳ್ತಿದ್ದಾರೆ. ಅಂದ್ರೆ ರೂಲ್ ಇಲ್ಲ ಸರ್. ಮತ್ತೇನ್ ಸರ್ ಏಲಿಯನ್ಸ್ ಏನ್ ಮಾತಾಡ್ತಿದ್ದೀರಿ? ಅದು ವಾಟ್ಸ್ಆಪ್ ಯೂನಿಟಿಗೆ ಏಲಿಯನ್ಸ್ ಇದ್ದಾರೆ, ವಾಟ್ಸ್ಆಪ್ ಯೂನಿಟಿ ಕ್ರಿಯೇಟ್ ಮಾಡಕ್ಕೆ ಏಲಿಯನ್ಸ್ ಇದ್ದಾರೆ ಬಿಡಿ. ಇದಕ್ಕೆ ನನ್ನ ಹತ್ರ ಉತ್ತರ ವಾಟ್ಸ್ಆಪ್ ಯೂನಿಟಿ ಇದ್ದಾರೆ ಈಗ. ಇದು ವಾಟ್ಸ್ಆಪ್ ಅಲ್ಲ ಸರ್, ಇದು ವಾಟ್ಸ್ಆಪ್ ಅಲ್ಲ, ಇಲ್ಲಿ ಇಡೀ ಕರ್ನಾಟಕ. ನೀವು ಅಲ್ಲೂ ಬುದ್ಧಿಜೀವಿಗಳಿಲ್ಲ ಕೇಳಿ ಅಂತಂದ್ರೆ ನನಗೆ ಗೊತ್ತಿಲ್ಲ. ಕೇಳಿ, ಅಲ್ಲಿಂದನೇ ಬರೋದು ನಿಮ್ಗೆ. ನಾನೇನ್ ಹೇಳ್ತಾ ಇದ್ದೀನಿ, ಕರ್ನಾಟಕದ ಯಾವುದೇ ಪ್ರಜೆಗೆ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ವಾಸ ಮಾಡ್ತಿದ್ರು ಅವ್ರಿಗೆ ಸೂರಿನ ಹಕ್ಕು ಇದೆ, ಅವ್ರಿಗೊಂದು ಮನೆಯ ಪಡ್ಕೊಳ್ಳೋ ಹಕ್ಕು ಅವ್ರಿಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ತಮ್ಮ ಅಧಿಕಾರ ಇದೆ ಸರ್ಕಾರದ, ಅದು ದಲಿತರಾಗಬಹುದು, ಅಲ್ಪಸಂಖ್ಯಾತರಾಗಬಹುದು, ಹಿಂದುಳಿದವರಾಗಬಹುದು, ಅಥವಾ ಬಹುಸಂಖ್ಯಾತರಾಗಬಹುದು, ಎಲ್ಲರಿಗೂ ಕೂಡ ಯಾರಿಗೆ ಸೂರಿಲ್ವೋ ಅವ್ರು ಮನವಿ ಮಾಡ್ಕೊಂಡಾಗ ಸೂರನ್ನ ವಿಶೇಷ ಆಶ್ರಯ ಯೋಜನೆಯಲ್ಲಿ ಕೊಡ್ತಾರೆ. ಇದು ಕೊಡ್ಬೇಕಾದಂತ ಅವಕಾಶ ಇದೆ. ಹಂಗಿರ್ಬೇಕಾದ್ರೆ ಅದು ಡಿಸ್ಪ್ಯೂಟ್ ಬರೋದಿಲ್ಲ. ನಿಮ್ಗೆ ಪ್ರಶ್ನೆ, ನೀವಾದ್ಮೇಲೆ ಮೋಹನ್ ಗೌಡ್ರು ಉತ್ತರ ಕೊಡ್ಲಿ. ಬೆಳಗಿನ ಜಾವ 4 ಗಂಟೆಗೆ ಬುಲ್ಡೋಜರ್ ಹಚ್ಲಿಕ್ಕೆ ಮುಂಚೆ ಬದುಕುವ ಹಕ್ಕಿದೆ, ಸಂವಿಧಾನ ಆರ್ಟಿಕಲ್ 19 ಅಡಿಯಲ್ಲಿ ರೈಟ್ ಟು ಲೈವ್ಲಿಹುಡ್ ಕೊಟ್ಟಿದೆ ಅನ್ನೋದನ್ನ ಸರ್ಕಾರ ಯಾಕೆ ಮರೆತುಬಿಡ್ತಿತ್ತು ಸರ್? ಮತ್ತೆ ಹೇಳ್ಬೇಡಿ, ಅಧಿಕಾರಿಗಳು ನುಗ್ಸಿದ್ದು ಬುಲ್ಡೋಜರ್. ಕೇಳಿ, ಈಗ ಅದು ಖಾತ್ರಿ ಮಾಡ್ಕೋಬೇಕು, ಅಧಿಕಾರಿಗಳಾಗಲಿ ಖಾತ್ರಿ ಆರ್ ನಗರದಲ್ಲಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಬೇಕಾದ್ರೆ ಇದೇ ರೀತಿ ಬಹಳಷ್ಟು ಮನೆಗಳು ಡೆಮಾಲಿಷ್ ಮಾಡಲಾಯಿತು. ಅವಾಗ್ಲೂ ಕೂಡ ಅವ್ರಿಗೆ ಬದಲಿ ನಿವೇಶನ ಕೊಟ್ಟು ಡೆಮಾಲಿಷ್ ಮಾಡಿ ಅಂತ ಹೇಳಿ ನಾವೇ ಆಗ್ರಹ ಮಾಡಿದ್ವಿ. ಅದೇ ರೀತಿ ಇಲ್ಲೂ ಅಷ್ಟೇನೆ ಅವ್ರಿಗೆ ಬದಲಿ ನಿವೇಶನ ಕೊಟ್ಟು ಸರ್ಕಾರಿ ಜಾಗಗಳನ್ನ ಉಳಿಸಬೇಕಾದ್ದು ಸರ್ಕಾರದ ಹೊಣೆಗಾರಿಕೆ, ಅಲ್ಲಿನ ಅಧಿಕಾರಿಗಳ ಹೊಣೆಗಾರಿಕೆ. ಅದನ್ನ ಮಾಡಿದ್ದಾರೆ. ಅವೆಲ್ಲ ಆಗಬಾರದು. ಅಧಿಕಾರಿಗಳು ಅವ್ರಿಗೆ ನೋಟಿಸು ಕೊಡಬೇಕು, ಅವ್ರಿಗೆ ತೆರವುಗೊಳಿಸಿ ಅಂತ ಹೇಳಿ ಅವ್ರಿಗೆ ಮುಂಚೆ ನೋಟಿಸ್ ಕೊಟ್ಟು ಮಾಡಿದೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಅದು ಮಾಡಿದೀವಿ ಅಂತ ಹೇಳಿದ್ದಾರೆ. ಪಾಪ ನಟರಾಜ್ ಗೌಡ್ರು ಎಷ್ಟು ಸೆಲೆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇದೇ ಆರ್ ನಗರದಲ್ಲಿ ರಾಜಕಾಲುವೆ ಒತ್ತುವರಿ ತೆರವಿನಲ್ಲಿ ಒಬ್ಬ ಸುಪ್ರಸಿದ್ಧ ನಟ, ಒಬ್ಬ ಸುಪ್ರಸಿದ್ಧ ಕರ್ನಾಟಕದ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ, ಅವ್ರದ್ದು ಹಾಸ್ಪಿಟಲ್. ಒಂದ್ ನಿಮಿಷ ನನಗೆ ತೊಂದರೆ ಇಲ್ಲ, ಆಯ್ತು ನೋ ಪ್ರಾಬ್ಲಮ್, ಕೋರ್ಟ್ ಸ್ಟೇ ಇದೆ, ಆಯ್ತು. ಪಾಪ ಅವ್ರಿಗೆ ಮಾತ್ರ ನೀವು ಕೋರ್ಟ್ ಸ್ಟೇ ಇದೆ, ಬಡವರಿಗೆ ಮಾತ್ರ ಕೋರ್ಟ್ ಸ್ಟೇ ಇರಲ್ಲ. ಆಯ್ತು, ಇದೆಲ್ಲ ಒಂದು ಕಡೆಗೆ. ಆದರೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಇಲ್ಲೇ ಇದ್ದಂತಹ ಇದೇ ಕಾಂಗ್ರೆಸ್ನ ರಾಜಕಾರಣಿಗಳಿಗೆ, ಇದೇ 2008ರಿಂದ ಕಾಂಗ್ರೆಸ್ನ ಶಾಸಕರಾಗಿ 2 ಬಾರಿ ಸಚಿವರಾಗಿರ್ತಕ್ಕಂತಹ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಪಾಪ ಅವ್ರು ಮೂಗ್ತುದಿನಲ್ಲೇ ನಡೀತಿರ್ತಕ್ಕಂಥದ್ದು ಗೊತ್ತಾಗ್ಲಿಲ್ವಾ? ಅದು ಸರ್ಕಾರಿ ಜಾಗ ಅಂತ ಗೊತ್ತಾಗ್ಲಿಲ್ವಾ? ಆಮೇಲೆ ಯಾರು ಅವ್ರ ಹಿಂಬಾಲಕರು ಅವ್ರಿಗೆ ಕರ್ಕೊಂಬಂದು ಸೆಟಲ್ ಮಾಡ್ತಿರು ಅನ್ನೋದು ಗೊತ್ತಾಗ್ಲಿಲ್ವಾ? ಆಯ್ತಪ್ಪ, ನಾನು ಇನ್ನೊಂದು ಸತಿ ಕೇಳ್ತೀನಿ ಕೃಷ್ಣ ಬೈರೇಗೌಡರಿಗೆ, ಕೃಷ್ಣ ಬೈರೇಗೌಡ್ರೆ ಫಾರಿನ್ ಟೂರಲ್ಲಿ ಇದ್ದೀರಾ ಅಥವಾ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ಇದ್ದೀರಾ? ಟ್ವಿಟ್ಟು ಎಲ್ಲಾನು ಬೆಂಗಳೂರಲ್ಲೇ ಇದ್ದಂಗಿದೆ. ಫಾರೂಕ್ ಸರ್ ಹೇಳಿ, ಎಜೆ ಖಾನ್ ಸರ್ ಕೂಡ ಹೇಳಿ, ಅದು ಜೈ ಭೀಮ್ ಬಡಾವಣೆ ಅಂತ ಇತ್ತಂತೆ ಸರ್. ನನ್ನ ಮಾಹಿತಿ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ. ಇದು ವಸೀಂ ಬಡಾವಣೆ ಆಗಿದ್ದು ಯಾವಾಗ, ಯಾವ ಕಾರಣಕ್ಕೆ, ಈ ವಸೀಂ ಯಾರು, ಈ ವಸೀಮಿಗೆ ಏನಾದರೂ ಅಲ್ಲಿನ ಜನ ದುಡ್ಡು ಕೊಟ್ಟು ಮನೆ ಕಟ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ರ ಅಂತ ಫಸ್ಟ್ ಎಜೆ ಖಾನ್ ಸರ್ ಹೇಳಿ, ಆಮೇಲೆ ಫಾರೂಕ್. ನಾನು ಅಲ್ಲಿ ನೋಡಿರೋಂಥದ್ದು ಪ್ರಜಾ ವಿಮೋಚನಾ ಚಳವಳಿ ಅಂತೇಳಿ ಒಂದು ಸಂಘಟನೆ ಇತ್ತು, ಮುನಾಂಜಿನಪ್ಪರವರ ನೇತೃತ್ವದಲ್ಲಿ ಅಲ್ಲೊಂದು ಸಂಘಟನೆ ಇತ್ತು. ಆ ಭಾಗದಲ್ಲಿ ಎಲ್ಲ ಸುಮಾರು ಜನ ಮುಸಲ್ಮಾನರು, ದಲಿತರು ಎಲ್ಲ ಒಂದಾಗಿ ಅಲ್ಲಿಂದ ಒಂದು 100 ಹೆಜ್ಜೆ ಮುಂದೆ ಹೋದರೆ ಒಂದು ಸಂವಿಧಾನ ಸರ್ಕಲ್ ಅಂತೇಳಿ ಕೂಡ ಇದೆ. ಅಲ್ಲಿ ಕಾರ್ಯಕ್ರಮಗಳು ಏನಾದರೂ ಹಮ್ಕೋಬೇಕಾದ್ರೆ ಅಲ್ಲಿ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಜೈ ಭೀಮ್ ಬಡಾವಣೆ ಅಂತ ಆ ರೀತಿಯಲ್ಲಿ ಯಾರಾದರೂ ಹೇಳಿರ್ಬೋದು. ಬಟ್ ಈ ವಸೀಂ ಅನ್ನೋರು ಯಾರಿದ್ದಾರೆ ಅಂದರೆ, ನಾನು ಮಾಧ್ಯಮದಲ್ಲೇ ಕೇಳಿದೆ, ವಸೀಂ ಲೇಔಟ್, ಫಕೀರ್ ಕಾಲೋನಿ, ಹಂಗಂದ್ರೆ ಸರ್ಕಾರಿ ಜಾಗ ಹೆಂಗಾಯ್ತು ಅದು?
ಸರ್ಕಾರಿ ಜಾಗಕ್ಕೆ ವಸೀಂ ಲೇಔಟ್ ಅಂತ ಹೆಂಗ್ ಬರುತ್ತೆ ಹೆಸರು? ನಾಮಕರಣ ಸರಿ, ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಕೆಲಸ ಅವನಿಗೆ ಕಠಿಣ ಶಿಕ್ಷೆ ಹೆಂಗಾಗ್ಬೇಕು ಗೊತ್ತಾ? ಈ 100 ಚಿಲ್ಲರೆ ಅಲ್ಲ, ಇದು ಕನಿಷ್ಠ 1,000 ಜನ ಯಾವ ರೀತಿ ಅಲ್ಲಿ ಚಳಿಯಲ್ಲಿ ಮಲಗಿರ್ತಾರಲ್ಲ, ಅವ್ರದ್ದೆಲ್ಲ ಸಮಸ್ಯೆ. ಯಾರು ತಪ್ಪು ಮಾಡಿದಾನೋ ಅದು ನಾನಿರಲಿ ನೀವಿರಲಿ ಯಾರಿದ್ರು ಕೂಡ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಇದಕ್ಕೆ ಸರ್ಕಾರದ ಒಂದು ಗುಪ್ತಚರ ಇಲಾಖೆ ಇರ್ತದೆ, ಅವ್ರಿಗೆ ಗೊತ್ತಿಲ್ವಾ ಇದು? ಹಂಗಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರಾ? ಲೋಕಲ್ ಶಾಸಕರಿಗೆ ಬರೋಣ. ಈ ಥರ ನಡೀತಾ ಇದೆ ಅಂತಕ್ಕಂಥದ್ದು ಅವ್ರು ಹೋಗಿ ಚುನಾವಣೆ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಆಗಲೇ ಹೇಳಿದ್ರು, ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ. ರವಿ ಅವರು ಬಂದಿದ್ದರು, ಅಭ್ಯರ್ಥಿಯವರು BJPಗೆ, ನಾನು ಸ್ವತಃ ನೋಡಿದ್ದೀನಿ ಅಲ್ಲಿ. ಅದೇ ಸಂದರ್ಭದಲ್ಲಿ ಇದು ಬೇಕಾಗಿರೋಂಥ ವಿಚಾರ ಹೇಳಲೇಬೇಕು. ಅಲ್ಲಿಂದ 1 ಕಿಲೋಮೀಟರ್ ದೂರನೂ ಇಲ್ಲ ಹಜ್ ಹೌಸ್, ಅದನ್ನು ಉದ್ಘಾಟನೆ ಮಾಡಿದ್ಯಾರು? ಸದಾನಂದ ಗೌಡರು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲಿರೋ ಜನರಿಗೆ ಮಾತಾಡಿಸ್ಬಿಟ್ಟು ಹೋಗಿದ್ದಾರೆ. ಇವತ್ತೇನೋ ವಿಚಾರ ಸಿಕ್ಕಿದೆ ಅಂತ ಮಾತಾಡೋದಲ್ಲ, ಯಾರಾದರೂ ತಪ್ಪು ಮಾಡಿದರೆ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇವಾಗ ಹೇಳಿದ್ರಲ್ಲ, ಅಲ್ಲಿರುವಂಥ ಸರ್ಕಾರಿ ನೌಕರರಿರಲಿ ಅಥವಾ ಯಾರಾದರೂ ಅಲ್ಲಿರುವಂಥ ಲೋಕಲ್ MLA ಇರಲಿ, ಇದಕ್ಕಿಂತ ಮುಂಚೆ ಇರೋರು ಇರಲಿ ಅಥವಾ ಕ್ಯಾಂಡಿಡೇಟ್ ಇರಲಿ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಅಕ್ರಮ ಜಾಗನ ಇಲ್ಲ ಏನು ಅಂತ. ಇನ್ನೊಂದು, ಇವಾಗ ಇತ್ತೀಚೆಗೆ ನಡೀತಾ ಇರೋದು ಏನಂದರೆ, ಈ ಅಧಿಕಾರಿಗಳು ಏನು ಮಾಡ್ತಾರೋ ಅಂದರೆ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಬರೀ ಲಂಚ ತಗೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ನೀವು ಯಾವತ್ತಾದರೂ ಅವ್ರ ಕಚೇರಿಗೆ ಹೋಗಿ 50 ಸಲ ಹೋದರೆ 1 ಸಲ ಸಿಗ್ತಾರೆ, 100 ಸಲ ಫೋನ್ ಮಾಡಿದ್ರೆ 2 ಸಲ ಫೋನ್ ಎತ್ತುತ್ತಾರೆ. ಯಾಕಂದರೆ ಅವ್ರು ಕೆಲಸನೇ ಮಾಡಲ್ಲ. ಅವ್ರಿಗೆ ಬರೀ ಏನು ಗೊತ್ತಾ, ಅದಕ್ಕೋಸ್ಕರ ಅಂತ ಸಣ್ಣ ಹುಡುಗರನ್ನ ಇಟ್ಕೊಂಡಿರ್ತಾರೆ. ಅವ್ರು ಹೋಗೋದು ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಎಲ್ಲೋ ಒಂದು ಕಡೆ, ಒಂದು ನಿಮಿಷ ಹೇಳ್ತೀನಿ ಕೇಳಿ ಮೇಡಮ್, ಇಂಥ ಕಡೆ ಹೋಗಲ್ಲ, ಯಾಕಂದರೆ ಇಂಥ ಕಡೆ ಅವ್ರಿಗೆ ದುಡ್ಡು ಸಿಕ್ಕಲ್ಲ. ಇವ್ರೇನ್ ಮಾಡ್ತಾರೆ, ಅಲ್ಲಿ ಹೋಗೋದು. ಫಾರೂಕ್ ಸರ್, ಇಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್, ನೀರಿನ ಕನೆಕ್ಷನ್, ಆಧಾರ್ ಕಾರ್ಡ್, ವೋಟರ್ ID ಇದೆಲ್ಲ ಕೊಟ್ಟವರು ಯಾರು ಅಧಿಕಾರಿನೇ ಆಗಿರ್ಬೇಕಲ್ಲಪ್ಪ. ಈ ಅಧಿಕಾರಿ ಕೈಲಿ ದುಡ್ಡು ಕೊಟ್ಟು ಇದೆಲ್ಲ ಕನೆಕ್ಷನ್ ಮಾಡಿಸ್ಕೊಂಡವ್ರು ಯಾರು? ಈ ಬಡವರು ಅಲ್ಲೇನ್ ಮನೆ ಕಳ್ಕೊಂಡಿದಾರಲ್ಲ, ₹1,000 ರೂಪಾಯಿನೋ ಲಕ್ಷಾಂತರ ರೂಪಾಯಿನೋ ಕೊಟ್ಬಿಟ್ಟು ಏನಾಗಿತ್ತು? ಏನೇ ಇರ್ಲಿ, ಅಧಿಕಾರಿಗಳಿಗೆ ಎಷ್ಟೇ ದುಡ್ಡು ಕೊಟ್ಟು ಅವ್ರು ಕೆಲಸ ಮಾಡ್ಕೊಂಡ್ರೇನು ಸರ್ಕಾರಕ್ಕೆ ಅದ್ ಲೆಕ್ಕಾಚಾರ ಬರಲೇಬೇಕಲ್ವಾ? ಅದು ಯಾವುದೇ ಸರ್ಕಾರ ಇರ್ಲಿ, ಅದು ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, JDS ಇರ್ಲಿ, ಯಾರಾದ್ರೂ ಇರ್ಲಿ, ಯಾರಾದ್ರೂ ಒಬ್ರು ಇರೋವಾಗ್ಲೇ ಅಲ್ವಾ ಅಲ್ಲಿ ಅಕ್ರಮವಾಗಿ ಹೋಗಿರೋರು. ಕೊಡ್ತಾರಂದ್ರೆ ಅಷ್ಟು ದೊಡ್ಡರಲ್ಲ ಮೇಡಮ್, ಜನ ಕೆಪಾಸಿಟಿ ಜನ ಒಂದ್ ನಿಮಿಷ, ಲಕ್ಷಾಂತರ ರೂಪಾಯಿ ಕೊಡೋ ಕೆಪಾಸಿಟಿ ಜನರು ಇಲ್ಲ ಅಲ್ಲಿ. ಒಂದ್ ನಿಮಿಷ ಇರಿ, ಅಲ್ಲಿ ಏನಿದೆ ಸಿಂಪಲ್ ಆಗಿ ನೀವು ಹೇಳ್ದಂಗೆ, ಒಬ್ರು ಹೇಳ್ತಾರ ನಾನು 25,000 ಕೊಟ್ಟು ತಗೊಂಡೆ, ನಾನು ಎಲ್ಲೋ 50,000 75 ಇದ್ರನ್ನೇ ಹೇಳ್ತಾ ಇರೋದು ಮೇಡಮ್. ಇವಾಗ ಇದಕ್ಕಿಂತ ಮುಂಚೆ ಯಾರಿದ್ರು? ಇವಾಗ ನಾನಿದ್ದೆ, ನನ್ನಿಂದ ಕೊಂಡ್ಕೊಂಡವ್ರು ಯಾರು? ಖಾನ್ ಅವ್ರು ಕಂಡ್ಕೊಂಡ್ರು ಅಥವಾ ಗೌಡ್ರು ಕಂಡ್ಕೊಂಡ್ರು, ಯಾರೋ ಒಬ್ರು ಈ ಥರ ಕೊಂಡ್ಕೊಂಡು ಹೋಗಿದ್ದಾರೆ. ಇವಾಗ ಅವ್ರು ಏನು ಹೇಳ್ತಾರೆ, ಆಯಿತು ಇವಾಗ ಬಹಳಷ್ಟು ನಾನು ನೋಡ್ತೀನಿ, ಬಹಳಷ್ಟು ಪ್ರಾಪರ್ಟಿಗಳಿದೆ, ಅದರಲ್ಲಿ ಏನಾಗುತ್ತೆ ಅಂದರೆ ದಲಿತರಿಗೆ ಅಂತ ಸ್ಯಾಂಕ್ಷನ್ ಆಗಿರುತ್ತೆ, 15 ಇಯರ್ಸ್ವರೆಗೂ ಮಾರಂಗಿಲ್ಲ. ಇವಾಗ ಸರ್ಕಾರದಿಂದ ಕೊಟ್ಟಿರ್ತಾರೆ 20-30 ಏನೋ ಕೊಡ್ತಾರೆ. ಪ್ರಶ್ನೆನೇ ಇಲ್ವಲ್ಲ ಸರ್, ಸರ್ಕಾರದಿಂದ ಡಾಕ್ಯುಮೆಂಟ್ ಹೆಂಗೆ? ಈಗ ಹೇಳಿದಾಗ ನೀವು ನನ್ನ ಮೈಂಡಿಗೆ ಬಂತು, ಕೆಲವು ಮನೆಗಳಿಗೆ ಹಕ್ಕು ಪತ್ರನೂ ಕೂಡ ಕೊಟ್ಟಿದ್ದಾರಂತೆ. ನನಗೆ ಗೊತ್ತಿಲ್ಲ ಸರ್, ನೀವು ಮಾಧ್ಯಮದಲ್ಲೇ ಕೇಳ್ಪಟ್ಟಂತ ಮಾತು ಹೇಳ್ತಾ ಇರೋದು, ಅದು ದಾಖಲೆ ಇಲ್ಲ, ಅಸತ್ಯವಾಗಿ. ಮೇಡಮ್, ಇದರಲ್ಲಿ ಒಟ್ಟಾರೆ ಏನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಈ ಎಲ್ಲ ಘಟನೆಗಳನ್ನು ನೋಡಿದರೆ ಪದೇ ಪದೇ ಸಿದ್ದರಾಮಯ್ಯವರು ನಾವು ಸಂವಿಧಾನವನ್ನು ಪಾಲನೆ ಮಾಡ್ತಿದ್ದೇವೆ, ಇವರು ಮತ ಬ್ಯಾಂಕಿಗಾಗಿ ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕಾಗಿ ಆ ಸಂವಿಧಾನವನ್ನು ಗಾಳಿಗೆ ತೂರಿ ಆ ಮತ ಬ್ಯಾಂಕನ್ನು ಭದ್ರ ಮಾಡಲಿಕ್ಕಾಗಿ ಕಾನೂನು ಬಾಹಿರ ಕೃತ್ಯವನ್ನು ಹೇಗೆ ವ್ಯವಸ್ಥಿತವಾಗಿ ಮಾಡ್ತಾರೆ ಹೇಳುವುದಕ್ಕೆ ಕೋಗಿಲೆ ಕ್ರಾಸಲ್ಲಿ ಆ ಒಂದು ಅಕ್ರಮ ಯಾರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ದಿನದಲ್ಲಿ ಸೈಟ್ ಭಾಗ್ಯವನ್ನು ಕೊಡುವಂಥದ್ದು ಮಾಡ್ತಾ ಇದ್ದಾರೆ, ಗಮನಕ್ಕೆ ಬರ್ತಾ ಇದೆ. ಯಾವಾಗ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಬ್ಬ ಮುಸಲ್ಮಾನರ ನಾಯಕರು ಹೇಳಿದರು, ನಾವು ನಮ್ಮ ಮುಸ್ಲಿಮರ ಇದರಿಂದಾಗಿ ಸರ್ಕಾರ ಬಂದಿದೆ, ಮುಸ್ಲಿಮರಿಗೋಸ್ಕರ ಕೆಲಸ ಮಾಡಬೇಕಂತ ಹೇಳಿ. ತದನಂತರ ರಾಜ್ಯ ಸರ್ಕಾರ ಅಕ್ಷರಶಃ ಅದೇ ಮಾಡ್ತಾ ಇದೆ. ಇವತ್ತು ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗೋಸ್ಕರ. ಒಂದ್ ನಿಮಿಷ ಮಧ್ಯೆ ಮಾತಾಡಬೇಡಿ, ಮಧ್ಯೆ ಮಾತಾಡಬೇಡಿ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಜನರಿಂದ ಜನರಿಗೋಸ್ಕರವಾಗಿ, ಜನರಿಂದ ಜನರಿಗೋಸ್ಕರವಾಗಿ. ನಿಮ್ಮದೇ ಕಾಂಗ್ರೆಸ್ನ ಕಲಬುರ್ಗಿಯಲ್ಲಿ ಒಬ್ಬ ಮುಸ್ಲಿಂ ನಾಯಕರು ಹೇಳಿದ್ರು, ನೀವು ಅದನ್ನ ಚೆಕ್ ಮಾಡಿ. ನಮ್ಮ ಪ್ರಜಾಪ್ರಭುತ್ವ ಮತ್ತೆ ಮಾತಾಡಬೇಡ್ರಿ, ಜನರಿಂದ ಜನರಿಗೋಸ್ಕರ ಇರುವಂತದ್ದು. ಆದರೆ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಮುಸಲ್ಮಾನರಿಗೋಸ್ಕರವಾಗಿ ಕೆಲಸ ಮಾಡುವಂತದ್ದು, ಮುಸಲ್ಮಾನರಿಗೋಸ್ಕರ. ಇವತ್ತು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡ್ತಾ ಇದೆ.
ಇವತ್ತು ನೋಡಿ ಸರ್, ಒಂದ್ ನಿಮಿಷ ಜಮೀರ್ ಹೆಸರು ಅಹಮದ್ ಹೇಳಿ. ಖಾನ್ ಅವರು ಹಿಂದೆ ಈಗ 400 ಹೆಸರು ಹೇಳಿ. ಮುಸ್ಲಿಮರ 400 ಮುಸಲ್ಮಾನರಿಗೆ ಮುಸಲ್ಮಾನರಲ್ಲ ಯಾರು ಅಂತ ಹೇಳಿ. ನೇಮಕ ಮಾಡಿದ್ರು. ಹೇಗೆ ನಮ್ಮ ಕಾನೂನನ್ನ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕಾನೂನು ನಮ್ಮ ರಾಜ್ಯದ ಕಾನೂನನ್ನ ಮುಸಲ್ಮಾನರಿಗಾಗಿ ಕೊಡ್ತಾ ಇದ್ದಾರೆ. ನಮ್ಮ ಸಂಪತ್ತನ್ನ ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ನಮ್ಮ ತೆರಿಗೆ ಬಹುಸಂಖ್ಯಾತ ತೆರಿಗೆ ಹಣವನ್ನ ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ಇದಕ್ಕೊಂದು ಜ್ವಲಂತ ಉದಾಹರಣೆ ಇದೆ. ಸರ್, ಇದನ್ನ ಭೀಮಪ್ಪ ಅವ್ರು ಎಲ್ಲಾರ್ದು ವಾಯ್ಸ್ ಕಟ್ ಭೀಮಪ್ಪ ಅವ್ರ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ. ಭೀಮಪ್ಪ ಅವ್ರನ್ನ ಮಾತ್ರ ಸ್ಕ್ರೀನ್. ಥ್ಯಾಂಕ್ ಯು ಸರ್. ಕಾಮ್ ಡೌನ್ ಸರ್. ಭೀಮಪ್ಪ ಅವ್ರದ್ದು ಆರೋಪ, ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕು. ಭೀಮಪ್ಪ ಅವ್ರ ಆರೋಪ ನೀವು ಕೇಳಿಸ್ಕೊಳ್ಬೇಕು. ಮೋಹನ್ ಗೌಡ್ರೆ ಸಾಕು. ಥ್ಯಾಂಕ್ ಯು. ಭೀಮಪ್ಪ ಅವ್ರ ವಾಯ್ಸ್ ಕೇಳಿಸ್ಕೊಳ್ಳಿ ಸರ್. ಭೀಮಪ್ಪ ಅವ್ರ ವಾಯ್ಸ್ ನೀವು ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರು, ಫಾರೂಕ್ ಸರ್ ಬನ್ನಿ. ಜನ ದೊಡ್ಡದಲ್ಲ, ನೀವು ಹೇಳಿದ್ರಿ ಸರ್. ಒಂದ್ ನಿಮಿಷ ಮೋಹನ್ ಗೌಡ್ರೆ ಒಂದೇ ನಿಮಿಷ. ಫಾರೂಕ್ ಸರ್ ನೀವು ಹೇಳಿದ್ರಿ ಅಲ್ಲಿ ಕೆಲವ್ರಿಗೆ ಹಕ್ಕು ಪತ್ರನೂ ಕೊಟ್ಟು ಬಿಟ್ಟಿದಾರಂತೆ. ನಿಮಗ್ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನಾವು ಮೈಕ್ ಕೇಳಿಸ್ಕೊಳ್ಳಿ ಫಾರೂಕ್ ಸರ್. ಮಾಧ್ಯಮ ಇರಿ. ನಟರಾಜ್ ಗೌಡ್ರೆ ಒಂದೇ ನಿಮಿಷ. ಮಾಧ್ಯಮದವರು ಮೈಕ್ ಹಿಡಿದಾಗ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅಂತಾನು ಹೇಳಿದ್ದಾರೆ. ನಾವು ಅದನ್ನ ಅಧಿಕೃತ ಅಂತ ನಂಬಲಿಕ್ಕಾಗತ್ತಾ? ಮೈಕ್ ಹಿಡಿದಾಗ 4 ಜನ 4 ತರ ಮಾತಾಡ್ತಾರೆ. ಆಯ್ತು ಭೀಮಪ್ಪ ಥ್ಯಾಂಕ್ ಯು ಮೋಹನ್ ಸರ್. ಭೀಮಪ್ಪ ಅವ್ರ ಮಾತ್ರ ವಾಯ್ಸ್ ಆನ್ ಏರ್. ಭೀಮಪ್ಪ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ನನ್ನ ಧ್ವನಿ ದಯವಿಟ್ಟು ನನಗೆ ಅವಕಾಶ ಕೊಡ್ರಿ ಅಕ್ಕರೆ. ಸರ್ ನಿಮ್ಗೆ ಕೇಳಿಸ್ಕೊಳ್ಳಿ. ನಿಮ್ಗೆ ಅಕ್ಕರೆ ಏನಾಗಿದೆ ಅಕ್ಕರ, ಈ ಕೋಗಿಲ ಬಡಾವಣೆಯ ಒಂದು ದುರಂತವನ್ನ ಇವತ್ತು ನಾವು ನೋಡಿದಾಗ ಸಣ್ಣ ಹುಡುಗರು ತಿಳಿತೈತಿ. ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಕರ್ನಾಟಕ ರಾಜ್ಯದ ಖಜಾನೆಯ ಕೀಲಿಕಾಯಿ AICCಯ KC ವೇಣುಗೋಪಾಲ್ ಇವ್ರ ಹತ್ತಿರ ಇದೆ ಅಂತೇಳಿ ಸಣ್ಣ ಮಕ್ಕಳು ತಿಳಿತೈತಿ. ಇವತ್ತು ಏನಾದ್ರು ಬೇಕಾದ್ರೆ ವೇಣುಗೋಪಾಲ್ರಿಗೆ ಹೇಳ್ಬೇಕು ನಾವು, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ರಾಜ್ಯದ ತೆರಿಗೆ ದುಡ್ಡನ್ನು ಯಾರಿಗೆ ಕೊಡ್ತಾರೆ ಇವರು? ದಯವಿಟ್ಟು ಕೇಳ್ರಪ್ಪ, ಹಿರಿಯರಿದ್ರಿ ನಮ್ ದಯವಿಟ್ಟು ಕೇಳ್ರಿ. ಇಲ್ಲಿ ನಮ್ ನೆನಪಾ ಒಂದೇ ದಿನದಲ್ಲಿ ಯಾಕೆ ಮೀಟಿಂಗ್ ಮಾಡ್ಬೇಕಾದ್ರು? ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದಾರೆ, ಅತಿಕ್ರಮ ಮಾಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಸರ್ಕಾರ ಕೊಡ್ಲಿಲ್ಲ ಮನೆಗಳನ್ನೆಲ್ಲ. ಅಕ್ಕರ ನಾವ್ ಹೇಳೋದು ಕೇಳ್ತಾರಪ್ಪ. ಇವತ್ತ ಈ ಕರ್ನಾಟಕ ರಾಜ್ಯದ ಖಜಾನೆಯ ಕೀಲಿಕ ಇವತ್ತ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ವಾಪಸ್ ಬರ್ತೀನಿ, ಕ್ಷಮೆ ಇರ್ಲಿ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ರಿ, ಹೆಂಗಂತ ಬಿಡುತ್ತೆ ಗೊತ್ತಾ? ಈಗ ಎದುರುಗಡೆ ಇದ್ದವ್ರು ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ ಅಂತ ಅನಿಸ್ಬಿಡುತ್ತೆ ವಕ್ತಾರರಿಗೆ. ಕೈ ಮುಗಿದು ವಿನಂತಿ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. 10 ಸೆಕೆಂಡ್ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಇಲ್ಲಿ ಕುಳಿತಿರುವ ನಮ್ಮೆಲ್ಲರಿಗಿಂತ ಹೆಚ್ಚಿನ ತಾಳ್ಮೆ ನಿಮಗೆ. ಯಾಕಂದ್ರೆ ನೀವು ಆಳುವ ಪಕ್ಷದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀರಿ. ಅವ್ರು ತಪ್ಪೇ ಮಾತನಾಡ್ತಿದ್ರು ಕೂಡ ಡಿಕ್ಲೇರ್ ಮಾಡ್ಬಿಡ್ಲಾ? ಮೋಹನ್ ಗೌಡ್ರೆ ನೀವು ತಾಳ್ಮೆಯಿಂದ ಇರಿ. ನಟರಾಜ್ ಗೌಡ್ರೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಲ್ಲರಿಗಿಂತ ಹೆಚ್ಚಿನ ತಾಳ್ಮೆ, ಎಲ್ಲರಿಗಿಂತ ಹೆಚ್ಚು ಕೇಳಿಸ್ಕೊಳ್ಳುವ ವ್ಯವಧಾನ ನಿಮಗಿರ್ಬೇಕು. ನಿಮ್ ಮುಂದೆ ಯಾಕೆ ಹೇಳ್ತಾರೆ ಅಂದ್ರೆ ನಟರಾಜ್ ಗೌಡ್ರೆ ನೋಡ್ರಿ, ಕೇಳಿಸ್ಕೊಳ್ರಿ, 5 ಸೆಕೆಂಡ್ ಕೇಳಿಸ್ಕೊಳ್ಬಿಡ್ರಿ. ನಟರಾಜ್ ಗೌಡ್ರೆ ಯಾಕೆ ಹೇಳ್ತಾರೆ ಅಂತಂದ್ರೆ ಸರ್ಕಾರ ನಡೆಸ್ತಿರುವ ಪಕ್ಷ ಅಪ್ಪ ನಿಮ್ದು. ಅವ್ರು ತಪ್ಪು ಮಾತನಾಡಿದ್ರು ಕೂಡ ನೀವು ಕೇಳಿಸ್ಕೊಂಡು ಇಂಥ ಮಾತು ಅವ್ರು ತಪ್ಪು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ವ್ಯಾಲಿಡ್ ಒಪ್ಪೋಣ. ಅವ್ರಿಗೆ ಮಾತನಾಡ್ಲಿಕ್ಕೆ ಬಿಡೋದಿಲ್ಲ ಅಂದಾಗ ನಿಮ್ ತಪ್ಪು ಆಚೆ ಬರ್ತಿದೆ ಅನ್ನೋ ಭಯ ನಿಮ್ಮನ್ನ ಕಾಡ್ತಿದೆ ಅನ್ನಿಸ್ಬಿಡುತ್ತೆ. ನಿಮಗ್ ಭಯ ಇಲ್ಲ ಅಲ್ವಾ? ನಿಮ್ ಸರ್ಕಾರ ತಪ್ಪು ಮಾಡಿಲ್ಲ ಅಲ್ವಾ? 1 ನಿಮಿಷ ಸಮಾಧಾನವಾಗಿ ಕೇಳಿಸ್ಕೊಂಡು ಯು ಪ್ರೂವ್ ಮಿ ದಟ್ ನಿಮ್ ಸರ್ಕಾರಕ್ಕೆ ಕೇಳಿಸ್ಕೊಳ್ಳುವ ವ್ಯವಧಾನ ಇದೆ ಅಂತ ಪ್ರೂವ್ ಮಾಡಿ. 1 ನಿಮಿಷ ತಾಳ್ಮೆ ಬೇಕು. 5 ಸೆಕೆಂಡ್ ಕೊಡಿ. ನೋಡಿ ನೀವೇನ್ ಗೊತ್ತಾ, ಭೀಮಪ್ಪ ಅವರು ಕಳೆದ ಅವಾಗಲೇ ಮಾತಾಡಿದಾಗ್ಲೂ ಕೂಡ ಯಡಿಯೂರಪ್ಪನವರ ಬೊಮ್ಮಾಯಿಯವ್ರನ್ನ ಮಾತಾಡಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಅವ್ರು ಸ್ಮಿತಾ ಅವರೇ ಆಯ್ತು ಕೇಳಿಸ್ಕೊಳ್ರಿ, ನೀವು 5 ನಿಮಿಷಕ್ಕೆ ಒಂದೇ 1 ಸೆಕೆಂಡ್ ಕೇಳಿಸ್ಕೊಳ್ಳೋಣ. ನಂಗೆ ಅವ್ರನ್ನು ಕೂಡ ಅನ್ಅಫಿಷಿಯಲ್ ಬಿಜೆಪಿ ವಕ್ತಾರ ಅಂತನೂ, ಇಲ್ಲಿ ಕೂತಿರೋ ಮೋಹನ್ ಅವರು ಕೂಡ ಅನ್ಅಫಿಷಿಯಲ್ ಬಿಜೆಪಿ ವಕ್ತಾರ ಅಂತ ನೀವು ಘೋಷಣೆ ಮಾಡಿ ನಂಗೇನ್ ಚಿಂತೆ ಇಲ್ಲ. ನಾನೊಬ್ಬ ರೈತ ಪರ ಹೋರಾಟಗಾರ ಅಂತನೋ, ನಾನೊಬ್ಬ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ಕೊಂಡು ಮುಖವಾಡ ಹಾಕೊಂಡು ಬಿಜೆಪಿ ಚಾಕರಿ ಮಾಡ್ತಾರಲ್ಲ ಅವ್ರನ್ನ ನೇರವಾಗಿ ಹೇಳಿ ನೀವು ಬಿಜೆಪಿ ಅನ್ಅಫಿಷಿಯಲ್ ಅಂತ ಅಷ್ಟೇ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಭೀಮಪ್ಪ ಅವರೇ ಕೊಡಬೇಕು. ಅವ್ರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ನೀವು. ಭೀಮಪ್ಪ ಅವರೇ ಮುಂದುವರಿಸಿ. ಆಯ್ತು, ಅದಾದ್ಮೇಲೆ ನಾವು ಮಾತಾಡ್ತೀವಿ. ಈಗ ನಟರಾಜ್ ಸರ್ ಏನ್ ಹೇಳ್ತಿದ್ದಾರೆ, ಇದು ರಾಜಕೀಯ ಅಲ್ಲ. ನಮ್ಮ ಕ್ಷೇತ್ರಕ್ಕೆ, ನಮ್ಮ ಬೆಳಗಾವಿ ಜಿಲ್ಲೆಗೆ ಬರ್ರಿ,
ಇನ್ನು 2019ರಲ್ಲಿ ಮನೆಗಳನ್ನ ಕಳ್ಕೊಂಡಂತ ಜನ ಇನ್ನೂ ಶೆಟದಲ್ಲೇ ಕೂತಿದ್ದಾರೆ. ಸರ್ಕಾರಕ್ಕೆ ಸಾಕಷ್ಟು ಇದೇ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರ್ದಿವಿ, ಎಲ್ಲರಿಗೂ ಬರ್ದಿವಿ. ನಾ ಯಾರನ್ನೇ ದೂಷಣೆ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ನೀವು ಬನ್ರಿ, ನೆರೆಯಿಂದ ಜನ ಸತ್ತಿದ್ದಾರೆ, ಇವತ್ತು ಮನೆಗಳಿಲ್ಲದೆ ಇನ್ನೂವರೆಗೆ ಶೆಟ್ಟದಲ್ಲಿ ಇದ್ದಾರೆ. ನಮಗೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ? ನಮ್ಗೆ 5 ಲಕ್ಷ ರೂಪಾಯಿ ದುಡ್ಡು ಇವತ್ತ KC ವೇಣುಗೋಪಾಲ್ ಹೇಳ್ರಿ ಅಂತ ಹೇಳಿ 11 ಲಕ್ಷ ರೂಪಾಯಿ ದುಡ್ಡು ಕೊಡ್ತಿದ್ದೀರಾ ಅವ್ರಿಗೆ? ಯಾರು ದುಡ್ಡಿದು? ನಮ್ಮ ಜನ ಇಲ್ಲಿ ಸಾಯ್ತಿದ್ದಾರೆ, ಮನೆಗಳಿಲ್ಲ, ಸ್ಟ್ರೈಕ್ ಮಾಡಿದೀವಿ. ಅದಕ್ಕೆಲ್ಲ ಕೇಳ್ರಿ, ರಾಜಕೀಯ ಬೆರೆಸಬೇಡ್ರಿ ಇದರಲ್ಲಿ. ನಮ್ಮ ಬೆಳಗಾವಿ ಜಿಲ್ಲೆಗೆ ಬರ್ರಿ, ಇಲ್ಲಿ ಪ್ರವಾಹದಲ್ಲಿ ಎಷ್ಟು ಮನೆಗಳು ಬಿದ್ದಿದಾವೆ, ಇನ್ನೂ ಮನೆ ಇಲ್ಲ. ಪತ್ರ ಚೇಟದಲ್ಲಿ ಜನ ಕೂತಿದ್ದಾರೆ. ನಿಮ್ಗೆ ಸ್ವಲ್ಪ ಸಿದ್ದರಾಮಯ್ಯ ಸಾಹೇಬ್ರಿಗಾತು, ಯಾವುದೇ ರಾಜಕೀಯ ನಾಯಕರು, ಯಾವುದೇ ಪಕ್ಷ ಇರಲಿ, ಮೊದಲು ಈ ಪ್ರವಾಹ ಸಂತ್ರಸ್ತರಿಗೆ ಹಣ ಯಾವಾಗ ಕೊಡ್ತಾರೋ ಡಿಕ್ಲೇರ್ ಮಾಡಬೇಕು. ಕೋರ್ಟ್ಗೆ ಹೋಗ್ತಾರೆ ಜನ ಇವತ್ತಕ್ಕರ. ಒಪ್ಕೊಳ್ಳೋಣ. ಭೀಮಪ್ಪ ಸರ, ನಿಮ್ಗೆ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದ ವಕ್ತಾರರ ಅಸಮಾಧಾನಕ್ಕೆ ಕಾರಣ ಏನು ಅಂದ್ರೆ, ನೀವು 2019ರಲ್ಲಿ ನೆರೆ ಆಯ್ತು, ಅವತ್ತಿನಿಂದ ಸಂತ್ರಸ್ತರಾಗಿದ್ದಾರೆ ಅಂತ ಹೇಳ್ತಿದ್ದೀರಿ. ಬಿಜೆಪಿ ಸರ್ಕಾರದ್ದು ಕೂಡ ಜವಾಬ್ದಾರಿ ಇತ್ತಲ್ವಾ? ಅವರು ಕೂಡ ಪರಿಹಾರ ಕೊಟ್ಟಿಲ್ಲ ಅಲ್ವಾ? ಅವ್ರ ಬಗ್ಗೆ ನೀವು ಯಾಕೆ ಮಾತನಾಡೋಲ್ಲ? ಕೇವಲ ಕಾಂಗ್ರೆಸ್ ಬಗ್ಗೆ ಮಾತ್ರ ಯಾಕೆ ಮಾತನಾಡ್ತೀರಿ? ನಾವು ಬಿಜೆಪಿ ಅವ್ರ ಬಗ್ಗೆನೇ ಹೇಳ್ತೀವಿ, ಎಲ್ಲರ ಬಗ್ಗೆ ಹೇಳ್ತೀವಿ. ವಿರೋಧ ಪಕ್ಷದ ಏನಿದೆ ಇದೊಂದು ನಾಟಕ ಮಾಡ್ತಾರೆ ಮಾಧ್ಯಮಗಳಲ್ಲಿ ಬಂದು ಹೇಳ್ತಾರೆ. ವಿರೋಧಿ ಪಕ್ಷದವ್ರು ಕಾಂಗ್ರೆಸ್ದಾಗ ವಿರೋಧಿ ಪಕ್ಷದವ್ರು ಇದ್ರು, ಬಿಜೆಪಿ ಸರ್ಕಾರ ಇತ್ತು, ಕರೆಕ್ಟ್ ಇದೆ. 2019ರಲ್ಲಿ ಇದೇ ವಿರೋಧಿ ಪಕ್ಷದವ್ರು ಓದ್ ಕೊಟ್ರೆ ಪ್ರಶ್ನೆ ಮಾಡಲಿಲ್ಲ ಯಾರು ಸದನದಲ್ಲಿ. ಅದಕ್ಕಾಗಿ ನಾವು ಕೋರ್ಟ್ಗೆ ಹೋದ್ವು. ಇವೆಲ್ಲ ರಾಜಕೀಯ ಪಕ್ಷಗಳು ಹಣ ಮಾಡಕದಾರ ಅಷ್ಟೇ. ಇವ್ರು ಯಾರು ಜನಸಾಮಾನ್ಯರು ಉದ್ಧಾರ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ. ಇವರು ಇವತ್ತು 11,20,000 ರೂಪಾಯಿ ಮನೆಯಲ್ಲಿ ಒಂದ್ ಸೆಕೆಂಡ್ ಕೇಳ್ರಿ, 9,50,000 ರೂಪಾಯಿ ಸಬ್ಸಿಡಿ ಅಲ್ಲ, 9,50,000 ರೂಪಾಯಿ ಸಬ್ಸಿಡಿ ಕೊಡ್ತೀರಿ. ನಾವು ನೆರೆಯಿಂದ 5 ಲಕ್ಷ ರೂಪಾಯಿ ಅಲ್ಲ, ನಮ್ಗೆ 10 ಲಕ್ಷ ರೂಪಾಯಿ ಯಾಕೆ ಮನಿ ಕೊಡ್ಲಿಲ್ಲ? ಇವತ್ತು ಹೈಕಮಾಂಡ್ ಹೇಳಿದ್ರೆ ಅಷ್ಟೇ ನೀವು ಕೊಡ್ತೀರಾ? ಎಲ್ಲಾ ಪಕ್ಷದವ್ರು ಅಷ್ಟೇ. ನೀವು ಅವಾಗ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾಡ್ಕೊಂಡಿದ್ರಿ, ವಿರೋಧಿ ಪಕ್ಷದಲ್ಲಿದ್ರಿ. ಕಾಂಗ್ರೆಸ್ ಅವ್ರು ಕೇಳಬೇಕಾಗಿದ್ದಾಗ ಅರ್ಥ ಆಯ್ತ್ರಿ ಭೀಮಪ್ಪ ಸರ, ಅರ್ಥ ಆಯ್ತು. ಇವತ್ತು JDS ವಕ್ತಾರರು ಇಲ್ಲಿಲ್ಲ ಅಂತಂದ್ರೂ ಕೂಡ, ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಬಡವರಿಗೆ, ರೈತರಿಗೆ ಮಾಡ್ತಿರೋದು ಅನ್ಯಾಯ ಅಷ್ಟೇ ಅನ್ನೋದನ್ನ ಹೇಳಿದ್ದಾರೆ ಅಶೋಕ್ ಗೌಡ್ರೆ. ಕಮಿಂಗ್ ಬ್ಯಾಕ್ ಟು ಕೋಗಿಲ್ ಬಡಾವಣೆ, ಈ ವಸೀಮು ಹಾಗೆ ಫಕೀರ್ ಬಡಾವಣೆಗೆನೆ ವಾಪಸ್ ಬರ್ತಾ ಶೋಭಾ ಕರಂದ್ಲಾಜೆ ಅವರು ಹಾಗೆ ಅಶೋಕ್ ಅವರು ಗಂಭೀರವಾದ ಆರೋಪ ಮಾಡ್ಬಿಡ್ತಾರೆ. ಅಕ್ರಮ ವಲಸಿಗರಿದ್ದಾರೆ, ಬಾಂಗ್ಲಾದೇಶಿಗಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಅವರದೇ ಟ್ರಾವೆಲ್ ಬಸ್ ನಲ್ಲಿ ಕರ್ಕೊಂಡ್ಬಂದು ಇವ್ರಿಗೆಲ್ಲರಿಗೂ ಅಲ್ಲಿ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಆಧಾರವಿಲ್ಲದ ಆರೋಪ ಇದು ಅಂತ ಹೇಳಿ ಅನ್ಸ್ಲಿಕ್ಕೆ ಶುರುವಾದಾಗ ಆಧಾರ ಕೊಟ್ಟು ಮಾತನಾಡಬೇಕು ವಿರೋಧ ಪಕ್ಷವಾಗಿ. ನೋಡಿ, ಆಧಾರ ಕೊಟ್ಟೆ ಮಾತಾಡ್ತಿದೀವಿ. ಒಂದು ಪಾಪ ಆಗ್ಲೇ ಬಾವ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಈಗ ನಾವು ನೋಡಿ ಇಲ್ಲೇ ನಾವು ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದು ಸ್ಲಮ್ ಇತ್ತು, ಅದಕ್ಕೆ ಹರಿ ಬಡಾವಣೆ ಅಂತ ಇಟ್ಕೊಂಡಿದ್ರು. ಆದರೆ ಅದರ ಅರ್ಥ ಅದು ಯಾರಪ್ಪ ಜಾಗ ಬಂದು ಪ್ರೈವೇಟ್ ಜಾಗ. ಇವತ್ತು ಅದಾದ್ಮೇಲೆ ಯಾರೋ ಒಂದು ಮಾಲ್ ಡೆವಲಪ್ ಆಯಿತು, ಇವತ್ತು ಆಸ್ಪತ್ರೆ ಬಂದಿದೆ, ಇದೆಲ್ಲನೂ ಫ್ಯಾಕ್ಟು. ಅಲ್ಲೂ ಸಹ ಎಲೆಕ್ಟ್ರಿಸಿಟಿ ಕೊಟ್ಟಿದ್ರು. ಎಲೆಕ್ಟ್ರಿಸಿಟಿ ನರ್ಸಿಂಗ್ ಹೋಮ್ ಏನೇನೋ ಮಾತಾಡ್ತೀರಾ, ಗೊತ್ತಿಲ್ಲದೆ ಮಾತಾಡ್ತೀರಾ. AC ನರ್ಸಿಂಗ್ ಹೋಮ್ ಇವಾಗ ಬಂದಿರೋದು, ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಮಾಲ್ ಇತ್ತು. ಫಸ್ಟ್ ತಿಳ್ಕೊಂಡು ಮಾತಾಡಿ. ಅಲ್ಲಿ ಆ ಸ್ಲಮ್ ಇದ್ದಿದ್ದು ಸತ್ಯ, ಅಲ್ಲಿ ಅದ ಸ್ಲಮ್ ಪ್ರೈವೇಟ್ ಜಾಗದಲ್ಲಿ ಇದ್ದಿದ್ದು ಖಾಲಿ ಆಯ್ತು, ಅದಾದ್ಮೇಲೆ ಡೆವಲಪ್ ಆಯ್ತು. ಅದರ ಅರ್ಥ ಅದು ಏನ್ ಹೇಳಿದ್ರಲ್ಲ ಈಗ ಆಗ್ಲೇ ಖಾನೂರು, ಅದು ಹೆಸರು ಕೊಟ್ಬಿಟ್ಟಿದ್ದಕ್ಕೆ ಅದು ರೆಗ್ಯುಲರ್ ಬಡಾವಣೆ ಆಗಲ್ಲ. ಜೊತೆಗೆ ಅಲ್ಲಿ ಏನಾದ್ರು ಎಲೆಕ್ಟ್ರಿಸಿಟಿ ಕೊಟ್ಬಿಟ್ರೆ ಅದು ರೆಗ್ಯುಲರ್ ಬಡಾವಣೆ ಆಗಲ್ಲ. ಅದೆಲ್ಲ ಒಂದು ಕಡೆಗೆ ಇರಲಿ. ಆದರೆ ಯಾವ ರೀತಿ ಯಾವುದೋ ಒಂದು ಕಟ್ಟಡ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ. ನಾನು ಒಬ್ಬ ಕ್ವಾಲಿಫೈಡ್ ಆರ್ಕಿಟೆಕ್ಟ್ ಇರೋದ್ರಿಂದ ನನಗೆ ಗೊತ್ತಾಗುತ್ತೆ ಈ ಕಟ್ಟಡ ಇಲ್ಲಿಗ, ನಾನು ಹೋಗ್ಬಿಟ್ಟು ಹೊಡ್ಸಾಕ್ಬಿಡ್ಲಾಗತ್ತಾ? ನಾವು ಒಂದೊಂದ್ಸತಿ ಹೇಳ್ತೀವಿ, ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತೀವಿ, ನೋಡಿರಿ ಇಲ್ಲಿ ಇಲ್ಲಿಗೆಲ್ಲ ಕಂಪ್ಲೀಟಾಗಿ ಇಲ್ಲಿಗಲ್ ಮಾಡ್ತಾವನೆ, ರಸ್ತೆಗಳೆಲ್ಲ ರೋಡ್ ಕಟ್ಬಿಟ್ಟವನೆ, ರಸ್ತೆಗೆಲ್ಲ ಬಂದ್ಬಿಟ್ಟವನೆ ಅಂತ ಹೇಳಿದ್ದೀವಿ. ಆದರೆ ಯಾರು ಆ್ಯಕ್ಷನ್ ತಗೊಳ್ಳಲ್ಲ. ಅದೇ ರೀತಿಯೇ ರಾಜಕಾರಣಿಗಳನ್ನ ಈಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಬಸ್ಗಳನ್ನ ರಸ್ತೆ ಮಧ್ಯದಲ್ಲಿ ಪಾರ್ಕಿಂಗ್ ಮಾಡಿಟ್ಟಿರ್ತಾರೆ. ನಾನು ಪೊಲೀಸ್ ಅವ್ರಿಗೆ 10 ಸತಿ ಫೋನ್ ಮಾಡ್ತೀನಿ, ಸರ್ ತೆರವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಮ್ಮ ಮನೆಗೆ ಹೋಗೋದಕ್ಕೆ ಕೇವಲ 1 ಕಿಲೋಮೀಟರ್ 20 ನಿಮಿಷ ಆಗುತ್ತೆ. ಅರ್ಥ ಏನು ಅಂದ್ರೆ ಆಗ್ಲೇ ಹೇಳಿದ್ರಲ್ಲ ಕರೆಕ್ಟ್ ವಿಚಾರ, ಕರೆಕ್ಟ್ ಏನಂದ್ರೆ ಅಧಿಕಾರಿಗಳೇನಂದ್ರೆ ಬರೀ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರ ಅಷ್ಟೇ. ಹೌದು 100% ನಮಗ್ ಗೊತ್ತಿದೆ ಮಾಹಿತಿ. ಏನಂತಂದ್ರೆ ಕಂಟೋನ್ಮೆಂಟ್ ಸ್ಟೇಷನ್ ಅಲ್ಲಿ 2014 ಕಂಟೋನ್ಮೆಂಟ್ ಸ್ಟೇಷನ್ ಅಲ್ಲಿ 120 ಜನ 13 ಇಂದ 15 ವರ್ಷದ ಹುಡುಗರು ಬಂದ್ರು. ಆಗ ಅದೇ ನ್ಯಾಷನಲ್ ಟ್ರಾವೆಲ್ಸ್ ಆಚೆ ನಿಂತಿತ್ತು. ನ್ಯಾಷನಲ್ ಟ್ರಾವೆಲ್ಸ್ ಆಚೆಯಿಂದ ಯಾಕೆ ಕರ್ಕೊಂಡು ಹೋದ್ರು? ಆಯ್ತು. ಇನ್ನೊಂದು, ಈಗ ಸುಪ್ರೀಂ ಕೋರ್ಟ್ ಒಂದು ಕೇಸ್ ನಡೀತಿದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಅಂದ್ರೆ ಉತ್ತರ ಪ್ರದೇಶ ಮತ್ತು ಬಿಹಾರಲ್ಲಿ ಅನೇಕ ಜನ ಹುಡುಗರು ಕಳವಾಗ್ತಿದ್ರು. ಅವ್ರಿಗೆಲ್ಲರಿಗೂ ನೋಡಿದ್ರೆ ಕೇರಳದಲ್ಲಿ ಹೋಗಿ ಮತಾಂಧ ಕನ್ವರ್ಟ್ ಮಾಡಿಸ್ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಏನಕ್ಕೆ ಕೊಡ್ತಾ ಇದ್ರು? ಯಾರು ರೋಹಿಂಗ್ಯಾಸ್ ಇದ್ದಾರೆ,
209 ಮನೆಯಲ್ಲಿ ಯಾವ್ದಲ್ಲ ಸರ್? 20 ಮನೆ ಏನಿದೆ ಆಗ್ಲೇ ಇಸ್ವಿ ಒಂದ್ ಹೇಳಿ ನಿಮಿಷ. ಅಶೋಕ್ ಗೌಡ್ರೆ, ಇಸ್ವಿ ಹೇಳಿ, ಯಾವ ಇಸ್ವಿಯಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ 2016 2017 ಅಲ್ಲಿಂದ ಇಲ್ಲಿ ತನಕ ಎಲ್ಲಿ ಸರ್? ಒಂದ್ ಕೇಂದ್ರ ನಿಮಿಷ, ಸರ್ಕಾರ ಒಂದ್ ನಿಮಿಷ. ಅಥವಾ ನಿಮ್ಮ ಸರ್ಕಾರ ಕೂಡ ರಾಜ್ಯದಲ್ಲಿ ಆಡಳಿತ ಇರ್ಬೇಕಾದ್ರೆ ಎಷ್ಟು ಜನ ಆಚೆ ತೆಗೆದ್ರಿ ಸರ್? ಒಂದ್ ನಿಮಿಷ ಎಷ್ಟು ಜನ ಒಂದ್ ಆಚೆ ನಿಮಿಷ ತೆಗೆದ್ರಿ? ನೋಡಿ, ಆರೋಪ ಮಾಡೋದು ಸುಲಭ. ಅದಕ್ಕೋಸ್ಕರನೇ CIA ಮಾಡ್ತಿರೋದು, ಅದಕ್ಕೋಸ್ಕರ NRC ಮಾಡ್ತಿರೋದು, ಅದಕ್ಕೋಸ್ಕರ SIR ಮಾಡ್ತಿರೋದು. ಅಲ್ಲ, ಆಯ್ತಾ ಇರ್ಲಿ? ಗೃಹ ಆಯ್ತಾ? ಇಲಾಖೆ ಕೆಲಸದಲ್ಲಿ ಈಗ ಗೃಹ ಇಲಾಖೆ ಈಗ ಇಲ್ಲ. ಏನ್ ಗೊತ್ತಾ, ಒಂದ್ ನಿಮಿಷ, ಅದು ಒಂದ್ ನಿಮಿಷ, PM ಒಂದ್ ನಿಮಿಷ. ಜಾಹಿರಾತು ಈಗ ಇಲಾಖೆ ಆಗಿದೆ. ಹೆಸರು ನಾನು ಚೇಂಜ್ ಮುಗಿಸ್ಬಿಡ್ತೀನಿ. ಇರಬೇಕು. ನಾನು ಮುಗಿಸ್ಬಿಡ್ತೀನಿ. ತಂದಿದ್ದು ಕಾಂಗ್ರೆಸ್. ಕಾನೂರೇ, ಒಂದ್ ನಿಮಿಷ. ಅಶೋಕ್ ನೀವು ಗೌಡ್ರು, ತಂದಿದ್ದು ಕಾಂಗ್ರೆಸ್ ತಂದಿದ್ದು. ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಏನು ಅಂದ್ರೆ ನೋಡಿ, ಕಾಂಗ್ರೆಸ್ ಅವರು ತಂದಿದ್ದು ಅಂತ ಹೇಳ್ತಿದ್ದಾರೆ ಕಾನೂರು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಮುಂದಿನ ದಿನಗಳ ಡಿಬೇಟ್ ನಿಜ. ಆಯ್ತು. ಬಹಿರಂಗವಾಗಿ ನಾನು ದೊಡ್ಡ ಒಪ್ಕೊಂತಾ ಇದ್ದೀನಿ. ಕಾರ್ಯಕ್ರಮಗಳು. ನಾನು ಒಪ್ಕೊಂತಾ ಇದ್ದೀನಿ ಸರ್. ನಾವು ಕಾರ್ಯಕ್ರಮ ರೆಡಿ ಮಾಡಿದ್ರೆ ಇದೇ ಕೃಷ್ಣ ಬಿಜೆಪಿ ಅವರು ಉತ್ತರ ಕೊಡದೆ ಇರೋ ರೀತಿಯಲ್ಲಿ ನೀವು ಹೆಲ್ಪ್ ಮಾಡ್ತಿದ್ದೀರಿ. ಬಿಜೆಪಿ ಅರೆ ನಿಜ ನಾನು ಹೇಳ್ತಾ ಇರೋದು ನೀವು ಕೇಳ್ರಿ ಮೇಡಮ್. ಇದೇ CIA ವಿಚಾರದಲ್ಲಿ ಸರಿ ಸರ್, ಈಗ CIA ಇದೇ debate ಕೃಷ್ಣ ಮಾಡೋಣ. ಬೈರಾಗು ಬಂದು ನಮ್ಮ ವೇದಿಕೆಯಲ್ಲಿ ಬಿಜೆಪಿ ಅವರ ಹತ್ರ ಮಾಹಿತಿ ಇದ್ರೂ ಕೂಡ ಇಷ್ಟು ದಿನಗಳ ಕಾಲ ಕೇವಲ ಆರೋಪ ಮಾಡ್ಕೊಂಡು ಸುಮ್ಮನಿರೋದು ಯಾಕೆ? ಸ್ಮಿತಾ, ನೀವು ಕೂಡ ವೆರಿ ಪೊಲಿಟಿಕಲ್ ಸಿಂಪಲ್. ಗೇಮ್ಗೋಸ್ಕರ ಇಲ್ಲ, ಆಟ ಇಲ್ಲ, ನೋಡಿ ಆಡ್ತಿದ್ದೀರಿ. ನೋಡಿ ನಮ್ಗೆ ಪೊಲಿಟಿಕಲ್ ಗೇಮ್ ಅಲ್ಲ. 209 ಮನೆಯಲ್ಲಿ 20 ಮನೆಗಳೇನಿತ್ತು 2018ರಿಂದ ಇದಾರೆ ಅವರು. ಆಯ್ತಾ, ಅಲ್ಲಿ ಬಂಡೆ ಹೊಡಿಲಿಕ್ಕೆ ಬಂದವರು, 2000 ಬಂಡೆ ಹೊಡಿಲಿಕ್ಕೆ ಬಂದವರು. ಆ ಬಂಡೆ ಹೊಡಿಲಿಕ್ಕೆ ಬಂದವರು ಅಲ್ಲೇ ಏನ್ ಶೆಡ್ ಹಾಕೊಂಡಿದ್ರು ಅದೇ ಮನೆಗಳಲ್ಲಿ ವಾಸ ಇದ್ದಾರೆ. ತದನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದೊಂದು ಗ್ರೂಪ್ಗಳು ಚಿಕ್ಕ ಗ್ರೂಪ್, 5 ಗ್ರೂಪ್ 6 ಗ್ರೂಪ್ ಮನೆಗಳನ್ನ ಕಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. 2023 ಜಾನ್ವರಿ ನಂತರ ಅನೇಕ ಮನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೆ ನಾವೇನು ಆರೋಪ ಮಾಡ್ತೀವಿ, 209 ಮನೆನೂ ರೋಹಿಂಗ್ಯಾಸು ಬಾಂಗ್ಲಾದೇಶಸ್ ಅಂತ ಆರೋಪ ಮಾಡ್ತಾ ಇಲ್ಲ. ನಾವ್ ಹೇಳೋದು 140 ಮನೆ, ತತ್ಸುಮಾರು 140 ಮನೆಗಳಲ್ಲಿ ಬಾಂಗ್ಲಾದೇಶಿಸು ಮತ್ತು ರೋಹಿಂಗ್ಯಾಸ್ ಇದ್ದಾರೆ. ಅಕಸ್ಮಾತ್ ಇದು ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅಪ್ಪಪ್ಪ ಎಲ್ಲದಕ್ಕೂ SIT ರಚನೆ ಮಾಡ್ತಕ್ಕಂತಹ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಒಂದು ಸ್ಮಿತಾ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಎರಡು ತುಂಬಾ ಮುಖ್ಯವಾದ ಪ್ರಶ್ನೆಗೆ ಉತ್ತರ ನರೇಂದ್ರ ಮೋದಿ 11 ಮಲಗಿದ್ದಾರೆ. ನಿಮ್ಮಿಂದ ಉತ್ತರ ಬೇಕು ಬೇರೆ ಪ್ರಶ್ನೆಗೆ. ಆಯ್ತು ಮೋಹನ್ ಗೌಡ್ರೆ, ಈಗ ಯಾರೆಲ್ಲರಿಗೆ ಅರ್ಹತೆ ಇದೆ ಅವರಿಗೆ ಪರ್ಯಾಯ ಮನೆ ಕೊಡ್ಲಾಗತ್ತೆ ಅಂತ ಹೇಳಿದ ನಂತರದಲ್ಲಿ ವೆರಿಫಿಕೇಶನ್ ಆಗ್ತಿದೆಯಂತೆ ಸರ್. ನಮಗ್ ಸಿಕ್ಕ ಮಾಹಿತಿ ವೆರಿಫಿಕೇಶನ್ ಹೆಂಗಾಗ್ತಾ ಇದೆ, ವೋಟರ್ ID ಇದೆಯಾ ಚೆಕ್ ಮಾಡ್ತಿದ್ದಾರೆ, ಆಧಾರ್ ಕಾರ್ಡ್ ಇದೆಯಾ ಚೆಕ್ ಮಾಡ್ತಿದ್ದಾರೆ. ಆದ್ರೆ ಆರೋಪ ಇರೋದು ಈ ವೋಟರ್ ID ಹಾಗೆ ಆಧಾರ್ ಕಾರ್ಡ್ಗಳೇನೆ 1,500 ರೂಪಾಯಿಗೆ ಸಿಕ್ಕೋಗ್ತಿದೆ, ಫೇಕ್ ಐಡಿಗಳು. ಹಾಗಾದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ವೆರಿಫಿಕೇಶನ್ ನಡೀತಾ ಇದೆ? ಮೋಹನ್ ಗೌಡ್, 500 ರೂಪಾಯಿ ಅಂತೆ ಸರ್. ಮೈ ಗಾಡ್, ಹೇಳಿ ಸರ್. ಇವತ್ತು ನಮ್ಮ ರಾಜ್ಯದಲ್ಲಿ ಏನಂತ ಹೇಳಿದ್ರೆ ಆಧಾರ್ ಕಾರ್ಡು, ಫೇಕ್ ಆಧಾರ್ ಕಾರ್ಡು, ನಿಮಗೆ ರೇಷನ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್ ಸಹ ಇವತ್ತು ಅಕ್ರಮವಾಗಿ ನೀವು ಹಣ ಕೊಟ್ಟರೆ ಇವತ್ತು ನೀವು ಇದು ಮಾಡ್ಬೋದು. ಅಂದರೆ ಎಲ್ಲವೂ ಸಹ ಏನಂತ ಹೇಳಿದ್ರೆ ಇಲ್ಲಿಗಲ್ಲಿ ಮಾಡ್ಕೊಳ್ಬೋದು. ಒಂದು ರೀತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆ ಸಂಶಯ ಇದೆ. ಈಗ ಅಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರು ಒಂದು ದಿನದಲ್ಲಿ ಹೋಗಿ ಇಲ್ಲಿ ನಾವು ಇಷ್ಟು 1,000 ಫ್ಲ್ಯಾಟನ್ನು ನಾವು ಕಟ್ಟಿದ್ದೇವೆ, ಹಾಗಾಗಿ ಇದನ್ನು ಅಲ್ಲಿ ಶಿಫ್ಟ್ ಮಾಡ್ತೇವೆ ಅಂತ ಹೇಳುವವರು ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಬೀದರ್ ಇರ್ಬೋದು, ಭಾಳಷ್ಟು ಕಡೆಗಳಲ್ಲಿ ವಕ್ಫ್ ಬೋರ್ಡ್ನ ಒಂದು ಸಚಿವರಾಗಿದ್ದಾಗ ಭಾಳಷ್ಟು ರೈತರ ಜಮೀನುಗಳು ಇದು ವಕ್ಫ್ ಬೋರ್ಡ್ ಜಮೀನು ಅಂತ ನೋಟಿಸ್ ಕೊಟ್ಟು ನಂತರ ರೈತರು ಫೈಟ್ ಮಾಡಿ ವಾಪಸ್ ತಗೊಂಡಿದ್ದಾರೆ. ಅಂದರೆ ಅದನ್ನು ಅದೇ ಥರ ಇಲ್ಲಿ ಸಹ ನಮಗಿದೆ. ಅಲ್ಲಿ ಸಹ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರು ಯಾಕೆ ಇರಬಾರ್ದು? ಇದ್ದಿರಬಹುದು. ಅವರಿಗೂ ಸಹ ಇವತ್ತು ನಮ್ಮ ರಾಜ್ಯದಲ್ಲಿ ಈಗ ಭಾಳಷ್ಟು ಒಂದು ನಿಮಿಷ ಬಹಳಷ್ಟು ಪ್ರಕರಣ ಆರೋಪ ಅಮಿತ್ ಶಾ ಕೆಲಸ ಮೇಡಮ್. ಹಿಂದೆ ನಮ್ಮ CCB ಅವರು ಈಗ ಕಾಟನ್ ಪೇಟೆ ಬಹಳಷ್ಟು ಕಡೆಗಳಲ್ಲಿ ಬಂಧನ ಮಾಡಿದಾಗ ಬಾಂಗ್ಲಾದೇಶಿ ಮೂಲದ ಭಯೋತ್ಪಾದಕರು ಸಹ CCB ಅವರು ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಇದು ದೇಶದ ಭದ್ರತೆಗೆ ಅತ್ಯಂತ ಅಪಾಯಕಾರಿ. ನಮ್ಮ ಸರ್ಕಾರ ದೇಶದ ಭದ್ರತೆ ಜೊತೆಗೆ ಮತ ಬ್ಯಾಂಕಿಗಾಗಿ ಇವತ್ತು ಭದ್ರತೆಗೆ ಇವತ್ತು ಆಟ ಆಡ್ತಾ ಇದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ನಟರಾಜ್ ಗೌಡ್ರಿಗೆ ಸಲಹೆ ಹೆಂಗಂದ್ರೆ ಆಧಾರ್ ಕಾರ್ಡ್ ವೋಟರ್ ID ಎರಡನ್ನೇ ಇಟ್ಕೊಂಡು ವೆರಿಫೈ ಮಾಡಿ ನಾವು ಮನೆ ಕೊಡ್ತೀವಿ ಅನ್ನೋ ನಿರ್ಧಾರ ಬೇಡ, ಒಂದು ಕೂಲಂಕುಷವಾದ ತನಿಖೆ ಆಗ್ಬಿಡ್ಲಿ, ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ. ಅದರ ಜೊತೆಗೇನೆ ಸರ್, ಅದರ ಜೊತೆಗೇನೆ ನಿಮ್ಮಪ್ಪ ಅವರು ಜನವರಿ 1ಕ್ಕೆ ಸೈಟ್ ಕೊಡ್ತೇವೆ ಅಂತ ಹೇಳಿ ಇವತ್ತು ವಾಗ್ದಾನ ಮಾಡಿದ್ದಾರೆ. ಪರಿಶೀಲನೆ ಮಾಡ್ತಾರೆ, ಹೌದು ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಅದು ಚಿಂತೆ ಬೇಡ. ಈಗ ಬಿಜೆಪಿಯ ಬೇನಾಮಿಗಳಿಗೆ ಚಿಂತೆ ಬೇಡ. ಅವರಿಗೆ ಒಂದು ಕಳಕಳಿಯ ಸರ್ ಸಮಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಟರಾಜ್ ಗೌಡ್ರು ಕೇವಲ ವಕ್ತಾರರಲ್ಲ, ಎಲ್ಲಾರ್ದು ಮೈಕ್ ಆಫ್. ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರಿಗೆ ಸರ್, ಫಾರೂಕ್ ಸರ್ ನಿಮಗೂ ಖುಷಿ ಆಗುತ್ತೆ. ನಟರಾಜ್ ಗೌಡ್ರಿಗೆ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಟರಾಜ್ ಸರ್. ಫಾರೂಕ್ ಸರ್ ಸಾಕು, ಮೋಹನ್ ಗೌಡ್ರೆ ಸಾಕು. ನಟರಾಜ್ ಗೌಡ್ರು ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಒಂದು ಕಳಕಳಿಯ ಮನವಿ ಸರ್.
ಮಾನವೀಯತೆಯ ಆಧಾರದ ಮೇಲೆ ನಿಜಕ್ಕೂ ಕೂಡ ಯಾರಿಗಾದ್ರೂ ನೀವು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತೀರಿ ಅಂದರೆ ಕೇವಲ ವಸೀಂ ಹಾಗೆ ಫಕೀರ್ ಬಡಾವಣೆ ಮಾತ್ರವಲ್ಲ, ಈಗ ಭೀಮಪ್ಪ ಅವರು ಮಾತನಾಡಿದ್ರು, ನಾವು ಕೊಡಗುದು ಉದಾಹರಣೆ ಕೊಟ್ವಿ, ಚಿಕ್ಕಮಗಳೂರು ಉದಾಹರಣೆ ಕೊಟ್ವಿ. ಎಲ್ಲರ ಬಗ್ಗೆ ಕೂಡ ದಯಾಳು ಆಗಿರುವ ಈ ಸರ್ಕಾರ ಇಂಥದ್ದೇ ಕರುಣೆಯನ್ನು ತೋರಿಸುವ ಒಂದು ಪ್ರಯತ್ನ ಮಾಡಲಿ ಅಂತ ಆಶಿಸ್ತಾ ಧನ್ಯವಾದ. ಇವ್ರಿಗೂ ಹೇಳಿ ಸರ್, ಫಕೀರು ವಸೀಂ ಬಡಾವಣೆ ಅವರು ಕೂಡ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಚರ್ಚೆಗೆ ಸಮಯ ಇದ್ದಿಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH